ಓಕೆ ಫೈನ್ ಹಿಯರ್ ಮ್ಯಾಕ್ಸಿಮಮ್ ಜನರು ಜಾಯ್ನ್ ಆಗಿದ್ದಾರೆ ಅಂತ ತಿಳ್ಕೊಳ್ತಾ ವಿಲ್ ಬಿಗಿನ್ ವಿತ್ ಯುವರ್ ಟುಡೇಸ್ ಕ್ಲಾಸ್. ಓಕೆ, ಕ್ರಿಪ್ಟೋ ಕ್ಲಾಸಸ್ ಒಳಗಡೆ ಆ್ಯಕ್ಚುಲಿ ಈ ಗ್ರೂಪ್ ಒಳಗಡೆ ಜಾಸ್ತಿ ಆಕ್ಟಿವ್ ಜನ ಇಲ್ಲ. 170 ಮೆಂಬರ್ಸ್ ಇದ್ದೀವಿ. ಮೋರ್ ದ್ಯಾನ್ ಲುಕ್ ಹಿಯರ್ 170 ಜನ ಇದ್ದೀವಿ. ಬಟ್ ಜಾಯ್ನ್ ಆಗೋದು ಮಾತ್ರ ವಿ ಆರ್ ವೆರಿ ಹಾರ್ಡ್ಲಿ ಲೋ ಮೆಂಬರ್ಸ್. ಲೋ ಮೆಂಬರ್ಸ್ ಅಂದರೆ ಜಸ್ಟ್ 16 ಮೆಂಬರ್ಸ್, 16-17 ಮೆಂಬರ್ಸ್. ಐ ಡೋಂಟ್ ನೋ ಯಾಕೆ ಹಿಂಗೆ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಜನ ಜಾಸ್ತಿ. ಈವನ್ ಯಾವುದೇ ಸೆಕ್ಟರ್ ತಗೊಳ್ಳಿ ಸರ್, ದ ಪೀಪಲ್ ಹೂ ಆರ್ ಜಾಯ್ನಿಂಗ್ ದ ಕ್ಲಾಸಸ್ ಅಥವಾ ಅಡ್ವಾಂಟೇಜ್ ತಗೊಳ್ಳೋ ಜನ ಕಮ್ಮಿನೇ. Okay, that's the percentage. Look here, 17 out of 170. It's just a 10% things everywhere. ಎಲ್ಲ ಕಡೆನೂ ಇಷ್ಟೇ ಜನ ಸಕ್ಸಸ್ ಆಗ್ತಾರೆ. ಇನ್ನೊಂದು ಸೆಬಿ ರಿಪೋರ್ಟಲ್ಲಿ ಕೂಡ ಸಕ್ಸಸ್ ಆಗಿರೋ ಜನ 10%. ಓಕೆ, ಎನಿವೇ ಇಟ್ಸ್ ಅಪ್ ಟು ಯು ವೆದರ್ ಯು ಜಾಯ್ನ್ ಆರ್ ನಾಟ್ ಟು ಜಾಯ್ನ್, ಆರ್ ಯು ಕ್ಯಾನ್ ಬಿ ಅವ್ರಿಗೆ ಇರ್ತಿರೋ ಇಲ್ವೋ ಎಲ್ಲ ಡಿಪೆಂಡ್ ನಿಮ್ಮ ಮೇಲೆ ಇರುತ್ತೆ. ಬಿಕಾಸ್ ಅಟ್ ದ ಎಂಡ್ ಹೂ ಇಸ್ ಅರ್ನಿಂಗ್ ಪ್ರಾಫಿಟ್ಸ್ ಇಸ್ ಯು. ಓಕೆ ಫೈನ್, ಬಿಗಿನ್. ಓಕೆ, ಇಲ್ಲಿವರೆಗೂ ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕ್ವೆಶನ್ಸ್ ಇದ್ದು ನಿನ್ನೆ ನಿಮಗೊಂದು ವಿಡಿಯೋ ಕೂಡ ಹಾಕಿದೆ, ದ ವೆಬಿನಾರ್ ವಿಡಿಯೋ ವಿಚ್ ವಿ ಟೇಕನ್ ಇನ್ ಅ ಕ್ಲಾಸ್. ಅದನ್ನೂ ಹಾಕಿದ್ದೀನಿ. ಲೈಕ್ ಬೇಸಿಕಲಿ ನೀವು ಮಾರ್ಜಿನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಅವು ಕ್ವೆಶನ್ ಇದ್ರೆ ಅದು ನೋಡ್ಕೊಂಬಿಟ್ರೆ ಅದ್ರ ಮುಂದೆ ಬರ್ರಿ ಸರ್. ಮಾರ್ಜಿನ್ ಹೆಂಗೆ ಮಾಡೋದು, ಲಿವರೇಜ್ ಬಗ್ಗೆ, ಓಕೆ, ಆಮೇಲೆ ಫೀಸ್ ಬಗ್ಗೆ, ಬೈ ಆ್ಯಂಡ್ ಸೆಲ್ ಹೆಂಗೆ ಮಾಡೋದು ಬಗ್ಗೆ, ಇವೆಲ್ಲ ಪಾಯಿಂಟ್ ಆಫ್ ವ್ಯೂ ಅದನ್ನ ಕವರ್ ಮಾಡಿದ್ದೀನಿ. ಅದಕ್ಕಿಂತ ಮುಂದೆ ಬನ್ನಿ ಕ್ವೆಶನ್ಸ್ ಅದನ್ನು ಕೇಳಿ. ಲೈಕ್ ಆ್ಯಕ್ಚುಯಲ್ ಡಿಫಿಕಲ್ಟಿ, ಲೈಕ್ ಹೀಟ್ ಮ್ಯಾಪ್ ಒಳಗೆ ಹಿಂಗೆ ನೋಡಿದ್ರೆ ಹೆಂಗೆ, ಫಂಡಿಂಗ್ ರೇಟ್ ಒಳಗೆ ಹಿಂಗೆ ನೋಡಿದ್ರೆ ಹೆಂಗೆ. ಸೊ ಈ ಪಾಯಿಂಟ್ ಆಫ್ ಬನ್ನಿ. ಸೊ ವಿಲ್ ಟಾಕ್ ಅಬೌಟ್ ದ್ಯಾಟ್. ಓಕೆ, ಎನಿವೇ ಸದ್ಯದ ಮಟ್ಟಿಗೆ ವಿ ಸ್ಟಾರ್ಟ್ ವಿತ್ ಸಮ್ ಹೀಟ್ ಮ್ಯಾಪ್ ಜೊತೆಗೆ ಮತ್ತು ವೇಲ್ ಅಲರ್ಟ್ಸ್ ಬಗ್ಗೆನೂ ಹೇಳೋದಿದೆ. ಆಮೇಲೆ ಕ್ರಿಪ್ಟೋ ಬಗ್ಗೆ ಕೆಲವೊಂದು ಕ್ವೆಶನ್ಸ್ ಇದ್ದರೆ ವಿಲ್ ಕವರ್ ಅಪ್ ದ್ಯಾಟ್ ಆಲ್ಸೋ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಕೂಡ, ಐ ರಿಪೀಟ್ ಹಿಯರ್, ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಕೂಡ ಇದ್ದರು, ಅವನು ಕವರ್ ಅಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ದಿನ 1.5 hours ಆಗುತ್ತೆ, ಭಾಳ ಟೈಮ್ ತೊಗೊಳಿದ್ರಿ ನಿಮ್ಮದು. ಸೊ 8:15 ಅದು ಮುಗಿಸ್ಕೊಂಡ್ಬಿಡ್ತೀನಿ. ಇಟ್ಸ್ ಇಸ್ ಜಸ್ಟ್ ಕ್ವಿಕ್ ಆ್ಯಂಡ್ ಫಿನಿಶ್ಡ್ ಅಪ್. ಓಕೆ, ಸೊ ಬಿಗಿನ್ ಹಿಯರ್. ವೇಲ್ ಅಲರ್ಟ್ ಎಲ್ಲರೂ ನೋಡ್ತಾ ಇದ್ದೀರಿ ಅಂತ ತಿಳ್ಕೋತೀನಿ. ದಟ್ ಸ್ಪೆಷಲಿ ಹಿಯರ್, ಇಲ್ಲಿ ನೋಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಓಕೆ, ಆಲ್ ಆಫ್ ಯು ಲುಕಿಂಗ್ ಅಟ್ ಹಿಯರ್. ಇದ್ರ ಒಳಗಡೆ ಕ್ವೆಶನ್ ಇದ್ರೆ ಈ ಪಾಯಿಂಟ್ ದ್ಯಾಟ್ ಇದಕ್ಕೆ 10 ನಿಮಿಷ ಟೈಮ್ ಕೊಡೋಣ. ಏನು ಕ್ವೆಶನ್ ಇದ್ರು ವೇಲ್ ಅಲರ್ಟ್ ಬಗ್ಗೆ, ಡೂ ಆಸ್ಕ್ ಕ್ವೆಶನ್ಸ್ ಬಟ್ ಫಿನಿಶ್ ಅಪ್ ಯುವರ್ ಡೌಟ್ಸ್. ಲೈಕ್ ಇಲ್ಲಿ USDC ಬಂದಿರ್ತದೆ, USDT ಬಂದಿರ್ತದೆ, ಲುಕ್ ಹಿಯರ್. ಆಮೇಲೆ ಕೆಲವೊಮ್ಮೆ BTCದು ಬಂದಿರ್ತದೆ. ಬಟ್ ಏನು ಆ್ಯಕ್ಚುಲಿ ಇದು ಮೆಸೇಜ್ ಕೊಡ್ಲಿಕ್ಕದ ಅನ್ನೋದು ಇಂಪಾರ್ಟೆಂಟ್ ಅದು. ಓಕೆ, ಇನ್ನೊಂದು ಮಜಾ ಏನಂದರೆ FID ಆ್ಯಕ್ಟಿವಿಟಿ ನೀವು ಲೈವಲ್ಲಿ ನೋಡೋದಿಲ್ಲ ಇಂಡಿಯನ್ ಮಾರ್ಕೆಟಲ್ಲಿ. ಯು ಆರ್ ಜಸ್ಟ್ ವಾಚಿಂಗ್ ದ ಪ್ರೈಸ್ ಆಕ್ಷನ್ ಅಂಡ್ ವಾಲ್ಯೂಮ್. ಇಲ್ಲಿ ಲೈವಲ್ಲೇ ನಿಮ್ಗೆ ಸಿಗ್ತವೆ ಡೇಟಾ. ಓಕೆ, ಎಷ್ಟು ಲೈಕ್ ಬೇಲ್ ಕಮ್ ಆ್ಯಂಡ್ ಗೋ ಎಲ್ಲ ಡೇಟೆಲ್ಲ ಸಿಗುತ್ತೆ. ಆ್ಯಂಡ್ ಇನ್ನೊಂದು 24/7 ಇರೋದ್ರಿಂದ ಆ್ಯಕ್ಚುಲಿ ಏನೇನು ಡೇಟಾ ಆಗ್ತದೆ ಗ್ಲೋಬಲ್, ಆಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹಿಯರ್ ಇನ್ ದಿಸ್ ಒನ್. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಅದ ಪೂರ್ತಿ ಪುಷ್ ಮಾಡಿ ನೋಡ್ಕೊಟ್ರು. ವೇಲ್ ಬಗ್ಗೆ ಪೂರ್ತಿಯಾಗಿ ಒಂದ್ಸಲ ಮತ್ತೊಮ್ಮೆ ತೆಗಿತೀನಿ, ಅದನ್ನು ನೋಡ್ಸ್ಕೊಂಬರ್ರಿ. ಇದರ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ವಿದಿನ್ 15 minutes ದ ವೇಲ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಡೌಟ್ ಬರಲೇ ಬರ್ತದೆ. ನೀವು ನೋಡ್ಬೇಕಾ, ಇದಾಗಿದೆಯಾ, ಹಾಂ BCH ಇದಾಗಿದೆ, ಇದಕ್ಕಾಗಿದೆ, ಇದು ಬೇರಿಶ ಬುಲಿಶ, ಕ್ವಿಕ್ಲಿ ಆ ರೀತಿ ಆನ್ಸರ್ ಬಂದ್ರೆ ಎಸ್ ಯು ಡನ್ ವೆರಿ ಫಂಡಮೆಂಟಲ್ ಬೆಸ್ಟ್ ಮಾಡಿದ್ರಿ ವರ್ಕ್. ಕಮ್ ಟು ದಿಸ್ ಒನ್, ಇದೆಲ್ಲ ಹೇಳಿ ಮುಗಿಸಿದ್ದೀನಿ ನಾನು. ಓಕೆ, ಸೊ ಎವಲ್ಯೂಷನ್ ಆಫ್ ದ ಮನಿ, ಹೌ ಇಟ್ ಹ್ಯಾಸ್ ಕೇಮ್ ಆ್ಯಂಡ್ ಯಾವ ರೀತಿ ಆಯಿತು. ಬಾಟಾ ಸಿಸ್ಟಮ್ ಇದ್ದು, ಗೋಲ್ಡ್ ಆಯಿತು, ಮೆಟಲ್ ಕಾಯಿನ್ಸ್ ಬಂದು, ಈಗ ಕ್ರಿಪ್ಟೋ ಕರೆನ್ಸಿ ಬಂದಿದೆ. ಓಕೆ, ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು, ಓಕೆ, ಕ್ರಿಪ್ಟೋ ಕರೆನ್ಸಿಯಿಂದ ನೀವು ಯಾವ ರೀತಿ ಆ್ಯಕ್ಚುಲಿ ಸೆನ್ಸ್ ಥಿಂಗ್ ಲೈಕ್ ಚೇಂಜಿಂಗ್ ಓವರ್ ದ ಸಿಸ್ಟಮ್ ಅನ್ನು ತಿಳ್ಕೊಂಡಿದ್ರಿ. ಆಮೇಲೆ ಕೀ ಫೀಚರ್ಸ್ ತಿಳ್ಕೊಂಡಿದ್ರಿ. ಕೀ ಫೀಚರ್ ಜೊತೆಗೆ ಇದರಿಂದ ದುಡ್ಡು ಎಷ್ಟು ಉಳಿಸ್ಬೋದು ಅಂತ ಹೇಳಿದ್ದೀನಿ ನಾನು. ಆ್ಯಂಡ್ ಆಲ್ರೆಡಿ ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ ಅಂತೂ ಹೇಳಿದ್ದೀನಿ, ಮುಗಿಸಿದ್ದೀನಿ ಅವನ್ನ. ಓಕೆ, ಸೊ ದಿಸ್ ಒನ್ ಪೇಮೆಂಟ್ ಮೆಥಡ್, ಫ್ಯೂಚರ್ ಪೇಮೆಂಟ್ ಮೆಥಡ್ಸ್ ಆರ್ ಹ್ಯಾಪನಿಂಗ್ ಲೈಕ್ ದಿಸ್. ಈವನ್ ನೀವು ಎಷ್ಟು ಬೇಕಾದ್ರೂ ಲುಕ್, ನಿಮಗೆ ಒಂದು ಬಿಟ್ಕಾಯಿನ್ ಅಂದರೆ 1000 ಲಾಟ್ಸ್ ಬರುತ್ತೆ. ಸೊ ಅದರೊಂದು 10 ಪಾಯಿಂಟ್ ಲೈಕ್ ಪರ್ಸೆಂಟೇಜ್ನು ಕೂಡ ತೊಗೊಂಡು ನೀವು ವ್ಯವಹಾರ ಮಾಡ್ಬೋದು. ಸೊ ವೆರಿ ಸ್ಮಾಲ್ ಮೈನ್ಯೂಟ್ ಪಾಯಿಂಟ್ಸ್ ಕೂಡ ಯು ಕ್ಯಾನ್ ಟೇಕ್ ಆ್ಯಂಡ್ ಗೋ. ಸೊ ಅದಕ್ಕೋಸ್ಕರ ಇದೊಂದು ಬೆಸ್ಟ್ ವೇ ಇದೆ. ಸೊ ಯು ಕ್ಯಾನ್ ಯೂಸ್ ದ್ಯಾಟ್. ಸೊ ಕ್ರಿಪ್ಟೋ ಒಳಗಡೆ BTC ಒಂದು ಸಾಕಾಗಿತ್ತಲ್ಲ, ಸಂಬಡಿ ಟೆಲ್ ದ್ಯಾಟ್ ಕ್ರಿಪ್ಟೋ ಒಳಗೆ BTC ಒಂದು ಸಾಕಾಗಿತ್ತು. ಯಾಕೆ ಸರ್ ಇಥೇರಿಯಂ, ಯಾಕೆ ಸೋಲಾನ, ಓಕೆ, ಯಾಕೆ ಸಿಕ್ಕಾಪಟ್ಟೆ ಮೇಮೆ ಕಾಯಿನ್ಸ್ಗಳು, ಶಿಬಾ ಇನ್ನೂ ಬರ್ತಾ ಇದೆ, ದಿನಕ್ಕೊಂದು ಕಾಯಿನ್ಸ್ಗಳು ಬರ್ತಾ ಇದೆ. ವೈ? ಕ್ವೆಶನ್ಸ್ ಕಾಮನ್. ಸಿ ಪರ್ಪಸ್ ಡಿಫ್ರೆಂಟ್ ಇದ್ದಾಗ ಡಿಫ್ರೆಂಟ್ ಕಾಯಿನ್ಗಳು ಬರ್ತಾ ಇವೆ. ಪರ್ಪಸ್ ಡಿಫ್ರೆಂಟ್ ಇದೆ. ಓಕೆ, ಲೈಕ್ ಪೇಮೆಂಟ್ಸ್ಗಳಿಗೋಸ್ಕರ ಸಪ್ರೇಟ್ ಕಾಯಿನ್ಸ್ಗಳು, ಪ್ರೈವಸಿಗೋಸ್ಕರ ಸಪ್ರೇಟ್ ಕಾಯಿನ್ಗಳು, ಯುಟಿಲಿಟಿಗೋಸ್ಕರ ಸಪ್ರೇಟ್ ಕಾಯಿನ್ಸ್ಗಳು, ಇನ್ಫ್ರಾಸ್ಟ್ರಕ್ಚರ್ ಟೋಕನ್ಸ್ ಸಪ್ರೇಟ್ ಕಾಯಿನ್ಸ್ಗಳು. ಸೊ
ಸಪ್ರೇಟ್ ಇದೆ ಎಲ್ಲವಕ್ಕೂ ಕೂಡ. ಸೊ ಒಂದು ಬಿಟ್ಕಾಯಿನ್ ಏನು ಬಂದಿದಲ್ಲ ಫಸ್ಟ್ ಕ್ರಿಪ್ಟೋ ಕಾಯಿನ್, ಅದನ್ನ ಬಿಟ್ರೆ ಆಲ್ ಅದರ್ ಆರ್ ಕಾಲ್ಡ್ ಆಸ್ ಅಲ್ಟ್ ಕಾಯಿನ್ಸ್ ಅಂತ ಕರಿತೀವಿ. ಏನು? ಅಲ್ಟರ್ನೇಟಿವ್ ಕಾಯಿನ್ಸ್. ಅಲ್ಟರ್ನೇಟಿವ್ ಟು ವಾಟ್? ಬಿಟ್ಕಾಯಿನ್. ಅಲ್ಟರ್ನೇಟಿವ್ ಬಿಟ್ಕಾಯಿನ್ಗೆ ನಾವೇನ್ತೀವಿ? ಅಲ್ಟ್ ಕಾಯಿನ್ಸ್ ಅಂತೀವಿ. ಉಳ್ಕಿದ್ದೆಲ್ಲ ಕಾಯಿನ್ಸ್ಗಳು ಅಲ್ಟ್ ಕಾಯಿನ್ಸ್. ಯಾರಾದರೂ ಲೈಕ್ ವರ್ಡ್ಸ್ ತೊಗೊಂಡ್ರೆ ಲೈಕ್ ಅಲ್ಟ್ ಕಾಯಿನ್ಸ್ ಅಂದರೆ ತಿಳ್ಕೊಂಬಿಟ್ಟು ಬಿಟ್ಕಾಯಿನ್ ಬಿಟ್ಟು ಮಾತಾಡ್ತಿದ್ದಾರೆ ಅಂತ ಅಷ್ಟೇ. ಓಕೆ, ಸೊ ಇದು ಗೊತ್ತಾಗಿದೆ ನಿಮಗೆಲ್ಲ. ಆಮೇಲೆ ಟ್ರೆಡಿಷನಲ್ ಬ್ಯಾಂಕಿಂಗ್ ಮತ್ತು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇರುವ ಡಿಫ್ರೆನ್ಸ್ಗಳು ಕಲ್ತಿದ್ದೀರಿ. ಎಕ್ಸ್ಪರ್ಟೆನ್ಸಿ ಇದೆ. ನೋಟ್ಸ್ ಕೂಡ ಮತ್ತೊಮ್ಮೆ ಹಾಕಿದ್ದೀನಿ ಆ್ಯಂಡ್ ಇವ ಡ್ಯಾಶ್ಬೋರ್ಡಲ್ಲಿದೆ, ಚೆಕ್ ಮಾಡ್ಕೊಂಡಿದ್ದೀರ. ಓಕೆ, ಆಮೇಲೆ ಪೇಮೆಂಟ್ ಸಿಸ್ಟಮ್ಗೋಸ್ಕರ ಯೂಸ್ ಮಾಡ್ತೀರಿ, ಗವರ್ನೆನ್ಸ್ಗೋಸ್ಕರ, ಸ್ಟೋರೇಜ್ಗೋಸ್ಕರ, NFT ಗೇಮಿಂಗ್. ಓಕೆ, ಸಿಕ್ಕಾಪಟ್ಟೆ ಟೈಪಲ್ಲಿ ಯೂಸ್ ಮಾಡ್ತಾ ಇದ್ರಿ. ಕೆಲವೊಂದು ಡಿಸ್ಅಡ್ವಾಂಟೇಜ್ ಇದೆ. ಈ ಡಿಸ್ಅಡ್ವಾಂಟೇಜ್ ಯಾಕೆ ಅಂದರೆ ಇನ್ನೂ ಜಾಸ್ತಿ ಇದರ ಬಗ್ಗೆ ಜನರಿಗೆ ಗೊತ್ತಿಲ್ಲ, ಮತ್ತು ರೆಗ್ಯುಲೇಟರಿ ಇಶ್ಯೂಸ್ ಅಂತೂ ಇದೆ. ಬಿಕಾಸ್ ಈವನ್ ಗೌರ್ಮೆಂಟ್ಗಳಿಗೆ ಗೊತ್ತಿಲ್ಲ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ಯೂಸ್ ಆಗುತ್ತೆ ಅಂತೇಳಿ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು ಸಿಂಪಲ್. ಓಕೆ, ಕ್ರಿಪ್ಟೋ ಕರೆನ್ಸಿ ಫೋಕಸ್ ಒಳಗಡೆ ಈವನ್ ಇಂಡಿಯಾಗಿಂತ ಪಕ್ಕದಲ್ಲಿರುವ ಪಾಕಿಸ್ತಾನದ ಇನ್ನೂ ಭಾಳ ಮುಂದೋಗಿದ್ದಾರೆ. ಸೀರಿಯಸ್ಲಿ ಐ ವಿಲ್ ಟೆಲ್ ದಿಸ್ ಒನ್. ಸೀರಿಯಸ್ಲಿ ದಿಸ್ ಇಸ್ ವರ್ಡ್ ಇಂಪಾರ್ಟೆಂಟ್ ಇದೆ. ಆಮೇಲೆ ಈವನ್ ಭೂತಾನಲ್ಲಿ ಕೂಡ ಆಲ್ರೆಡಿ ದೇ ಆರ್ ಎಕ್ಸೆಪ್ಟಿಂಗ್ ದಟ್ ಕ್ರಿಪ್ಟೋ ಓಕೆ ಪೇಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ. ಸೊ ಈ ರೀತಿ ಭಾಳ ದೇಶಗಳು ಮುಂದುಗಡೆ ಹೋಗಿವೆ, ನಾವೇನು ಹಿಂದುಗಡೆ ಉಳಿತಾ ಇದ್ವಿ, ಸ್ಪೆಷಲಿ ವಿ ಇಂಡಿಯನ್ಸ್. ಸೊ ನಾಲೆಜ್ ತೊಗೊಂಡ್ರೆ ಲೈಕ್ 99% ನಾವು ಏನು ಮೈಂಡ್ ಒಳಗೆ ತುಂಬೋದೇ ಇಲ್ಲ. ಅದ್ರ 1% ಒಳಗಾದ್ರೆ ಎಲ್ಲಾದ್ರೂ ಹಾಕೋಣ. ಕ್ರಿಪ್ಟೋ ಅಂದರೆ ಏನು, ಎದಕ್ಕೆ ಯೂಸ್ ಮಾಡ್ತಾರೆ, ಯಾವ ಕಾಯಿನ್ ಫ್ಯೂಚರ್ ಬರ್ತವೆ, ಅಷ್ಟು ನಾಲೆಜ್ ತೊಗೊಂಡ್ಬಿಟ್ರಿ ಡನ್. ಅಟ್ಲೀಸ್ಟ್ ಓಕೆ. ಸೊ ಫ್ಯೂಚರ್ ವಿಲ್ ಬಿ ಇನ್ ಯುವರ್ ಹ್ಯಾಂಡ್, ದಾಟ್ಸ್ ಇಟ್. ಓಕೆ, ಲುಕ್ ಹಿಯರ್, ಇವೆಲ್ಲ ಟೆಕ್ನಿಕಲ್ ಕಾಂಪ್ಲೆಕ್ಸಿಟಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಜನರಿಗೆ. ಎಲ್ಲಿವರೆಗೂ ಜನರಿಗೆ ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ಅದು ಕಷ್ಟನೇ. ಲುಕ್, ಮೊಬೈಲ್ನ ಫಸ್ಟ್ ಟೈಮ್ ಬಂದಾಗ 90s ಕಿಡ್ಸ್ ನಮ್ಮಂಥವ್ರಿಗೆ ಹೊಸದು. ಆ್ಯಂಡ್ ಇವನ್ ಹಳೆ ಜನರು ಕೂಡ, ಅಜ್ಜ ಅಮ್ಮ ಕೂಡ ಹೊಸದು. ಬಟ್ ಈಗ ಅವರೇ ಜಾಸ್ತಿ ಯೂಸ್ ಮಾಡ್ತಾರೆ. ದ ಟೆಕ್ನಾಲಜಿ ಒನ್ಸ್ ಯೂಸ್ಡ್ ಇಟ್ ವಿಲ್ ಬಿ ಯೂಸ್ಡ್ ಲೈಕ್ ಎನಿಥಿಂಗ್. ಫೋನ್ಪೇ, ಓಕೆ, UPI ಪೇಮೆಂಟ್ಸ್ ಹೆಂಗೆ ಇದ್ದು ಕಷ್ಟ ಅನ್ಕೋತಿದ್ವಿ, ಎಲ್ಲ ಈಸಿ ಆಗಿಬಿಟ್ಟಿದೆ. ಈವನ್ ಕ್ರಿಪ್ಟೋ ಕರೆನ್ಸಿ ಕುಡ್ ಬಿ ಮೋರ್ ಈಸಿ ಇನ್ ದ ಫ್ಯೂಚರ್. ಸೊ ಅಟ್ಲೀಸ್ಟ್ ಅದರೊಳಗೆ ನಾಲೆಜ್ ತೊಗೊಳ್ಳಿ, ಇದೇನಾಗುತ್ತೆ, ಏನು ಬಿಡುತ್ತೆ, ಯಾವ ಕಾಯಿನ್ಗಳು ಫ್ಯೂಚರ್ ಯೂಸ್ ಆಗುತ್ತೆ. ಬೇಮೆ ಕಾಯಿನ್ಸ್ಗಳು ಯೂಸ್ ಆಗೋದೇ ಇಲ್ಲ, ಡೋಂಟ್ ಯೂಸ್ ಇಟ್. ಅದ್ರ ಬಗ್ಗೆ ಡೀಟೇಲ್ ಆಗಿ ಕೂಡ ಇನ್ನೊಂದು ಸ್ಲೈಡ್ ಶೋ ಇದೆ, ಅದನ್ನು ಶೋ ಕಾಸ್ಟ್ ಮಾಡ್ತೀನಿ. ಕ್ವಿಕ್ಲಿ ಒಂದು ಫಿನಿಶ್ ಅಪ್ ದಿಸ್ ಒನ್. ಲೈಕ್ ಬ್ಲಾಕ್ ಚೈನ್ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದು ಹೇಳಿದ್ದೀನಿ, ಮುಗಿಸಿದ್ದೀನಿ. ರಿಫ್ರೆಶಿಂಗ್ ಥರ ಇದೆ. ಎಲ್ಲಾದರೂ ಸ್ಟಾಪ್ ಮಾಡಿದ್ರೆ ನಾನು ಸ್ಟಾಪ್ ಮಾಡಿ ಕ್ವೆಶನ್ಸ್ ಕೇಳ್ರಿ ಅದಕ್ಕೆ. ಬ್ಲಾಕ್ ಚೈನ್ ಟೆಕ್ನಾಲಜಿ, ಹೌ ಇಟ್ ವರ್ಕ್ಸ್, ಓಕೆ, ಯಾವ ರೀತಿ ಇದರಿಂದ ನಿಮಗೆ ಲೈಕ್ ಡೇಟಾ ಹ್ಯಾಕಿಂಗ್ ಆಗೋದ್ರಿಂದ ನಾವು ಬಚಾವ್ ಆಗ್ತೀರಿ. ಆಲ್ ದೀಸ್ ಥಿಂಗ್ಸ್ ವಿ ಆರ್ ಅಂಡರ್ಸ್ಟುಡ್. ಓಕೆ, ಇನ್ ಕೇಸ್ ಏನಾದರೂ ಡೇಟಾ ಯು ಆರ್ ಸೆಂಡಿಂಗ್ ಓವರ್ ದ ನೆಟ್ವರ್ಕ್, ಓಕೆ, ಲೈಕ್ ಫ್ರಮ್ A to B ಕಳಿಸ್ತಾ ಇದ್ದೀರಿ. ಎದಿಂದ ಕಳಿಸುವ ಏನಾದರೂ ಇನ್ಫಾರ್ಮೇಷನ್ ಇದಲ್ಲ, ಇಟ್ ವಿಲ್ ಸ್ಪ್ಲಿಟ್ ಇನ್ ಟು ದ ನಂಬರ್ ಆಫ್ ಓಕೆ ಬ್ಲಾಕ್ಸ್. ಎಷ್ಟು ನಂಬರ್ ಆಗ್ಬೋದು, ಡಿಪೆಂಡ್ಸ್ ಆನ್ ದಟ್. ಓಕೆ, ನಂಬರ್ ಆಫ್ ಬ್ಲಾಕ್ಸಲ್ಲಿ ಡಿವೈಡ್ ಆಗುತ್ತೆ. ಲೈಕ್ ನೀವು ಇನ್ಫಾರ್ಮೇಷನ್ ಎದಿಂದ ಕಳಿಸಿದ್ರೆ ಸ್ಟ್ರೇಟ್ ಆಗಿ ಹೋಗೋದಿಲ್ಲ ಅದು. ಇಟ್ ಡಿವೈಡ್ ಇನ್ ಟು ನಂಬರ್ ಆಫ್ ಬ್ಲಾಕ್ಸ್. ಆ ನಂಬರ್ ಆಫ್ ಬ್ಲಾಕ್ಸ್ ಡಿವೈಡ್ ಆದಮೇಲೆ ಇನ್ಫಾರ್ಮೇಷನ್ ಸ್ಪ್ಲಿಟ್ಟಲ್ಲಿರುತ್ತೆ. ಓಕೆ, ಸ್ಪ್ಲಿಟ್ಟಲ್ಲಿ ವಾಪಸ್ B ಹತ್ರ ಹೋದ್ಮೇಲೆ ಅವನೇನಾದರೂ ಲೈಕ್ ಅವನ ಹತ್ರ ಒಂದು ಕೀ ಇರುತ್ತೆ. ಲೈಕ್ ಎಕ್ಸಾಂಪಲ್ ದ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಥರ. ಓಕೆ, ಇಫ್ ಹಿ ಓಸ್ ಓನ್ಲಿ ಲೈಕ್ ಅಥೆಂಟಿಕೇಟ್ ಪರ್ಸನ್ ಏನೋ ಓಪನ್ ಮಾಡ್ತಾನೆ ಅಂದರೆ ಇಟ್ ವಿಲ್ ಓಪನ್, ಅದರ್ವೈಸ್ ನಾಟ್. ಇನ್ ಮಿಡಲ್ ಏನಾದರೂ ಈ ಬ್ಲಾಕ್ಸ್ಗಳನ್ನ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಲುಕ್ ಹಿಯರ್, ಬ್ಲಾಕ್ಸ್ಗಳನ್ನ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಅದೇನು ಮಾಡುತ್ತೆ, ಒಂದು ಬ್ಲಾಕ್ ಇರೋದು ಇನ್ನೊಂದು ಬ್ಲಾಕಿಗೆ ಇನ್ಫಾರ್ಮೇಷನ್ ಕಳಿಸುತ್ತೆ. ಲೈಕ್ ಐ ಆಮ್ ಗೋಯಿಂಗ್ ಟು ಬಿ ಹ್ಯಾಕ್ಡ್ ಅಂತೇಳಿ. ಓಕೆ, ಈ ಇನ್ಫಾರ್ಮೇಷನ್ ಕಳಿಸಿದ್ಮೇಲೆ ಟೋಟಲ್ ಸಿಸ್ಟಮ್ ವಿಲ್ ಕೊಲಾಪ್ಸ್ ದೇರ್ ಓನ್ಲಿ. ಸೊ ಅದೇ ರೀತಿ ಈವನ್ ಹ್ಯಾಕರ್ ಕೂಡ ಇದು ಈಸಿಲಿ ಕೆಲಸ ಮಾಡಿಕೊಡೋದಿಲ್ಲ. ಸೊ ದ್ಯಾಟ್ಸ್ ವೈ ಸೋ ಮಚ್ ಅವರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳೇ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡ್ಲಿಕ್ಕತ್ತವೆ. ಆ್ಯಂಡ್ ಅದರ ಮೇಲೆ ಕ್ರಿಪ್ಟೋ ಕಾಯಿನ್ಸ್ಗಳು ಡೆವಲಪ್ ಆಗ್ತದೆ. ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇದ್ದೀವಿ, ಸೆಕ್ಯೂರಿಟಿಗೋಸ್ಕರ. ಓಕೆ, ಇನ್ನೊಂದು ಪ್ರೈವಸಿ. ಓಕೆ, ಇಲ್ಲಿ ಟ್ರಾನ್ಸಾಕ್ಷನ್ಸ್ ಯಾರ ಮಧ್ಯದಲ್ಲಿ ಆಗುತ್ತೋ ಅದನ್ನು ಗೌಪ್ಯವಾಗಿ ಇಡ್ಬೋದು. ಓಕೆ, ಗೌಪ್ಯವಾಗಿ ಇಡ್ಬೋದು. ಓಕೆ, ಲುಕ್ ಹಿಯರ್, ಆಮೇಲೆ ಲೈಕ್ ಟೋಟಲಿ ಗ್ಲೋಬಲ್ ಸೇವಿಂಗ್ಸ್ ಬಗ್ಗೆ ಮಾತಾಡಿದ್ದೀನಿ ನಾನು. ಓಕೆ, ಲೈಕ್ ಕ್ರಾಸ್ ಬಾರ್ಡರ್ ರೆಮಿಟೆನ್ಸ್ಗಳು ನಮ್ಮಲ್ಲಿ ಆಗ್ತವಲ್ಲ. ಈಗ ನಾನು ಇಲ್ಲಿಂದ ಬ್ಯಾಂಕಿಗೆ ಹೋಗಬೇಕು, ಬ್ಯಾಂಕಿಂದ ಓಕೆ ಬ್ಯಾಂಕ್ ಅಧಿಕಾರಿ ಅದನ್ನು ಕ್ಲಿಕ್ ಮಾಡಬೇಕು, ಆಮೇಲೆ ಅಲ್ಲಿ ಹೋಗಿ ನನ್ನ ಸಂಬಂಧಿಕರು ದುಡ್ಡು ತೊಗೋಬೇಕು. ಇಟ್ಸ್ ಟೇಕಿಂಗ್ ಎ ಲಾಟ್ ಆಫ್ ಟೈಮ್ ಉಳಿಸ್ತಾ ಇದ್ದೀರಿ. ಆಮೇಲೆ ಇಲ್ಲಿ ನಡುವೆ ಇರುವ ಈ ಜನರನ್ನ ನೀವು ಅವಾಯ್ಡ್ ಮಾಡ್ತೀರಿ. ಕ್ರಿಪ್ಟೋದಿಂದ ನಡುವೆ ಇರೋ ಜನರನ್ನ ಅವಾಯ್ಡ್ ಮಾಡ್ತೀರಿ ಅಂದರೆ ಚಾರ್ಜಸ್ಗಳು ಜಾಸ್ತಿ ಉಳಿಸ್ತೀರಿ. ಅದೇ ಪಾಯಿಂಟ್ನಲ್ಲಿ ಹಾಕಿದ್ದೀನಿ. ಓಕೆ, ನೋಡ್ಕೊಳ್ರೆ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರಿಂದ ಜಾಸ್ತಿ ಉಳಿಯುತ್ತೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗುತ್ತೆ. ಆಮೇಲೆ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಈ ಟೋಟಲ್ ಆಗಿ ಹೇಳಬೇಕಂದ್ರೆ $250 to $300 ಬಿಲಿಯನ್. ಓಕೆ, ಯು ಆರ್ ಸೇವಿಂಗ್ ಪರ್ ಇಯರ್.
ದಿಸ್ ಇಸ್ ವಾಟ್ ಹ್ಯಾಪ್ನಿಂಗ್ ಹಿಯರ್. ಇವಾಗ ನಾನು ಏನಾದರೂ ದುಡ್ಡು ಕಳಿಸ್ಬೇಕಪ್ಪ ಅಂದರೆ ಲುಕ್ ಹಿಯರ್, ಇಟ್ ಟೇಕ್ಸ್ ಜಸ್ಟ್ ಅ ಕ್ಲಿಕ್. ಸೊ ಇಲ್ಲ ಸರ್ ನಾನು NEFT RTGS ಅಂದ್ರೂ ಆಗುತ್ತೆ, ಇಂಟರ್ನ್ಯಾಷನಲ್ ಕ್ಲಿಕ್ ಮಾಡಿದ್ರು ಆಗುತ್ತೆ. ಡೂ ಇಟ್. ಆ್ಯಕ್ಚುಲಿ ಯುವರ್ ಪ್ರೈವಸಿ ಇಸ್ ಕಾಂಪ್ರಮೈಸ್. ಅವ್ರ ನಡುವೆ ಇರುವ ಯಾರಾದರೂ ನೋಡ್ಕೋತ ಕೂತ್ಕೊಂಡಿರ್ತಾರೆ, ದಟ್ಸ್ ಲೈಕ್ ರೆಗ್ಯುಲೇಟರ್, ಬ್ಯಾಂಕ್ ಇದೆ ಅಥವಾ RBI ಇದೆ, ನೋಡ್ಕೊಂಡು ಕೂತ್ಕೊಳ್ಳುತ್ತೆ. ಇಲ್ಲ ಹಂಗೇನಿಲ್ಲ, ದಟ್ಸ್ ಇಂಪಾರ್ಟೆಂಟ್. ಅಲ್ಲಿ ಹಂಗೇನಿಲ್ಲ. ಹಿಯರ್ ಯು ಆ್ಯಂಡ್ ದ ಅದರ್ ಪರ್ಸನ್ ಹೂ ಇಸ್ ರಿಸೀವಿಂಗ್ ಇಟ್. ಓಕೆ, ಆಸ್ ಅ ಪ್ರೈವಸಿ ಇಸ್ ಅವರ್ ಓನ್ ಓಕೆ ಡೆಮೊಕ್ರೆಟಿಕ್ ಪಾಯಿಂಟ್ ಅಂತ ಇಕ್ಕೋತೀನಿ, ಫಂಡಮೆಂಟಲ್ ರೈಟ್ ಅನ್ಕೊಳ್ಳಿ. ದಟ್ಸ್ ವಿಸ್ ಹ್ಯಾಪ್ನಿಂಗ್ ವಿತ್ ಕ್ರಿಪ್ಟೋ. ಆ್ಯಂಡ್ ಫ್ಯೂಚರ್ ಬರುತ್ತೆ. ಸೊ ದಿಸ್ ಥಿಂಗ್ಸ್ ವಿಲ್ ಕಮ್ ಡೆಫಿನೆಟ್ಲಿ. ಓಕೆ, ಸ್ವಲ್ಪ ರೆಗ್ಯುಲೇಷನ್ಸ್ ಬರ್ಬೋದು, ಬಟ್ ಅದರ್ ದ್ಯಾನ್ ದಿಸ್ ವಿನ್ ಇಟ್ ಈಸ್ ಗೋಯಿಂಗ್ ಹಿಯರ್. ಇವಾಗ ನೀವು ಅನ್ಕೊಂಡಿರ್ಬೋದು ಸರ್ ಸೆಲಾನ್ ರೈಸ್ ಆಗ್ತಾ ಇದೆ, ಕ್ರಿಪ್ಟೋ ಬೀಳ್ತಾ ಇದೆ. ಲುಕ್ ಹಿಯರ್, ಓಕೆ ಮೇಲೆಗಡೆ ಹೋಗುತ್ತೆ, ಕೆಳಗಡೆ ಬರ್ತಾ ಇದೆ, ಒಂದು ಡೇ ಆಂಗಲ್ ಚಾರ್ಟ್ ನೋಡಿದ್ರೆ ಹೆಂಗೆ ಕಾಣುತ್ತೆ ಅನ್ಕೊಟ್ರು. ಇಫ್ ಐ ಶೋ ಇನ್ ಡೇ ಚಾರ್ಟ್, ಲುಕ್ ಅಟ್ ಇನ್ ಅ ಬಿಗ್ ವೇ, ಹೆಂಗೆ ಕಾಣುತ್ತೆ ನೋಡ್ಕೊಡ್ರಿ ಚಾರ್ಟ್. ಈಗ ಸದ್ಯದ ಮಟ್ಟಿಗೆ ಬಿದ್ದಿದೆ, ಹಿಂದೆನೂ ಇದೇ ರೀತಿ ಬಿದ್ದಿತ್ತು, ಬಟ್ ದ ಥಿಂಗ್ ಈಸ್ ಗೋಯಿಂಗ್ ಅಪ್ಸೈಡ್ ಓನ್ಲಿ. ಟೆಂಪ್ರರಿ ಪಾಸ್ಗಳು ಇರುತ್ತೆ. ಓಕೆ, ದೇ ಆರ್ ಜಸ್ಟ್ ಎಂಟ್ರಿ ಪಾಯಿಂಟ್ಸ್ ಫಾರ್ ಅಸ್. ಇವೆಲ್ಲ ಎಂಟ್ರಿ ಪಾಯಿಂಟ್ಗಳು, ನಾವು ಇಂಥವನ್ನೇ ಮಿಸ್ ಮಾಡ್ಕೋತೀವಿ. ಸೊ ಇನ್ನೂ ಬೀಳುತ್ತಾ. ಲುಕ್ ಹಿಯರ್, ದ ಕ್ರಿಪ್ಟೋಸ್ ಆರ್ ಸಿಸ್ಟಮೆಟಿಕಲಿ ರೆಗ್ಯುಲೇಟ್ ಆಗುವವರೆಗೂ ಈ ಸ್ವಲ್ಪ ಪಾಯಿಂಟ್ ಇರೋದೆ, ಹೆಚ್ಚು ಕಮ್ಮಿ ಇರೋದೆ. ಎಲ್ಲರೂ ಜನರಿಗೆ ನಾಲೆಜ್ ಇಲ್ವೋ ಅಲ್ಲಿವರೆಗೂ ಈ ಪ್ರಾಬ್ಲಮ್ ಇರೋದೆ. ಆ್ಯಂಡ್ ಇಟ್ಸ್ ನ್ಯೂ ಟು ದ ಮಾರ್ಕೆಟ್ ಆ್ಯಂಡ್ ಡೆಫಿನೆಟ್ಲಿ ಹೈ ವಾಲೆಟೈಲ್ ಇದೆ. ಚೆಕ್, ನಮ್ಮ ಇಂಡಿಯನ್ ಮಾರ್ಕೆಟ್ಗಿಂತ ಕಂಪೇರ್ ಮಾಡಿದ್ರೆ ಹೈ ವಾಲೆಟೈಲ್ ಟ್ರೇಡಿಂಗ್. ಹೋದರೆ 2,000 3,000 ಪಾಯಿಂಟ್, ಒಮ್ಮೆ 10-15,000 ಕೂಡ ಒಂದೇ ದಿವಸಕ್ಕಾಗತ್ತೆ. ದಟ್ ಮಚ್ ಹ್ಯೂಜ್ ವಾಲೆಟೈಲ್, ಬಿಕಾಸ್ ದ ಮಾರ್ಕೆಟ್ ಇಸ್ ವೆರಿ ನ್ಯೂ. ಇವನ್ ನೋಡ್ಕೊಡು, IPO ಬಂದಾಗ ಹೊಸ ಸ್ಟಾಕ್ ನಿಮ್ಗೆ ಎಷ್ಟು ವಾಲೆಟೈಲ್ ಇರ್ತದೆ? ಟೂ ಮಚ್, ರೈಟ್? ಸೊ ಇದ್ರೊಳಗಡೆ ಇನ್ನೂ ಇದು ನಮ್ಮ ಟೋಟಲ್ ವರ್ಲ್ಡ್ಗೆ ಹೊಸ ಸಿಸ್ಟಮ್ ಅಂದಮೇಲೆ ಸ್ವಲ್ಪ ವಾಲೆಟಾಲಿಟಿ ಇರೋದೆ. ಯು ಹ್ಯಾವ್ ಟು ಲೈಕ್ ಅಡ್ಜಸ್ಟ್ ಇಟ್. ಓವರ್ ಟೈಮ್ ಇದು ವಾಲೆಟಾಲಿಟಿ ಕಮ್ಮಿ ಆಗ್ತದೆ, ಬಿಕಾಸ್ ದ ಎವಾಲ್ವಿಂಗ್ ಥಿಂಗ್ಸ್ ವಿಲ್ ಕಮ್ ಓವರ್ ಟೈಮ್. ಓಕೆ, ಇವನ್ ನಾವು ಇಲ್ಲಿ ಬೇಕಂತ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದಿಲ್ಲ, ಅಥವಾ ಬೇಕಂತೆಲ್ಲ ಟ್ರೇಡಿಂಗ್ ಮಾಡ್ಲಿಕ್ಕೆ ಬಂದಿಲ್ಲ. ಇಟ್ಸ್ ಅಪಾರ್ಚುನಿಟಿ, ಯು ಅಂಡರ್ಸ್ಟ್ಯಾಂಡ್. ಯು 24/7 ಇರುತ್ತೆ ಒಂದು. ಅದ್ರ ಜೊತೆಗೆ ಏನೋ ನ್ಯೂಸ್ಗಳು ಫ್ಲೋ ಆದರೂ ಕೂಡ ಇದ್ರೊಳಗಡೆ ಅದು ಡಿಸ್ಕೌಂಟ್ ಆಗುತ್ತೆ. ಇದ್ರೊಳಗಡೆ ಅದನ್ನು ಎನ್ಕ್ಯಾಶ್ ಮಾಡ್ಕೋತೀನಿ, ತಪ್ಪು ಏನಿಲ್ಲ. ಈವನ್ ಇದು 24/7 ಇರೋದ್ರಿಂದ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಆಗೋದಿಲ್ಲ. ರಿಮೆಂಬರ್ ಇಟ್ ಹಿಯರ್. ಯಾವುದೇ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಸ್ಗಳು ಮಣ್ಣು ಇರೋದಿಲ್ಲ. ವಿ ಆರ್ ಜಸ್ಟ್ ಟ್ರೇಡಿಂಗ್ ಇಟ್. ಆ್ಯಂಡ್ ಅದನ್ನೇ ಮಾಡಿ ಕೆಲವೊಂದಿಷ್ಟು ದಿನ ಇನ್ವೆಸ್ಟಿಂಗ್ ಮಾಡೋದಿದ್ರೆ, ರಿಪೀಟ್ ಹಿಯರ್, ಅದರ್ ದ್ಯಾನ್ ಬಿಟ್ ಕಾಯಿನ್ನ ಚೆಕ್ ಮಾಡ್ತಾ ಇದ್ರೆ, ರಿಪೀಟ್ ಹಿಯರ್, ಯು ಹ್ಯಾವ್ ಟು ಫೈಂಡ್ ಅಪ್ ವಿಚ್ ಕಾಯಿನ್ಸ್ ಫ್ಯೂಚರ್ ಇದೆ. ಅದಕ್ಕೆ ಹೆಂಗೆ ಥಿಂಕ್ ಮಾಡ್ತೀರಿ, ಅದನ್ನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಾಗಿದೆ ಈ ರೀತಿ ನೀವೆಲ್ಲ ಜಾಯ್ನ್ ಆದಾಗ. ಈಗ ವಾಪಸ್ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ನಿಮಗೆ ಮಾಡೋವರೇ ಇದ್ದರೆ ಅದನ್ನು ಥ್ರೂ ಡೆರಿವೇಟಿವ್ ಥ್ರೂ ಇದನ್ನು. ಓಕೆ, ಸೊ ಐ ಗಿವ್ ಯು ಸಮ್ ಲಿಸ್ಟ್ ಕೊಡ್ತೀನಿ ನಿಮಗೆ ನಾನೇ. ಬಟ್ ನಾನು ನಂಬೋದು ಹಿಂಗಿಲ್ಲ, ನಾನು ಕೊಟ್ಟಿರೋ ಪಾಯಿಂಟ್ಸ್ ನಂಬೋದಿದೆ. ಅದರ ಪ್ರಕಾರ ನೀವು ಅದನ್ನು ಹೌದು ಅಂತ ಅನ್ನಿಸಿದ್ರೆ ಪುಟ್ ಓನ್ಲಿ 5%, 5% ಹಾಕೋದು. ಅಂದರೆ 1,00,000 5% ಹಾಕೋದು. ಬಿಕಾಸ್ ವೆರಿ ನ್ಯೂ ಟು ದ ಮಾರ್ಕೆಟ್, ರಿಸ್ಕ್ ಇರುತ್ತೆ. ದಾಟ್ಸ್ ವೈ ಐ ಆಮ್ ಟಾಕಿಂಗ್ ಹಿಯರ್. ಬಟ್ ಪ್ರತಿಯೊಂದು ಪಾಯಿಂಟ್ ನಾನು ತೊಗೊಳಿಕ್ಕೆ ಹೋಗ್ಬಿಡಲ್ಲ. ರಿಸ್ಕ್ ಅಥವಾ ಇಷ್ಕೆ ಅವು ಕಾಮನ್ ಪಾಯಿಂಟ್ಸ್ಗಳು ಬರ್ತಾನೆ ಇರ್ತವೆ. ಡೋಂಟ್ ಟೇಕ್ ಎವ್ರಿಥಿಂಗ್ ಇನ್ ಅ ಸಚ್ ಅ ವೇ. ಓಕೆ, ಲೈಕ್ ನನ್ನ ಪೋರ್ಟ್ಫೋಲಿಯೋ ಒಳಗಡೆ ಇಫ್ ಐ ಆಮ್ ಪುಟ್ಟಿಂಗ್ 100, ಓಕೆ, 5 ರೂಪೀಸ್ ಹಾಕ್ಲಿಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ. 5 ರೂಪಾಯಿ ಹೋದ್ರೆ ನನಗೆ 95 ರೂಪೀಸಿಂದ ಏನಾದರೂ ಗಳಿಕೆ ಇರುತ್ತೆ ವಾಪಸ್ ಉಲ್ಟಾ, ಲೈಕ್ ಇಕ್ವಿಟಿ ಇನ್ವೆಸ್ಟ್ಮೆಂಟು ಅದು ಇದು ಈ ರೀತಿ. ಬಟ್ ಇದ್ರೊಳಗೆ ಅಪಾರ್ಚುನಿಟಿ ಯಾಕೆ ನಾನು ಮಿಸ್ ಮಾಡಲಿ? ಯು ಪುಟ್ ಇಟ್ ಲೈಕ್ ದ್ಯಾಟ್. ಓಕೆ, 500 ರೂಪಾಯಿ ಹಾಕ್ಕೊಂಬಿಟ್ಟು ಅದು 5 ಲಕ್ಷ ಆಗತ್ತೆ, 5 ಕೋಟಿ ಅಂತ ತಿಳ್ಕೊಳಕ್ಕೆ ಹೋಗ್ಬಿಟ್ರೆ ಆಗಿದೆ. ಬಟ್ ನಾಟ್ ಎವ್ರಿ ಟೈಮ್. ಬಟ್ ಅಂಥ ಕಾಯಿನ್ ಹುಡುಕ್ಬೇಕಲ್ಲ ನೀವು, ಅದು ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಹಿಯರ್, ಸೊ ನಿಮಗಿದು ಲೈಕ್ ಅಡ್ವಾಂಟೇಜ್ ಅಂತ ಗೊತ್ತಾಗಿದೆ, ಎಸ್ಟಿಮೇಟೆಡ್ ಗ್ಲೋಬಲ್ ಸೇವಿಂಗ್ ಎಷ್ಟಾಗ್ತದೆ ಎಲ್ಲ ಗೊತ್ತಾಗಿದೆ. ಓಕೆ, ಕಮಿಂಗ್ ಟು ದ ಪಾಯಿಂಟ್ ಹಿಯರ್, ಲೈಕ್ ಪ್ರೆಸೆಂಟ್ ಕ್ರಿಪ್ಟೋ ಕಾಯಿನ್ಸ್ಗಳು ಇಷ್ಟು ಟೈಪ್ ಇದೆ. ಒಂದೇ ಟೈಪ್ ಇಲ್ಲ. ಪೇಮೆಂಟ್ ಕಾಯಿನ್ಸ್ ಇದೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ಪ್ಲಾಟ್ಫಾರ್ಮ್ಸ್ ಇದೆ, ಸ್ಟೇಬಲ್ ಕಾಯಿನ್ಸ್ ಇದೆ, ಪ್ರೈವಸಿ ಕಾಯಿನ್ಸ್, ಯುಟಿಲಿಟಿ ಕಾಯಿನ್ಸ್, ಈ ರೀತಿ ಸಿಕ್ಕಾಪಟ್ಟೆ ಟೈಪ್ಸ್ ಬಂದಿವೆ. ಆ್ಯಂಡ್ ಇವನ್ ಲುಕ್ ಹಿಯರ್, ಮಾರ್ಕೆಟ್ ಒಳಗೆ ದಿನ ಒಂದು ಕ್ರಿಪ್ಟೋ ಕಾಯಿನ್ ಬರುತ್ತೆ, ದಿನ ಆ್ಯಡ್ ಆಗುತ್ತೆ. ಬಟ್ ದೇ ಡೋ ನಾಟ್ ಹ್ಯಾವ್ ಎನಿ ಪರ್ಪಸ್ ಟು ಡೂ ಇಟ್ ಹಿಯರ್ ಎನಿಥಿಂಗ್. ಯಾವುಗಳಿಗೆ ಪರ್ಪಸ್ ಇದೆ? ಲುಕ್ ಹಿಯರ್, ಈಗ ನಾನು ರಿಲಯನ್ಸ್ ಇಂಡಸ್ಟ್ರಿ ಇನ್ವೆಸ್ಟ್ ಮಾಡ್ತೀನಿ, ನನಗೆ ಗೊತ್ತಿದೆ ರಿಲಯನ್ಸ್ ಏನು ಮಾಡುತ್ತೆ ಅಂತೇಳಿ. ಅದರಿಂದ ಅವ್ರಿಗೆ ಲಾಭ ಬರುತ್ತೆ, ಲಾಭ ಬಂದರೆ ಅದು ಶೇರ್ ಏರುತ್ತೆ, ಅದು ಗೊತ್ತಿದೆ. ಎವ್ರಿಥಿಂಗ್ ಐ ನೋ. ಓಕೆ, ಕೆಲವೊಂದು ಕಂಪ್ನಿ ಇರ್ತವೆ, ಅದು ಏನು ಮಾಡ್ತದೆ ಗೊತ್ತೂ ಇರೋದಿಲ್ಲ, ಆದರೂ ಇನ್ವೆಸ್ಟ್ ಮಾಡ್ತೀವಿ. ಯಾಕೆ? ಚೀಪಲ್ಲಿ ಸಿಗುತ್ತೆ ಅಂತೇಳಿ. ದ್ಯಾಟ್ಸ್ ವಾಟ್ ಅ ಪಂಪ್ ಆ್ಯಂಡ್ ಡಂಪ್. ಇಲ್ಲೂ ಹಾಗೆ
ಮೇಮೆ ಕಾಯಿನ್ಸ್ಗಳಿವೆ ಅಥವಾ ವಿತೌಟ್ ಪರ್ಪಸ್ ಇರುವ ಕಾಯಿನ್ಸ್ಗಳಿವೆ. ಈಗ ಲುಕ್ ಹಿಯರ್, ಟ್ರಂಪ್ ಗೆದ್ದ, ಲುಕ್ ಹಿಯರ್ ಟ್ರಂಪ್ ಗೆದ್ದ, ಓಕೆ. ಆಮೇಲೆ ಟ್ರಂಪ್ ಮೇಲೆ ಒಂದು ಕಾಯಿನ್ ರೆಡಿಟ್ ಆಯಿತು. ಬಟ್ ಟ್ರಂಪ್ ಕಾಯಿನ್ ರೆಡಿ ಆಯಿತು, ಓಕೆ. ಟ್ರಂಪ್ ಕಾಯಿನ್ ಮಾಡ್ತಾ ಇದಾರೆ ಏನು? ಓಕೆ, XRP ಅಂತಿದೆ, ಇದು ಪೇಮೆಂಟ್ಗೋಸ್ಕರ ಯೂಸ್ ಮಾಡೋ ಒಂದು ಕಾಯಿನ್ ಇದೆ. ರಿಪಲ್ ಟೆಕ್ನಾಲಜಿ ಅದನ್ನ ಬ್ಯಾಕಪ್ ಮಾಡುತ್ತೆ, ಓಕೆ. ಇವಾಂಕ ಟ್ರಂಪ್ ಮಾಡಿದ್ರು, ಅವ್ನು ಏನು ಇದು ಮಾಡಿದ್ರು, ಏನು ಮಾಡತ್ತೆ? ಓಕೆ, ಟೆಸ್ಲಾ ಓನರ್ ಏನು ಮಾಡ್ದ, ಎಲಾನ್ ಮಸ್ಕ್ ಒಂದು ನಾಯಿನ ಎತ್ಕೊಂಡ, ಆ ನಾಯಿಗೂ ಒಂದು ಕಾಯಿನ್ ಮಾಡಿದ್ರು, ಶೀಬಾ ಏನು ಅಂತೇಳಿ. ಓಕೆ, ಇನಿಷಿಯಲಿ ಪಂಪ್ ಮಾಡಿದ್ರು, ಲುಕ್ಕೆ ಪಂಪ್ ಮಾಡಿದ್ರು, ಡಂಪು ಮಾಡಿದ್ರು. ಏನು ಮಾಡತ್ತೆ? ಫ್ಯೂಚರ್ ಸಿಗತ್ತಾ? ನೋ. ಇಲ್ಲ ಸರ್, 5,000 ಹಾಕಿರ್ತೀನಿ, ಅದು ಹೋಗುತ್ತೆ ಫ್ಯೂಚರ್, ನೋಡ್ತೀರಿ ಸರ್. ಟೆಸ್ಲಾದ ಒಂದು ತಲೆ ಇದೆ. ಸೊ ಟೆಸ್ಲಾ ಒಂದು ತಲೆ ಇದ್ರೆ ಅದ್ರ ಬಗ್ಗೆ ಓದಿಯಲ್ಲ, ಅದ್ರ ಬಗ್ಗೆ ಇರುವ ಪಾಯಿಂಟ್ಸ್ ಓದ್ಕೊಳ್ಳಿ. ಎಕ್ಸಾಂಪಲ್, ಓಕೆ, ಇಫ್ ಐ ವಾಂಟ್ ಟು ಸಿ, ಓಕೆ, ಇಫ್ ಐ ವಾಂಟ್ ಟು ಸಿ ಎನಿ ಕಾಯಿನ್ಸ್ ಟು ಇನ್ವೆಸ್ಟ್, ನಾನು ನೋಡ್ಬೇಕಾದೇನು? ಇವೆಲ್ಲ ನೋಡ್ಬೇಕಿದ್ನಲ್ಲ. ಎಕ್ಸಾಂಪಲ್, ಏನಾದರೂ ಯೂಸ್ ಕೇಸ್ ಇದೆಯಾ? ಇಫ್ ನೋ, ನೋ. ಓಕೆ, ಎನಿವೇ, ಐದರ್ ಹೈಪ್ ಇದೆಯಾ ಅಥವಾ ಸುಮ್ಮನೆ ಯೂಸ್ ಕೇಸ್ ಅಂತ ತೋರಿಸಿದಾರ? ಚೆಕ್ ಇಟ್. ಯಾವ ಟೈಪ್ ಕಾಯಿನ್ ಅದು, ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬಂತೆ? ಟ್ರಂಪ್ ಗೆದ್ದ, ಓಕೆ. ಟ್ರಂಪ್ ಕಾಯಿನ್ ಬಂತು, ಯಾಕೆ? ಕ್ವೆಶನ್ ಇಟ್. ಯಾಕೆ ಬಂತು? ಕ್ವೆಶನ್ ಬಂತು, ಮುಗೀತು. ಓಕೆ, ಎನಿ ರಿಯಲ್ ವರ್ಲ್ಡ್ ಯೂಸ್ ಕೇಸ್ ಇದೆಯಾ? ನೋ. ಇದ್ರೆ ಮಾಡ್ಕೊಳ್ಳಿ. ಆಕ್ಚುಲ್ ರಿಯಲ್ ಯೂಸರ್ಸ್ ಇದ್ದಾರಾ? ನೋಡ್ಕೊಳ್ಳಿ. ಈಗ ನಾಳೆ ಒಂದು ಕಂಪ್ನಿ, ಓಕೆ, ಒಂದು ಹೊಸ ಒಂದು ಐಸ್ ಕ್ರೀಮು ಅಥವಾ ಒಂದು ಚಾಕ್ಲೇಟ್ ಓಪನ್ ಮಾಡ್ದಪ್ಪ ಕಂಪ್ನಿ, ಓಕೆ, ಮಾಡಿದ್ಮೇಲೆ ತಿನ್ನೋರೇ ಇಲ್ಲ ಸರ್. ಆ ಲೈಕ್ ಕಾಯಿನ್ ಥರನೇ ಅದು ಚಾಕ್ಲೇಟ್ ಕೂಡ ಯಾವುದೇ ರೀತಿ ಪರ್ಪಸ್ ಇಲ್ಲದಿತ್ತು, ಆಯಿತು. ಲೈಕ್ ಎಕ್ಸಾಂಪಲ್, ಅದ್ರೊಳಗಡೆ ವಿಷ ಇದೆ ಅಥವಾ ಏನೋ ಒಂದು ಧಾತು ಇದೆ, ದಟ್ಸ್ ನಾಟ್ ಹ್ಯಾಪ್ನಿಂಗ್ ಎನಿ ವೇ. ಲೈಕ್ ಜನರಿಗೆ ಯೂಸ್ ಮಾಡೋರದ್ದು ಬೇಕಲ್ಲ, ಇಲ್ಲ ಅಂದ್ರೆ ಯಾಕೆ ಯೂಸ್ ಆಗುತ್ತೆ? ಡೋಂಟ್ ಯೂಸ್ ದನ್. ಸೊ ಅದೇ ರೀತಿ ಇಲ್ಲಿ ಈ ವರ್ಲ್ಡಲ್ಲಿ ಕೂಡ ಆಕ್ಚುಲ್ ಪರ್ಪಸ್ ಇರುವ ಥಿಂಗ್ಸ್ಗಳಾದರೆ ಕೆಲಸ ಆಗುತ್ತೆ. ಓಕೆ, ಜಿಯೋ ಲಾಂಚ್ಡ್ ದಿಸ್ ಒನ್, ಲೈಕ್ ಪ್ಲಾನ್ಸ್ನ ಹಾಕಿದ್ರು, ಫೈಬರ್ ಹಾಕಿದ್ರು, ಇವನ್ ಜಿಯೋ PC ಬರುತ್ತೆ. ಅದೇನೋ ಪರ್ಪಸ್ ಇದೆ, ನಮ್ಮಂತರ ಯುಟಿಲೈಸ್ ಮಾಡ್ತೀವಿ, ದುಡ್ಡು ಕೊಡ್ತೀವಿ, ಅದರಿಂದ ಅವ್ರ ಕಂಪ್ನಿ ನಡೆಯುತ್ತೆ. ಲುಕ್, ಈ ರೀತಿ ಸಿಸ್ಟಮ್ ಇದೆ. ಬಟ್ ದ ಸೇಮ್ ಟೈಮ್ ಕಾಯಿನ್ ಅದೇ ರೀತಿ ಇದೆಯಾ? ಕ್ವೆಶನ್ ಮಾಡ್ಕೊಳ್ರಿ. ಲುಕ್ ಹಿಯರ್, ದೀಸ್ ಆರ್ ದ ಪಾಯಿಂಟ್ಸ್. XRP ಇದೆ. ಇನ್ನು ಸ್ವಲ್ಪ ಡೀಪ್ ಒಂದು ಪಾಯಿಂಟ್ ತೋರಿಸ್ತೀನಿ, ಆಮೇಲೆ ನಿಮ್ಗೆ ಈ ಪಾಯಿಂಟ್ ಆಕ್ಚುಲಿ ಹೋಗ್ತೀನಿ. ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡುತ್ತೆ? ನಂಬರ್ 1, ಓಕೆ, ದೊಡ್ಡದು ಮಾಡ್ತೀನಿ, ಸ್ವಲ್ಪ ಎಲ್ರಿಗೂ ಕಾಣುತ್ತೆ. ಲುಕ್, ಓಕೆ, ಇದೇನು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಸರ್? XRP, ನಂಬರ್ 1, ಸ್ಲೋ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ ಆಗ್ತಿದ್ವು. ಅದನ್ನ ಇದು ಯೂಶಲಿ ಟ್ರೆಡಿಷನಲ್ ಸಿಸ್ಟಮ್ 3 ರಿಂದ 5 ದಿನ ಆಗ್ತಿತ್ತು. ಲೈಕ್ ಫ್ರಮ್ ಸೌದಿ ಅರೇಬಿಯಾ ಯಾರು ದುಡಿಯಲಿಕ್ಕೆ ಹೋಗಿದ್ದಾರೆ, ಓಕೆ, ಲೈಕ್ ಇನ್ ಅರೇಬಿಯನ್ ಕಂಟ್ರೀಸ್, ಅಲ್ಲಿಂದ ಇಲ್ಲಿ ಕಳಿಸ್ಬೇಕಪ್ಪ. ಇಟ್ ಯೂಸ್ ಟು ಟೇಕ್ ವೆಸ್ಟರ್ನ್ ಯೂನಿ ಮನಿ ಟ್ರಾನ್ಸ್ಫರ್ ಅಂತ ಹಾಕೊಟ್ಟಿದ್ರು, ಬೋಲ್ಡ್ ನೋಡಿದಿರ ಅಂತ ಗೊತ್ತೀನಿ. ಈಗ ಇಟ್ಸ್ ಟೇಕಿಂಗ್ ಸೆಕೆಂಡ್ಸ್ ದಾಟ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಇದು ಕರೆನ್ಸಿನ ಸ್ವಾಪ್ ಕೂಡ ಮಾಡಿ ಅವ್ರದೇ ಆದ ಕರೆನ್ಸಿನಲ್ಲಿ ಪೇಮೆಂಟ್ ಕೂಡ ಮಾಡುತ್ತೆ. ದಾಟ್ಸ್ ವಾಟ್. ಲೈಕ್ ನಡುವೆ ಇವಾಗ ಗೊತ್ತಿಲ್ಲ ಅಂದ್ರೆ ಸ್ವಿಫ್ಟ್ ಅಂತಿದೆ, SWIFT, ಅದನ್ನ ಗೂಗಲ್ ಮಾಡ್ಕೊಳ್ರಿ. ನಮ್ಮ ದುಡ್ಡು, ಲುಕ್ಕೆ, ನಮ್ಮ ದುಡ್ಡು ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತೀವಲ್ಲ, ಲೈಕ್ ಮಿಡಲ್ ಈಸ್ಟ್ ಕಂಟ್ರಿಗಳಿಂದ, ದಿಸ್ ಇಸ್ ಅ ಮಿಡಲ್ ಪೀಪಲ್ ಹೂ ಕರೆನ್ಸಿ ಸ್ವಾಪ್ ಮಾಡ್ತಾರೆ. ಲುಕ್, ಕರೆನ್ಸಿ ಸ್ವಾಪ್ ಮಾಡ್ತಾ ಅವ್ರಿಗೆ ಹೋಗುತ್ತೆ, ದ ಪರ್ಸನ್ ಆನ್ ದ ಅದರ್ ಸೈಡ್. ಸ್ವಿಫ್ಟ್ ಸಿಸ್ಟಮ್ ಇದೆ. ಇದು ವೆಸ್ಟರ್ನ್ ಡಾಮಿನೇಟೆಡ್, ಡೆಫಿನೆಟ್ಲಿ ವೆಸ್ಟರ್ನ್ ಡಾಮಿನೇಟೆಡ್. ಸ್ವಿಫ್ಟ್ ಗೊತ್ತಾ ಇಲ್ವಾ? ಸ್ವಿಫ್ಟ್ ಬಗ್ಗೆ ಗೊತ್ತಿಲ್ಲ, ಗೂಗಲ್ ಅಟ್ಲೀಸ್ಟ್ ಮಾಡಿ. ಓಕೆ, ದಟ್ ಮನಿ ಟ್ರಾನ್ಸ್ಫರ್ಗೋಸ್ಕರ ಯೂಸ್ ಮಾಡ್ತಾರೆ ಇದನ್ನ. ಈವನ್ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲೆಲ್ಲ ಕೇಳ್ತಿದ್ರು ಇದನ್ನ. ಯಪ್, ಜಸ್ಟ್ ಐ ವಿಲ್ ಗಿವ್ ಯು ಮೈ ಸ್ವಿಫ್ಟ್ ಲಾಂಗ್ ಫಾರ್ಮ್ ಕೊಡ್ತೀನಿ. ಓಕೆ, ಸ್ವಿಫ್ಟ್ ಮನಿ ಟ್ರಾನ್ಸ್ಫರ್, ಓಕೆ, ಲಾಂಗ್ ಫಾರ್ಮ್, ಸ್ವಿಫ್ಟ್ ಲಾಂಗ್ ಫಾರ್ಮ್. ನನಗೂ ಹೆಸರು ಮಾರ್ತೋಗಿದೆ, ಲಾಂಗ್ ಫಾರ್ಮ್. ಓಕೆ, ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್, ದಿಸ್ ಒನ್. ಓಕೆ, ಇದರಿಂದ ದುಡ್ಡನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಹಂಗಿಲ್ಲ, ದೇರ್ ಇಸ್ ನೋ ಎನಿ ಮಿಡಲ್ ಕೈಂಡ್ ಸಿಚುವೇಶನ್ ದಟ್ XRP ಇಸ್ ಡೂಯಿಂಗ್ ಆಲ್ ದ ಆಪರೇಷನ್ಸ್ ಈ ತರ. ಆಮೇಲೆ 3 ರಿಂದ 5 ಸೆಕೆಂಡ್ ಒಳಗೆ ಹೋಗುತ್ತೆ ಯೂಸ್ ಕೇಸ್. ಆಮೇಲೆ ಬ್ರಿಡ್ಜ್ ಕರೆನ್ಸಿ ಫಾರ್ ಲೋ ಲಿಕ್ವಿಡಿಟಿ ಕರೆನ್ಸಿ ಪೇರ್ಸ್ ಆಲ್ಸೋ. ಆಮೇಲೆ ಇಂಟರ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗೋದು ಬಹಳ ಬಿಸಿ, ಸ್ಪೀಡ್ ಇದೆ. ಓಕೆ, ಯಾರು ಯೂಸ್ ಮಾಡ್ತಾರೆ? SBI ರೆಮಿಟ್, ನಾಟ್ SBI ಬ್ಯಾಂಕ್. ಇಲ್ಲಿ SBI ದಟ್ ಈಸ್ ಜಪನೀಸ್. ಓಕೆ, ಆಮೇಲೆ ಕರೆನ್ಸಿ ಡೈರೆಕ್ಟ್ ಇದೆ. ಎಸ್ಪೆಷಲಿ ದಿಸ್ ಒನ್ ಆಲ್ರೆಡಿ ಯೂಸ್ ಬೈ ಮನಿಗ್ರಾಮ್, ಬ್ಯಾಂಕೋ ಸ್ಟ್ಯಾಂಡರ್ಡ್ ಅಂಡ್ ಅದರ್ ರೀಜನಲ್ ಬ್ಯಾಂಕ್ಸ್ಗಳು ಯೂಸ್ ಮಾಡ್ತಾ ಇದೆ ಇನ್ ಪೈಲಟ್ ಬೇಸಿಸ್ ಆಲ್ಸೋ.
ಆ್ಯಂಡ್ ಈವನ್ ಹೈಪ್ ರಿಯಲ್ ಅಂತ ಯೂಸ್ ಮಾಡಿದ್ರೆ ರಿಯಲ್ ಹೈಪ್ ಅಲ್ಲ, ರಿಯಲ್ ಇದೆ, ಯೂಸ್ ಇದೆ. ಅದಕ್ಕೋಸ್ಕರ ಆ ಕಾಯಿನು ಲುಕ್ಯ ಡಾಲರ್ ಟಚ್ ಆಗಿದೆ. ನೀವು ಬೇಕಾದ್ರೆ ಕಾಯಿನ್ನ ತೆಗೆದು ನೋಡಿ ಸರ್, ಕಾಯಿನ್ ತೋರಿಸ್ತೀನಿ, ಉಳಿದ ಕಾಯಿನ್ಸ್ಗಳನ್ನು ತೋರಿಸ್ತೀನಿ. ಈ $2.53 ಹೋಗಿದ್ದಾನೆ. ಇನಿಷಿಯಲಿ ಕ್ರಿಪ್ಟೋ ಕೂಡ ಲೈಕ್ BTC ಕೂಡ ಹಿಂಗೆ ಒದ್ದಾಡ್ತಿತ್ತು. ಓಕೆ, ಆ್ಯಂಡ್ ಹೂ ಇಸ್ ಬ್ಯಾಕ್ಡ್ ಅಪ್ ದಿಸ್ ಒನ್? ಯಾರು ಬ್ಯಾಕಪ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. That is backed up by the Chris Laren, Jack, like Google Ventures, Anderson Hovich, and IDG Capital, others. ಇಷ್ಟು ತಿಳಿತಾ ಓಕೆ, ಇಷ್ಟು ತಿಳ್ಕೊಂಡ್ರಿ ಫೈನ್, ಕಮ್ ಬ್ಯಾಕ್. ಇದಕ್ಕಿಂತ ಸ್ವಲ್ಪ ಒಳಗಡೆ ಹೋಗ್ತೀನಿ. ಈ ಪಾಯಿಂಟ್ ಎಲ್ಲ ಲೇಯರ್ 1, ಲೇಯರ್ 2, ಸಮ್ ಅದರ್ ಪಾಯಿಂಟ್ಸ್. ಲೈಕ್ ನಿಮ್ಮ ಮೈಂಡ್ ಒಳಗೆ ಲೈಟ್ನಿಂಗ್ ಆಗಬೇಕು, ಯಾಕೆ ನಾವು ಇನ್ವೆಸ್ಟ್ ಮಾಡಲೇಬೇಕು ಅಂತೇಳಿ. ಕಮ್ ಬ್ಯಾಕ್, ಗಿವ್ ಯು ಒನ್ ಮೋರ್ ಸ್ಲೈಡ್ ಶೋ ವಿಚ್ ಇಸ್ ಇಂಪಾರ್ಟೆಂಟ್. ಓಕೆ, ಅಲ್ಲಿವರೆಗೂ ಇದನ್ನ ನೋಡ್ಕೊಳ್ರಿ. ಶೋ ಎಲ್ಲ ಹಾಕಿದೆ ಅದನ್ನ. ಟ್ರೇಡಿಂಗ್ ವ್ಯೂ, ಓಕೆ, ಟ್ರೇಡಿಂಗ್ ವ್ಯೂ XRP ಇದು ರೈಸ್ ನೋಡ್ರಿ ಅಷ್ಟೇ ಚಾರ್ಟ್ ಅಲ್ಲಿ. ಇಂಡಿಯನ್ ಮಾರ್ಕೆಟ್ ಬಗ್ಗೆ ಆಮೇಲೆ ಮಾತಾಡೋಣ, ಏನಾದ್ರು ಕ್ವಶನ್ಸ್ ಇದ್ರೆ, ಬಟ್ ವಿಲ್ ಫಿನಿಶ್ ಅಪ್ ದಿಸ್ ಒನ್. XRP USDT. ಎಸ್, ಇಲ್ಲಿ ಹಾಕಿದ್ದೀನಿ ನಾನೇ. ಓಕೆ, ಲುಕ್, ಕಳೆದ ಒಂದು 12 ತಿಂಗಳು ಚಾರ್ಟ್ ತಗೋತೀನಿ ಇದರ. ಓಕೆ, ಇಲ್ಲ ವೀಕ್ಲಿ ತಂದ್ರೆ ಚಂದ ಇರ್ತದೆ, ಭಾಳ ಡಬ್ಬ ಕಾಣ್ಲಿಕ್ಕೆ ಈಗ. ಓಕೆ, ಲುಕ್, ನಡುವೆ 20 ಪೈಸಾ ಲೆಕ್ಕನೂ ಇರಲಿಲ್ಲ. ಇಟ್ ಜಸ್ಟ್ ವೆಂಟ್ ಅಪ್ ಟು 3 and again came down. So 0.20 and again 1.8. Okay, like 0.5 again to 3.3. ಡಂಪ್ ಆಗಿದ್ರೆ ಇಟ್ ಹ್ಯಾಸ್ ಶುಡ್ ಹ್ಯಾವ್ ಬೀನ್ ಲೈಕ್ ಇನ್ನೂ ಮೈನ್ಯೂಟ್ ಅಲ್ಲೇ ಇರಬೇಕಾಗಿತ್ತು. ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಹಿಯರ್. ಈಗ ಪ್ರೈಸ್ ಹೋಲ್ಡ್ ಮಾಡ್ತಾ ಇದೆ ಅರೌಂಡ್ $1.8. ಇದು ಇಸ್ ಡಾಲರ್, ನಾಟ್ ಇನ್ ರುಪಿ. ಅಂದರೆ 1.85 ಮಾಡ್ಕೊಳ್ಳಿ, ದಟ್ಸ್ ಲೈಕ್ ಸ್ಟಾಕ್ ಪ್ರೈಸ್ ಅಂದ್ಕೊಳ್ಳಿ, ಅಷ್ಟೇ ಪ್ರೈಸ್. ಓಕೆ, ಸೊ ಕ್ರಿಪ್ಟೋ ಕರೆನ್ಸಿದು ಒನ್ ಮೋರ್ ಲೆಸನ್ ಇದೆ, ಇಂಪಾರ್ಟೆಂಟ್ ಇದೆ, ಅದನ್ನ ಹೇಳೋದಿದೆ. ಒಂದು ಸೆಕೆಂಡ್, ಲೆಟ್ ಮಿ ಗಿವ್ ಅ ಟೈಮ್. ದಿಸ್ ಒನ್, ನೋಟ್ಸ್ 3. ಕ್ವೆಶನ್ಸ್ ನಡುವೆ ಇದ್ರೆ ನಡುವೆ ಕ್ವೆಶನ್ಸ್ ಕೇಳಿ, ಡೋಂಟ್ ಸ್ಟಾಪ್ ದೇರ್. ಓಕೆ, ವೇಲ್ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್. ವೇಲ್ ಬಗ್ಗೆ ಗೊತ್ತಲ್ಲ ಎಲ್ರಿಗೂ. ನೋಟ್ಸ್ 3, ನೋಟ್ಸ್ 2 ಒಳಗಡೆ ಹಾಕಿದೆ. ಓಕೆ, ದಿಸ್ ಒನ್. ಓಕೆ, ವೇಲ್ ಬಗ್ಗೆ ಎಲ್ರಿಗೂ ಗೊತ್ತಿದೆ, ರೈಟ್? ನೋ ಕ್ವೆಶನ್. ಓಕೆ, ಇಲ್ಲ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಇನ್ನೊಂದಿದೆ, ಐ ವಿಲ್ ಬಿ ವೆರಿ ಡೀಪ್ ಇನ್ ದಿಸ್ ಒನ್. ಈಗ ಡೀಪ್ ಆಗಿ ಹೋಗೋಣ ಸ್ವಲ್ಪ ವಿಷಯಗಳು ಇಲ್ಲಿ. ದಿಸ್ ಒನ್, ಓಕೆ, ದಿಸ್ ಒನ್ ಇಸ್ ಇಂಪಾರ್ಟೆಂಟ್. ಪ್ರೆಸೆಂಟ್ ಟೈಪ್ ಚೆಕ್. ಸೊ ಲೇಯರ್ 1 ಕಾಯಿನ್ಸ್, ಲೇಯರ್ 2 ಕಾಯಿನ್ಸ್ ಅಂತ ಬಂದಿವೆ. ಓಕೆ, ಇದು ರಿಫ್ರೆಶಿಂಗ್ ಇದೆ, ಮತ್ತೆ ತಿಳ್ಕೊಳ್ಳಿ. ಲುಕ್, ಇಟ್ಸ್ ರಿಫ್ರೆಶಿಂಗ್, ಆಲ್ರೆಡಿ ಹೇಳಿ ಮುಗಿಸಿದೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ಈ ಕಡೆ ಕಾಣ್ತಾ ಅಂತಿಲ್ಲ, ಲೈಕ್ ಬಿಕಾಸ್ ಆಫ್ ಮೈ ಕ್ಯಾಮ್ರಾ, ಲೆಟ್ಸ್ ಆಫ್ ಇಟ್. ಓಕೆ, ಈಗ ಕಾಣತ್ತೆ ಅನ್ಕೋತೀನಿ, ಎಲ್ಲ ಕರೆಕ್ಟ್, ಎಲ್ಲ ಕಾಣ್ತದಲ್ಲ ಈಗ. ಈ ಕಡೆ ಲೆಫ್ಟ್ ರೈಟ್ ಬಿಕಾಸ್ ಆಫ್ ಕ್ಯಾಮ್ರಾ ಅಬ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಹೌದು, ಹಲೋ, ಕಾಣಿಸ್ತಾ ಇದೆ ಸರ್. ಓಕೆ, ಸೊ ಲೇಯರ್ 1 ಕಾಯಿನ್ಸ್ ಯಾವುವು? ಇವು. ಯಾಕಪ್ಪ ಅಂದ್ರೆ ಲುಕ್, ಯಾಕೆ ಲೇಯರ್ 1 ಕಾಯಿನ್ಸ್? ಸೊ ಕ್ವೆಶನ್ ಕೂಡ ಇರುತ್ತದೆ. ಓಕೆ, ಲೇಯರ್ 1 ಕಾಯಿನ್ಸ್ ಅಂದ್ರೆ ಏನು, ಲೇಯರ್ 2 ಕಾಯಿನ್ಸ್ ಅಂದ್ರೆ ಏನು? ಓಕೆ, ಆಮೇಲೆ ಗವರ್ನನ್ಸ್ ಟಾಕನ್ಸ್ ಅಂದ್ರೆ ಏನು? ಇವೆಲ್ಲ ಕವರ್ ಅಪ್ ಮಾಡಿ ಶುರು ಮಾಡೋಣ. ಓಕೆ, ಸಿ ಅದ್ರ ಜೊತೆಗೆ ಪ್ರೈವಸಿ ಕಾಯಿನ್ಸ್ ಅಂದ್ರೆ ಏನು? ಇವೆಲ್ಲ ಪಾಯಿಂಟ್ಗಳು. ಆಮೇಲೆ ಲೈಕ್ ಹೆಂಗೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ದಿಸ್ ಇಸ್ ಸ್ಟಾರ್ಟ್ ಫ್ರಮ್ ಹಿಯರ್, ಐ ಥಿಂಕ್ ಸೊ. ಲೆಟ್ಸ್ ಸ್ಟಾರ್ಟ್. ಇದೆಲ್ಲ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡಿದ್ದೀನಿ, ಐ ಡೋಂಟ್ ವಾಂಟ್ ಟು ಇಟ್ ಎನಿ ಟ್ಯಾಕ್ಸೇಷನ್. ಓಕೆ, ಓಕೆ, ಫೈನ್. ನಂಬರ್ 1, ಲೇಯರ್ 1 ಕಾಯಿನ್ಸ್. ಇವು BTC, ಇಥೇರಿಯಂ, ಸೊಲಾನಾ, ಅವಲಾಂಚೆ, ಕಾರ್ಡಾನೋ, ಇದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಿ. ವೆರಿ ನೈಸ್. ಸೊ ಎನಿವೇ ಲುಕ್ ಹಿಯರ್, ದ ಬೇಸ್ ಲೈಕ್ ಅವ್ರದೇ ಆದ ಓನ್ ನೆಟ್ವರ್ಕ್ ಇರುತ್ತೆ. ಲುಕ್ ಹಿಯರ್, ಅವ್ರದೇ ಆದ ನೆಟ್ವರ್ಕ್ ಇರುತ್ತೆ, ಲೈಕ್ ದಟ್ ವಾಟ್ ಇಸ್ ದೇ ಆರ್ ಕ್ರಿಯೇಟೆಡ್. ಓಕೆ, ಸೊ ಅವುಗಳು ಲೇಯರ್ 1 ಕಾಯಿನ್ಸ್ ಅಂತೀವಿ. ಲೇಯರ್ 2 ಕಾಯಿನ್ಸ್ ಅಂತಂದ್ರೆ ದೇ ಆರ್ ಜಸ್ಟ್ ಡಿಪೆಂಡ್ ಆನ್ ದೀಸ್ ಲೇಯರ್ 1 ಕಾಯಿನ್ಸ್.
ಲುಕ್ ಅದನ್ನೇ ಹಾಕಿದ್ದೀನಿ, ದ ರನ್ ಆನ್ ದ ಟಾಪ್ ಲೇಯರ್ ಆಫ್ ಒನ್. ಇದ್ರೊಳಗೆ ಜಾಸ್ತಿ ಫೋಕಸ್ ಮಾಡೋದು ನೀವೇನಂತ ಸರ್ ಅವ್ರದ್ದೇ ನೆಟ್ವರ್ಕ್ ಇದ್ರೆ ಎಂಥದ್ದಿರುತ್ತೆ, ಹೆಂಗಿರುತ್ತೆ, ಆ ಪಾಯಿಂಟ್ ಅಲ್ಲ. ದೀಸ್ ಆರ್ ಇನಿಷಿಯಲ್, ಓಕೆ, ಲೈಕ್ ಕಾಯಿನ್ಸ್ ವಿಚ್ ಆರ್ ಕ್ರಿಯೇಟೆಡ್ ದೇರ್ ಓನ್ ನೆಟ್ವರ್ಕ್ಸ್, ಲೈಕ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಸಪ್ರೇಟ್ ಇದೆ, ಇವ್ರದ್ದು ಬೇರೆ, ಇವ್ರದ್ದು ಬೇರೆ, ಇವ್ರದ್ದು ಬೇರೆ ಥರ. ಆ್ಯಂಡ್ ಅದರ ಮೇಲೆ ಬಿಲ್ಡ್ ಆಗುವ ಕಾಯಿನ್ಸ್ಗಳನ್ನ ಲೇಯರ್ ಟು ಕಾಯಿನ್ಸ್ ಅಂತೀವಿ, ಅಥವಾ ಟೋಕನ್ಸ್ ಅಂತೀವಿ. ಲೈಕ್ ಕಾಯಿನ್ ಟೋಕನ್ ವರ್ಡ್ ಅಂತ ತಗೊಳ್ತೀನಲ್ಲ, ಸಿನಾನಮಸ್ಲಿ ದೇ ಆರ್ ಸೇಮ್ ವರ್ಡ್ಸ್, ತಿಳ್ಕೊಡ್ರಿ. ಸೊ ಸೇಮ್ ವರ್ಡ್ಸ್. ಸೊ ಲೇಯರ್ ಟು ಕಾಯಿನ್ಸ್ಗಳು ಇದೆ. ಯೂಶಲಿ ಲೇಯರ್ ಟು ಕಾಯಿನ್ಸ್ ಬರ್ಲಿಕ್ಕೆ ಕಾರಣ ಏನು, ಇದರೊಳಗಡೆ ಏನಾದರೂ ನ್ಯೂನ್ಯತೆ ಇರ್ತವೆ ಲೇಯರ್ ಒನ್ ಒಳಗಡೆ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಲೇಯರ್ ಟು ಕಾಯಿನ್ಸ್ನ ತರ್ತೀವಿ. ಎಕ್ಸಾಂಪಲ್ BTC ಕೂಡ ಪೇಮೆಂಟ್ಸ್ ಒಳಗಡೆ ಭಾಳ ಸ್ಲೋ, ಆ್ಯಂಡ್ ವಿ ಯೂಸ್ ದ್ಯಾಟ್. ಲೇಯರ್ ಟು ಒಳಗಡೆ ಇಂಪ್ರೂವ್ ಆಗಿರೋ ಕಾಯಿನ್ಸ್ಗಳು ತರ್ತೀವಿ, ಅದಕ್ಕೆ ಲೇಯರ್ ಟು ಅಂತ ಹೆಸರು ಕೊಡ್ತಾ ಇದ್ದೀವಿ ಅಷ್ಟೇ, ಮತ್ತೇನಿಲ್ಲ. ನೋಡ್ಕೊಳ್ರಿ, ದೇ ಆರ್ ಫಾಸ್ಟರ್ ಟ್ರಾನ್ಸಾಕ್ಷನ್ಸ್, ಲೋ ಗ್ಯಾಸ್ ಫೀಸ್, ಲೈಕ್ ಟ್ರಾನ್ಸಾಕ್ಷನ್ ಫೀಸ್ ಅನ್ಕೊಳ್ಳಿ. ಓಕೆ, ಸ್ಕೇಲಿಂಗ್ ಸೊಲ್ಯೂಷನ್ಸ್. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಅಷ್ಟು ಬಿಟ್ಟರೆ ಏನು ತಿಳ್ಕೊಳ್ಳೋ ಸರಿ ಇಲ್ಲ. ಓಕೆ, ಸೊ ಒಂದು ಕೆಲಸ ಮಾಡಿ, ಒಂದು ವೆಬ್ಸೈಟ್ ಇಂಪಾರ್ಟೆಂಟ್ ತೋರಿಸ್ಬಿಡ್ತೀನಿ. ಇಲ್ಲಿ ಬನ್ನಿ, ಡೆಕ್ಸ್ ಸ್ಕ್ರೀನರ್ ಅಂತಿದೆ. ಇದು ಸಿಕ್ಕಾಪಟ್ಟೆ ಕಾಯಿನ್ ದಿನ ಎದ್ದು ಬರ್ತವೆ, ದಿನ ಎದ್ದು ಹೋಗ್ತವೆ, ಸಿಕ್ಕಾಪಟ್ಟೆ ಕಾಯಿನ್ಸ್ಗಳಿವೆ. ಲುಕ್ ಹಿಯರ್, ಇಲ್ಲಿ ಈ ಕಡೆ ನಿಮ್ಮ ವೆರಿ ಲೆಫ್ಟ್ ಸೈಡ್ ಯು ಕ್ಯಾನ್ ಸಿ ಹಿಯರ್. ಓಕೆ, ಇವೆಲ್ಲ ಲೈಕ್ ಜಸ್ಟ್ ನೆಟ್ವರ್ಕ್ಸ್, ಇದ್ರ ಬೇಸಿಸ್ ಮೇಲೆ, ಓಕೆ, ಲೈಕ್ ದಿಸ್ ಆರ್ ಲೇಯರ್ ಆನ್ ಕಾಯಿನ್ಸ್. ಇದರ ನೆಟ್ವರ್ಕ್ಸ್ ಮೇಲೆ, ಲೈಕ್ ಇದರ ಬೇಸಿಸ್ ಮೇಲೆ ಬಿಲ್ಡ್ ಆಗಿರುವ ಕಾಯಿನ್ಸ್ಗಳು, ಸೊಲಾನ ಬಿಲ್ಡ್ ಮೇಲೆ, ಲೈಕ್ ಬೇಸ್ ಮೇಲೆ ಬಿಲ್ಡ್ ಆಗುವ ಕಾಯಿನ್ಸ್ಗಳು ಯಾವುವು, ಇಷ್ಟೊಂದಿದೆ. ಈ ಸ್ಯಾಂಟಾ ಅಂತ ನಡೀತಾ ಇದೆ, ಕ್ರಿಸ್ಮಸ್ ಬರ್ತದೆ, ಸ್ಯಾಂಟಾ ಅಂತ ನಡೀತಾ ಇದೆ, ಓಕೆ. ಆಮೇಲೆ ಡಂಪು ಆಗುತ್ತೆ, ಯಾವುದೇ ಪರ್ಪಸ್ ಇಲ್ಲದ ಕಾಯಿನ್ಸ್ಗಳು ಇರ್ತವೆ ಇಲ್ಲಿ, ಮೋಸ್ಟ್ ಆಫ್ ದಮ್. ಜಸ್ಟ್ ದೇ ಆರ್ ಲಾಂಚಿಂಗ್. ಈವನ್ ನಾನು ಕೂಡ ಡಿಸೈಡ್ ಮಾಡಿದೆ, ನಾವು ಡಿಸೈಡ್ ಮಾಡೋದು ಕೂಡ, ವಿ ಕ್ಯಾನ್ ಸ್ಟಾರ್ಟ್ ಓನ್ ಅವರ್ ಓನ್ ಕಾಯಿನ್. ಸೊ ಲುಕ್ ಹಿಯರ್, ನಾನು ಇಥೇರಿಯಂ ಬೇಸ್ ಮೇಲೆ ಇರುವ ಕಾಯಿನ್ಸ್ ಹುಡುಕ್ತೀನಿ. ಗೋ ಗೆಟ್ ಹಿಯರ್, ಲಾಟ್ ಹಿಯರ್. ಆಕ್ಚುಯಲ್ ಪರ್ಪಸ್ ಇರ್ಬೇಕು ಅಷ್ಟೇ. ಓಕೆ, ದಿಸ್ ಒನ್ ಐ ಆಮ್ ಟಾಕಿಂಗ್ ಹಿಯರ್. ಸಿಕ್ಕಾಪಟ್ಟೆ ಕಾಯಿನ್ ಇದಾವೆ ಸರ್, ಸಿಕ್ಕಾಪಟ್ಟೆ. ಓಕೆ, ದೇ ಆರ್ ಡೈಲಿ, ಲೈಕ್ ಪಪ್ಪೀಸ್ ಅಂತೂ ಬರುತ್ತೆ. ಲುಕ್ ವಿಚ್ ಇಸ್ ದಿಸ್ ಒನ್, ಶೇಡ್, ಹೆಸರಿಗೆ ಪರ್ಪಸ್ ಇಲ್ಲ, ಏನಿಲ್ಲ. ಸಿ ಸೋ ಮನಿ ಆದರ್. ವೋಲ್ಫು, ಸ್ಟ್ರೇ ಡಾಗು, ಅದಕ್ಕೂ ಒಂದು ಕಾಯಿನ್ ಮಾಡೋದು. ಓಕೆ, ಸ್ಟ್ರೇ ಡಾಗನ್ನ ನೀವು ಅನ್ಕೋಬೋದು, ಸರ್ ಸ್ಟ್ರೇ ಡಾಗನ್ನ ಉಳಿಸೋಕ್ಕೆ ಅವರೊಂದು ಮಿಷಿನ್ ಶುರು ಮಾಡಿರ್ಬೋದು. ಓಕೆ, ಮತ್ತೆ ವರ್ಲ್ಡ್ ವೈಡ್ ಎಕ್ಸೆಪ್ಟ್ ಆಗತ್ತಾ, ಎಲ್ಲರೂ ಮಾಡ್ತಾರಾ? ಡಾಜೆ ಕಾಯಿನ್ ಇದೆ. ಓಕೆ, ದಿಸ್ ಇಸ್ ಡಿಪಾರ್ಟ್ಮೆಂಟ್, ಲೈಕ್ ಗೌರ್ಮೆಂಟ್ ಎಫಿಷಿಯನ್ಸಿ. ಬಟ್ ಎಲ್ಲಿಗಿದೆ ಪ್ರೈಸು ಅದನ್ನ ನೋಡ್ಕೊಳ್ರಿ. ದಿಸ್ ಇಸ್ 0.003226. ಪರ್ಪಸ್ ಏನಾದ್ರು ಇರಬೇಕು ಅಂದರೆ ಇನ್ವೆಸ್ಟ್ ಮಾಡಿ, ಸಿಕ್ಕಾಪಟ್ಟೆ ಇದೆ. ಓಕೆ, ಈಗ ಪರ್ಪಸ್ನ ಹೆಂಗೆ ಹುಡುಕ್ತೀರಿ, ಇಲ್ಲಿ ಇಷ್ಟೆಲ್ಲ ಕಾಯಿನ್ ಅದ, ಹೆಂಗೆ ಹುಡುಕ್ತೀರಿ ಅಥವಾ ಹೆಂಗೆ ಎಕ್ಸ್ಪರ್ಟೆನ್ಸ್ ಬಿಲ್ಡ್ ಮಾಡ್ಕೋತೀರಿ. ಓಕೆ, ಸೊ ಲೇಯರ್ 1 ಲೇಯರ್ 2 ಕಾಯಿನ್ಸ್ ಗೊತ್ತಾಯ್ತು, ಬಟ್ ಆಕ್ಚುಲಿ ಹೆಂಗೆ ತಿಳ್ಕೊಳ್ಳೋದು, ಯಾವ ಕಾಯಿನ್ ಬೆಸ್ಟು, ಹೆಂಗೆ ಇನ್ವೆಸ್ಟ್ ಮಾಡೋದು, ಏನು ಎತ್ತಕತೆ. ಸೊ ಫಾರ್ ದ್ಯಾಟ್ ಪರ್ಪಸ್ ವಿ ಹ್ಯಾವ್ ಟೈಪ್ಸ್. ಜಸ್ಟ್ ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟೈಪ್ಸ್. ಓಕೆ, ಅವೇ ಟೈಪ್ಸ್ನ ಇಲ್ಲಿ ಹಾಕೊಂಡಿದ್ದೀನಿ. ಲುಕ್, ಗವರ್ನೆನ್ಸ್ ಟೋಕನ್ಸು, ಯುಟಿಲಿಟಿ ಟೋಕನ್ಸು, ಸ್ಟೇಬಲ್ ಕಾಯಿನ್ಸ್ಗಳು. ಸ್ಟೇಬಲ್ ಕಾಯಿನ್ಸ್ ಅದೇ ಲೈಕ್ USD ಬೇಸ್ ಇದೆ, USDT ಏನಿರುತ್ತೆ ಅಷ್ಟೇ ಇರುತ್ತೆ, USDT, USDC. ಓಕೆ, ಆಮೇಲೆ ಇವು ಲೈಕ್ ಮೇಮೆ ಕಾಯಿನ್ಸ್ಗಳು ಸಿಕ್ಕಾಪಟ್ಟೆ ಇದೆ, ಎವ್ರಿಬಡಿ ಗೋ ಅಂಡ್ ಇನ್ವೆಸ್ಟ್ ದೇರ್. ಕಮ್ಯುನಿಟಿ ಸ್ಪೆಕ್ಯುಲೇಷನ್ ಅಷ್ಟೇ, ತಿಳ್ಕೊಳ್ಳಿ, ಸ್ಪೆಕ್ಯುಲೇಷನ್. ನಿಜವಾಗ್ಲೂ ಅದರ ಯೂಸ್ ಕೇಸ್ ಬಂದರೆ ಆಮೇಲೆ ಕೆಲಸ ಮಾಡಿ ಬಂದರೆ, ಅಲ್ಲಿವರೆಗೂ ಡೋಂಟ್ ಇನ್ವೆಸ್ಟ್ ಅಟ್ಲೀಸ್ಟ್. ಓಕೆ, ಆಮೇಲೆ ಡಿಸೆಂಟ್ರಲೈಸ್ ಫೈನಾನ್ಷಿಯಲ್ ಟೋಕನ್ಸ್ ಇದಕ್ಕಿದೆ, ಹೌದು. ಲೆಂಡಿಂಗ್ ಬರೋಂಗಿದೆ, ಈಲ್ಡ್ ಫಾರ್ಮಿಂಗ್ ಇದೆ, ಹೌದಿದೆ. ಇಂಥವಿದ್ರೆ ಮಾಡ್ಕೊಳ್ಳಿ. NFTs ಆರ್ ಗ್ರೋವಿಂಗ್ ಹಿಯರ್. ಸೊ ಅಷ್ಟೊಂದು ಫೇಮಸ್ ಆಗಿಲ್ಲ, ಜಸ್ಟ್ ಓಕೆ. ಓಕೆ, AI ಟೋಕನ್ಸ್ಗಳು ಆಲ್ರೆಡಿ ಜನ ಯೂಸ್ ಮಾಡ್ತಾ ಇದ್ದಾರೆ ಹಾಲಿವುಡಲ್ಲಿ. ಸೀರಿಯಸ್ಲಿ, ಹಾಲಿವುಡ್ ಯೂಸ್ ಮಾಡ್ಲಿಕ್ಕೆ ಇದನ್ನ. ಓಕೆ, ಹೊಸ ಹೊಸ ಪಿಕ್ಚರ್ ಬರ್ತಾವಲ್ಲ, ಅದರಲ್ಲಿ ಲಿಟ್ರಲಿ ದೇ ಆರ್ ಯೂಸಿಂಗ್ ಇಟ್. ಓಕೆ, ಆಮೇಲೆ ಪ್ರೈವಸಿ ಕಾಯಿನ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಪ್ಲೇ ಆಗತ್ತೆ. ಲೆಟ್ಸ್ ಸ್ಟಾರ್ಟ್ ವಿತ್ ಈಚ್ ಒನ್. ಓಕೆ, ಒಂದು ಎರಡು ಹೇಳ್ಬಿಡ್ತೀನಿ, ಉಳ್ಕಿದ್ ನಿಮ್ಗೆ ಆಮೇಲೆ ಫಾಲೋ ಅಪ್ ಥ್ರೂ ಮಾಡೋಣ, ಲೈಕ್ ಸ್ಯಾಟರ್ಡೆ ಸಂಡೇ. ಮತ್ತೆ ಲುಕ್ ಹಿಯರ್, ಪ್ರೈವಸಿ ಕಾಯಿನ್ಸ್ ಒಳಗಡೆ ಏನು ಮಾಡ್ತೀರಿ, ಅದರೊಳಗೂ ಕೂಡ ಚುಕ್ಕಿಯ ದಿಸ್ ಟು, ಬೇಕಾದ್ರೆ ನಿಮ್ಮ ಇಷ್ಟ ಇನ್ವೆಸ್ಟ್ ಮಾಡೋದು ಬಿಡೋದು. ಓಕೆ, ಸೊ ಇಟ್ಸ್ ಹೈಡ್ಸ್ ಯುವರ್ ಐಡೆಂಟಿಟಿ. ಯಾರು ನೀವು, ಎತ್ತ ಎಂತ ಐಡೆಂಟಿಟಿ ಹೈಡ್ ಮಾಡತ್ತೆ. ವ್ಯಾಲೆಟ್ ಬ್ಯಾಲೆನ್ಸ್, ಇವನ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ. ಓಕೆ, ಈಗ ನಿಮ್ಗೆ ಇನ್ನೊಬ್ರಿಗೆ ತೋರಿಸ್ಕೊಳಕ್ ಕೊಡೋದಿಲ್ಲ. ಯಾಕೆ ಹಿಂಗೆ ಮಾಡ್ತಾರೆ, ಕೆಲವೊಂದು ಇವನ್ ಕಂಪ್ನಿಗಳು ಯೂಸ್ ಮಾಡ್ಬೋದು.
ಓಕೆ, ಲುಕ್ ಹಿಯರ್, ಇದರಿಂದ ಏನಾಗುತ್ತೆ, ನೋಬಡಿ ನೋಸ್ ಹೂ ಸೆಂಟ್ ಮನಿ, ಹೂ ರಿಸೀವ್ಡ್ ಇಟ್, ಹೌ ಮಚ್ ವಾಸ್ ಸೆಂಟ್, ಯುವರ್ ವ್ಯಾಲಿಡ್ ಬ್ಯಾಲೆನ್ಸ್, ಎಲ್ಲವೂ ಗೌಪ್ಯವಾಗಿರುತ್ತೆ. ಇದರಿಂದ ಏನಾಗುತ್ತೆ, ಹೆಲ್ಪ್ ಏನಾಗುತ್ತೆ, ಪ್ರೊಟೆಕ್ಟ್ಸ್ ಯು ಫ್ರಮ್ ಬೀಯಿಂಗ್ ಟಾರ್ಗೆಟೆಡ್. ಇಫ್ ಯುವರ್ ವ್ಯಾಲೆಟ್ ಇಸ್ ಪಬ್ಲಿಕ್ ಇತ್ತಪ್ಪ ಅಂದರೆ ಇಷ್ಟು ಜಮಾ ಆಗಿದೆ ಅಂತ ಗೊತ್ತಾದರೆ, ಸೊ ಇಲ್ಲ ಸರ್ ನನ್ನ ಬ್ಯಾಂಕ್ ಅಕೌಂಟ್ ಇದೆ ಅದರೊಳಗೆ ಜಮಾ ಆಗಿದೆ ಯಾರಿಗೂ ಗೊತ್ತಾಗಲ್ಲ, ಅಟ್ಲೀಸ್ಟ್ ಬ್ಯಾಂಕಿಗೆ ಆದರೂ ಗೊತ್ತಾಗುತ್ತಲ್ಲ. ಆಮೇಲೆ ಟ್ರಾನ್ಸಾಕ್ಷನ್ ಬಿಗ್ ಬಿಗ್ ಟ್ರಾನ್ಸಾಕ್ಷನ್ ಆಗೋದು ಗೌರ್ಮೆಂಟ್ ಕಣ್ಣದಲ್ಲಿ ಇರುತ್ತೆ ಸರ್, ಎಷ್ಟು ಟ್ರಾನ್ಸಾಕ್ಷನ್ ಆಗ್ತದೆ ಅಂತೇಳಿ. ಸೊ ಇದರಿಂದ ಏನಾಗುತ್ತೆ, ಯು ಆರ್ ಜಸ್ಟ್ ಪ್ರೊಟೆಕ್ಟಿಂಗ್ ಯುವರ್ ಸೆಲ್ಫ್ ಫ್ರಮ್ ಸ್ಕ್ಯಾಮ್ಸ್, ಹ್ಯಾಕ್ಸ್, ಎಕ್ಸ್ಟಾರ್ಷನ್, ಹರಾಸ್ಮೆಂಟ್. ಅವ್ಯಾವ ಮೇನ್ ಕಾನ್ಸೆಪ್ಟ್ ಇವು. ಓಕೆ, ಇನ್ನೊಂದು ದಿಸ್ ಒನ್, ವಿದೌಟ್ ಬ್ಯಾಂಕ್ಸ್ ಯು ಕ್ಯಾನ್ ಸೆಂಡ್, ವಿದೌಟ್ ಗೌರ್ಮೆಂಟ್ ಟ್ರ್ಯಾಕಿಂಗ್, ವಿದೌಟ್ ಅಪ್ರೂವಲ್, ವಿದೌಟ್ ಫ್ರೀಸಿಂಗ್ ಎನಿ ಥಿಂಗ್ಸ್. ಹಂಗಾದ್ರೆ ಮುಂದೆ ಲೈಕ್ ಕರಪ್ಷನ್ ಮಾಡೋರು ಇದು ಯೂಸ್ ಮಾಡ್ಬೋದಲ್ಲ. ಸೊ ದಟ್ ಕೈಂಡ್ ಆಫ್ ರೆಗ್ಯುಲೇಟರಿ ಥಿಂಗ್ಸ್ ವಿಲ್ ಕಮ್, ಐ ಡೋಂಟ್ ನೋ, ಬಟ್ ಮೈಟ್ 100% ದೇ ವಿಲ್ ಕಮ್ ಆ ಪಾಯಿಂಟ್ ಆಫ್ ವ್ಯೂ. ಬಟ್ ಈ ಆ್ಯಂಗಲಿಂದ ಪ್ರೈವಸಿ ಆ್ಯಂಗಲ್ ನೋಡಿದ್ರೆ ಇವು ಈ ಥರ ಇದೆ, ಅದಕ್ಕೆ ಹೆಲ್ಪು. ಅಟ್ಲೀಸ್ಟ್ ಫ್ಯೂಚರಲ್ಲಿ ಅಂಥ ರೀತಿ ದುಡ್ಡು ಮಾಡೋರಿದ್ರು ಅಟ್ಲೀಸ್ಟ್ ಚೆಕ್ ಮಾಡ್ಕೊಳ್ರಿ ಇಂಥ ಕಾಯಿನ್ ಇದೆ ಅಂತೇಳಿ, ಇವೆ ಅಂತೇಳಿ ಅಟ್ಲೀಸ್ಟ್. ಓಕೆ, ಆ ಪರ್ಪಸ್ ಸರ್ವ್ ಮಾಡುತ್ತೆ ಅಂತೇಳಿ. ಲುಕ್ ಹಿಯರ್, ಥ್ರೂ ಯೂಸಿಂಗ್ ದಿಸ್ ಕಾಯಿನ್, ದಿ 2 ಕಾಯಿನ್ಸ್, ವಾಟ್ ಯು ಕ್ಯಾನ್ ಡೂ ದಿಸ್ ಒನ್, ಇನ್ವೆಸ್ಟ್ ಮಾಡೋದಂತೆಲ್ಲ, ದೀಸ್ ಕಾಯಿನ್ಸ್ ಹ್ಯಾವ್ ದನ್ ಮೆಕ್ಯಾನಿಸಮ್, ಓಕೆ, ಲೈಕ್ ಟು ಕಂಟ್ರೋಲ್ ಯುವರ್ ಪ್ರೈವಸಿ ಅಷ್ಟೇ. ಅಂದರೆ ಈ ಕಾಯಿನ್ ಹೋಲ್ಡ್ ಮಾಡಿದ್ರೆ ನನ್ನ ಅಕೌಂಟ್ ಎಲ್ಲ ಪ್ರೈವಸಿ ಆಗಿರುತ್ತೆ ಹಂಗಲ್ಲ, ದೇ ಆರ್ ಡೂಯಿಂಗ್ ದಟ್ ಮೆಕ್ಯಾನಿಸಮ್, ದ ಯೂಸ್ ಕೇಸ್ ಅಥವಾ ಅವ್ರ ವರ್ಕೇ ಅದು. ಇಫ್ ಯು ಸೆಂಡಿಂಗ್ ಮನಿ ಥ್ರೂ ದೀಸ್ ಪೀಪಲ್, ದ ತ್ರೀ ದು ಲೈಕ್ ಸಾರಿ ಬ್ಲಾಬ್ ಆಗ್ತದೆ ವರ್ಡ್, ಓಕೆ, ಥ್ರೂ ದಿಸ್ ಪೀಪಲ್ ಲೈಕ್ ಥ್ರೂ ದಿಸ್ ಕಾಯಿನ್ಸ್. ಓಕೆ, ಸೊ ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅದ್ರ ಪಾಯಿಂಟ್ ಹಾಕಿದ್ದೀನಿ, ಚೆಕ್. ಕಂಪ್ನೀಸ್ಗಳಿಗೆ ಅವರು ತಮ್ಮ ಕಾಂಪಿಟೇಟರ್ಸ್ಗಳಿಗೆ ಎಷ್ಟು ಸ್ಯಾಲ್ರಿ ಕೊಡ್ತಿದ್ದಾನೆ ಒಬ್ಬ ಎಗೆ ಅಥವಾ ಬಿಗೆ ಗೊತ್ತಾಗದಂಗೆ ಕಳಿಸೋದು. ಪ್ರಾಫಿಟ್ ನಂಬರ್ಸ್ ವಿಲ್ ಬಿ ಹೈಡ್, ಕ್ಲೈಂಟ್ ಲಿಸ್ಟ್ could be hide. So all these things, okay, so prevents wallet profiling, like your wallet to exchanges ಟ್ರಾನ್ಸ್ ಹಿಸ್ಟ್ರಿ ಗೊತ್ತಾಗೋದಲ್ಲ, ಆ್ಯಂಡ್ ಇವನ್ ನೀವು ಸರ್ವಿಲೆನ್ಸ್ ಅಲ್ಲಿ ಇರೋದಿಲ್ಲ. ಓಕೆ, ಇಸ್ ಇಟ್ಸ್ ಇಲ್ಲಿಗಲ್ ಯೂಸ್, ಚೆಕ್, ಇಟ್ಸ್ ನಾಟ್. ಸೊ ಲೈಕ್ ಹಿಯರ್ ವಾಟ್ಸಪ್ ಹೆಂಗೆ ಎನ್ಕ್ರಿಪ್ಟ್ ಮಾಡುತ್ತೆ, ಮೆಸೇಜ್ಗಳು ಕಳಿಸುತ್ತೆ, ಜಸ್ಟ್ ಲೈಕ್ ದ್ಯಾಟ್, ಮತ್ತೇನಿಲ್ಲ. ಓಕೆ, ಯಾ, ಸೊ ಆಬ್ವಿಯಸ್ಲಿ ಕೆಲವೊಂದು ಇದೆ ಪಾಯಿಂಟ್ ಆಫ್ ವ್ಯೂಗಳು, ಬಟ್ ದಿಸ್ ಅ ಫ್ರೀಡಮ್, ಸೇಫ್ ಕಮ್ಯುನಿಕೇಶನ್. ಸೊ ಇಫ್ ಯು ಆರ್ ಥಿಂಕಿಂಗ್ ಇದು ಫ್ಯೂಚರ್ ಅಲ್ಲ ಅಂತ ತಿಳ್ಕೊಂಡ್ರೆ, ಲುಕ್ ಯಾ, ಪ್ರೈವಸಿ ಇದನ್ನ ಜನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲಪ್ಪ ಅಂತ ತಿಳ್ಕೊಂಡ್ರೆ ಡೋಂಟ್ ಇನ್ವೆಸ್ಟ್. ಆ್ಯಂಡ್ ಇದು ಬಂದೇ ಬರುತ್ತೆ ಅಂದರೆ ಡೂ ಇನ್ವೆಸ್ಟ್. ಲಾಜಿಕಲಿ ನೀವೇ ಥಿಂಕ್ ಮಾಡಿ ಕುತ್ಕೊಂಡು ವೆದರ್ ದಿಸ್ ವಿಲ್ ಕಮ್ ಆರ್ ನಾಟ್ ಇನ್ ದ ಫ್ಯೂಚರ್. ನಮಗೆ ಬಿಡಿ ಸರ್, ನಮ್ಮ ಹತ್ರ ರಿಟೇಲ್ ಜನರಿಗಂತೂ ಇವು ಯೂಸ್ ಅಲ್ಲ ಅಂತ ತಿಳ್ಕೊಂಡ್ರೆ, ದೊಡ್ಡ ಜನರಿಗಂತೂ ಯೂಸ್ ಇದೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗಂತೂ ಯೂಸ್ ಇದೆ. ಯಾಕೆ ಅಂತ ಪಾಯಿಂಟ್ಸು ಕೊಟ್ಟಿದ್ದೀನಿ. ಸೊ ಡೆಫಿನೆಟ್ಲಿ ಸೊ ಡೂ ಥಿಂಕ್ ದ್ಯಾಟ್ ದಿಸ್ ಕಾಯಿನ್ ವಿಲ್ ಮೇಕ್ ಆರ್ ನಾಟ್, ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ. ಸೊ 5% ಒಳಗಡೆ 1% ಇದಕ್ಕೆ ಹಾಕಿಡ್ತೀರಿ, ಹಾಕಿಟ್ಕೊಳ್ಳಿ. ಓಕೆ, ಸೊ ಟೈಪ್ ನಂಬರ್ 2 ವಿ ಆರ್ ಸ್ಟಡಿಂಗ್ ಪೇಮೆಂಟ್ ಕಾಯಿನ್ಸ್. ಇದರೊಳಗಡೆ ಯಾಕೆ ಇದನ್ನ ಪೇಮೆಂಟ್ ಕಾಯಿನ್ಸ್ ಅಂದರೆ, ಬಿಕಾಸ್ ಆಫ್ ಸ್ಪೀಡ್, ಲೋ ಫೀಸ್ ಆ್ಯಂಡ್ ಡೈರೆಕ್ಟ್ ಪೇರ್ ಟು ಪೇರ್ ಪೇಮೆಂಟ್ಸ್ ಎವ್ರಿ ಡೇ ಯೂಸ್. ಪೇಮೆಂಟ್ ಕಾಯಿನ್ಸ್ಗಳು ಯಾವಿದೆ ಇವು, ಲುಕ್, ಆಲ್ರೆಡಿ ನಿಮಗೆ ಲೈಕ್ ಯಾವ ರೀತಿ ಪೇಮೆಂಟ್ ಮಾಡ್ತು, ಲೈಕ್ ಗೇಟ್ವೇ ತೋರಿಸಿದ್ನಲ್ಲ, BTC ಕೂಡ ಒಂದು ಗೇಟ್ವೇ ಒಳಗಡೆ ಆಡ್ ಮಾಡ್ಬೋದು. ಓಕೆ, ಲೈಕ್ ನಿಮ್ಮ ಹತ್ರ ಕ್ರಿಪ್ಟೋ BTC ಕಾಯಿನ್ ಐತಾ ಅದ್ರ ಹತ್ರನೂ ಪೇ ಮಾಡ್ಬೋದು, ಟಾಪ್ ಪೇಮೆಂಟ್ ಕಾಯಿನ್. ಓಕೆ, BTC ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇಟ್ಸ್ ಡಿಜಿಟಲ್ ಗೋಲ್ಡ್ ಹತ್ರ ಪೇಮೆಂಟ್ ಅಬಿಲಿಟಿ ಇದೆ. ಲೈಟ್ ಕಾಯಿನ್, LTC, XRP, ಓಕೆ, XM ಸ್ಟೆಲ್ಲರ್, ಡ್ಯಾಶ್, BCH, ಬಿಟ್ಕಾಯಿನ್ ಕ್ಯಾಶ್, ಇದು ಹೊಸದಲ್ಲ, ಆಲ್ರೆಡಿ ಬಂದಾಗಿದೆ. ಇದ್ರೊಳಗೂ ಮಾರ್ಕೆಟ್ ಕ್ಯಾಪ್ ಸಖತ್ತಾಗಿದೆ. ಓಕೆ, ಫಾಸ್ಟರ್ BTC. ಇದು ಫ್ಯೂಚರಲ್ಲಿ ನೀವು ಲಾಜಿಕಲಿ ಥಿಂಕ್ ಮಾಡ್ರಿ, ಸರ್ ಇಲ್ಲ ಸರ್ ಇದು ಉದ್ಧಾರ ಆಗೋದೇ ಇಲ್ಲ ಈ ಕ್ರಿಪ್ಟೋ ಕಾಯಿನ್ಗಳು ಅಂತ ಲಾಜಿಕಲ್ ಪ್ರೈವಸಿ ಕಾಯಿನ್ ನೋಡ್ಕೊಂಡು ಹೇಳಿ, ಆ್ಯಂಡ್ ಇದು ನೋಡ್ಕೊಂಡು ಹೇಳಿ. ಯಾರಿಗೆ ಸರ್ ಅರ್ಜೆಂಟ್ ಇಲ್ಲ, ಎಲ್ರಿಗೂ ಅರ್ಜೆಂಟ್ ಇದೆ, ಪೇಮೆಂಟ್ಸ್ ಇಷ್ಟು ಫಾಸ್ಟ್ ಆಗತ್ತೆ ಅಂದರೆ ಈ ಕಾಯಿನ್ ಮುಂದೆ ಬರಲ್ಲ ಅಂತ ಬೆಟ್ ಮಾಡ್ಕೊಂಡು ಕೂತ್ಕೊಳ್ರಿ. ಮಾಡೋರು ದೊಡ್ಡವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ, ದೇ ಆರ್ ಗೋಯಿಂಗ್ ಇಟ್.
ಅಂಡ್ ವೈ ಆರ್ ನಾಟ್ ಡೂಯಿಂಗ್ ಇಟ್? ಅಪ್ಡೇಟ್ ಹಾಕಿ ಅಟ್ಲೀಸ್ಟ್ ಹೋಗ್ಲಿ. ನಾನು ಅದೇ 100 ಒಳಗೆ 5 ರೂಪಾಯಿ ಹಾಕ್ಲಿಕ್ಕೆ ಏನಾಗಿದೆ? 95 ರೂಪಾಯಿ ಇದ್ದದ್ದು 100 ಲೈಕ್ ಎಕ್ಸಾಂಪಲ್ 100 ರುಪೀಸ್ ಒಳಗಡೆ 5 ರೂಪಾಯಿ ಹಾಕ್ಲಿ ನನಗೆ ಏನು ಹೋಗೋದಿಲ್ಲ. ಬಟ್ ಉಳಿದ 95 ರೂಪಾಯಿನ ಯಾವುದೋ ಇಕ್ವಿಟಿ ಇನ್ವೆಸ್ಟ್ ಮಾಡಿದೆ, ಅದ್ರೊಳಗೆ ಇನ್ವೆಸ್ಟ್ ಮಾಡಿದೆ, ಆ 95 ನಾಳೆ 190 ಆಯ್ತಪ್ಪ. ಈ 5 ರೂಪಾಯಿ ಝೀರೋ ಆದ್ರೂ ನನಗೆ ಪ್ರಾಬ್ಲಮ್ ಬೀಳೋದಿಲ್ಲ. ಬಟ್ 95 rupees ಮೇಕ್ಸ್ ಸೆನ್ಸ್ ಆ್ಯಂಡ್ 5 rupees ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಬಟ್ ಇದೇ 5 ರೂಪಾಯಿ ವಾಪಸ್ ನಾಳೆ 190 ಆಯ್ತಪ್ಪ. ಬರೀ 5 ರೂಪಾಯಿನೇ 190 ಆಯಿತು. ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಮಾಡ್ಕೊಳ್ಳಿ. 95 190, 5 190 ಇನ್ವೆಸ್ಟ್ಮೆಂಟ್ ಪಾಯಿಂಟ್. ಬಿಕಾಸ್ ದ ಕ್ರಿಪ್ಟೋ ಮಾರ್ಕೆಟ್ ಇಸ್ ದಟ್ ಲೈಕ್ ಓನ್ಲಿ ಅಷ್ಟು ಉಲ್ಟಾಲೇ ಇದೆ. ಓಕೆ, ಹೋದ್ರೆ ಹೋಯ್ತಂತ ಹಾಕೋದಿಲ್ಲ. ಗೊತ್ತಿದ್ದಿರುವ ಕಾಯಿನ್ಸ್ ಅಲ್ಲೇ ಹಾಕ್ತಾ ಇದೀವಿ. ಡಬ್ಬಾ ಕಾಯಿನ್ಸ್ ಅಲ್ಲ, ಮೇಮೆ ಕಾಯಿನ್ಸ್ ಅಲ್ಲಿ ಹಾಕಂತ ಕುತ್ಕೊಂಡಿಲ್ಲ ನಾವು ಇಲ್ಲಿ. ವಿ ಆರ್ ನಾಟ್ ಪುಟ್ಟಿಂಗ್ ಅವರ್ ಮನಿ ಇನ್ ಮೇಮೆ ಕಾಯಿನ್ಸ್. ನಮ್ಗೆ ಗೊತ್ತು ಈ ಕಾಯಿನ್ಸ್ಗಳ ಪರ್ಪಸ್ ಇದೆ, ಫ್ಯೂಚರ್ಗೆ ಅದು ಹೆಲ್ಪ್ ಆಗತ್ತೆ. ದಟ್ಸ್ ವೈ ಯು ಆರ್ ಪುಟ್ಟಿಂಗ್ ಇಟ್. ಓಕೆ, ಈಗ ರ್ಯಾಂಡಮ್ಲಿ ಈಗ ಸದ್ಯದ ಮಟ್ಟಿಗೆ ಬೀಳ್ತಿರ್ಬೋದಪ್ಪ, ಬಿದ್ದ ತಗೊಳ್ಳೋಣ. ಹೋದ್ರೆ 5 ರೂಪಾಯಿ ಕತೆ ಹೋಗ್ತದೆ. ಬಂದ್ರೆ ಯು ಆರ್ ನಾಟ್ ಬೆಟ್ಟಿಂಗ್ ಇಟ್. ಲುಕ್ ಹಿಯರ್, ಯು ಆರ್ ನಾಟ್ ಬೆಟ್ಟಿಂಗ್ ಇಟ್. ಇಟ್ಸ್ ಜಸ್ಟ್ ಇನ್ವೆಸ್ಟಿಂಗ್ ಥ್ರೂ ಡೆರಿವೇಟಿವ್. ಓಕೆ, ಯಾಕೆ ಹೆಲ್ಪ್ ಮಾಡುತ್ತೆ? ಇಷ್ಟು ರೀಸನ್ಸ್ ಕೊಟ್ಟಿದ್ದೀನಿ. ಈಗೂ ಮುಂದೆ ಲೈಕ್ ಈ ಕಾಯಿನ್ಸ್ಗಳು ಬರಲ್ಲ ಸರ್ ಅಂತ ಬೆಟ್ ಹಾಕೊಂಡು ಕುತ್ಕೊಳ್ರಿ, ನಡೀತದೆ. ಏನು ಪ್ರಾಬ್ಲಮ್ ಇದೆ? ಬರಲ್ಲ ಅಂತಾನೆ ಫೈಟ್ ಮಾಡೋಣ. ಸಿ, ಇಷ್ಟು ಇನ್ಸ್ಟೆಂಟ್ ಸ್ಪೀಡ ಯಾರಿಗೆ ಬೇಡ? ಲಾಜಿಕಲ್ ಥಿಂಕ್ ಮಾಡ್ರಿ. ಫಾಸ್ಟರ್ ದ್ಯಾನ್ ವಾಟ್? ಫಾಸ್ಟರ್ ದ್ಯಾನ್ ದಿಸ್ ಬ್ಯಾಂಕ್ಸ್. ಮತ್ತೆ ಟ್ರಾನ್ಸಾಕ್ಷನ್ ಫೀಸ್ ಭಾಳ ಭಾಳ ಚೀಪು. ಮತ್ತು ಇದನ್ನ ಯಾರಿಗೆ ಬೇಡ? ಲಾಜಿಕಲ್ ಥಿಂಕ್ ಮಾಡ್ರಿ. ಸೊ ನೀವಿಲ್ಲ ಅಂದ್ರೂ ಕೂಡ ಯುಟಿಲಿಟಿ ಟೋಕನ್ಸ್ ಲೈಕ್ ಯುಟಿಲಿಟಿ ಮಾಡೋರು ಬರ್ದೇ ಬರ್ತಾರೆ. ಓಕೆ, ಲುಕ್ ಹಿಯರ್, ದ ಗ್ರೇಟ್ ಫಾರ್ ದ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ ಲೈಕ್ ಸೆಂಡಿಂಗ್ ಮನಿ ಫ್ರಮ್ ಇಂಡಿಯಾ ಟು UAE, ವೆಸ್ಟ್ ಇಂಡಿಯಾ, ಏಷ್ಯಾ, ಅವಾಗ ಯುರೋಪಿಂದ ಏಷ್ಯಾಗೆ ಜಸ್ಟ್ ಅ ಸೆಕೆಂಡ್ಸ್. ಓಕೆ, ಸೊ ಇಟ್ ಲೈಕ್ ಫಾಸ್ಟನಿಂಗ್ ಮನಿ ಟ್ರಾನ್ಸ್ಫರ್ ವಿಲ್ ಹೆಲ್ಪ್ ಯು ಇನ್ ದ ಲೈಕ್ ಯಾರೋ ಮೆಡಿಕಲ್ ಕಂಡೀಷನ್ ಕುತ್ಕೊಂಡಿದ್ದಾರೆ, ಕ್ವಿಕ್ಲಿ ಯು ಆರ್ ಸೆಂಡಿಂಗ್ ಮನಿ. ಇಂಪಾರ್ಟೆಂಟ್. ಓಕೆ, ಬ್ಯಾಂಕ್ಗಳಲ್ಲಿ 2ರಿಂದ 5 ದಿನ ತಗೋಬಹುದು. ಬ್ಯಾಂಕಲ್ಲಿ ಬಂದಿದ್ರೆ ಲೈಕ್ ಕ್ಲೋಸ್ ಇರ್ತವೆ ಸ್ಯಾಟರ್ಡೆ ಸಂಡೇ. ಈ ಶನಿವಾರ ಕೂಡ ರಜೆ ಕೊಡೋದು ಕೂತ್ಕೊಂಡಿದ್ದಾರೆ. ಇಫ್ ಯು ಆರ್ ನಾಟ್ ಗೋಯಿಂಗ್ ದೆನ್ ವೈ? ಸಿ, ಸೊ ನೋ ಮಿಡಲ್ ಮ್ಯಾನ್. ಈಗಲೂ ಬರಲ್ಲ ಅಂತ ವಾದ ಮಾಡೋದ್ರ ಮಾಡ್ಕೊಳ್ಳಿ. ಓಕೆ, ಇವನ್ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗ್ಬೋದಪ್ಪ. ಎಮರ್ಜೆನ್ಸಿ ಇಶ್ಯೂಗಳು, ಪ್ರೊಟೆಸ್ಟು, ಪೊಲಿಟಿಕ್ ಇಶ್ಯೂಸು, ಬ್ಯಾಂಕ್ ಹಾಲಿಡೇಸು, ಅಕೌಂಟ್ ಫ್ರೀಸು, ಕ್ಯಾಪಿಟಲ್ ಕಂಟ್ರೋಲ್ಗಳು, RBI ಅದೇನು ರೂಲ್ಸ್ ಬಂತಪ್ಪ ಆವಾಗ. ಓಕೆ, ಯಾಕೆ ಇದು ಹೆಲ್ಪ್? ಈಗ ನಾವು ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ನೋ ಚಾರ್ಜ್ ಬ್ಯಾಕ್ಸ್, ನೋ ಇಂಟರ್ಮಿಡಿಯೇಟ್ಸ್, ಇನ್ಸ್ಟೆಂಟ್ ಸೆಟಲ್ಮೆಂಟ್. ಓಕೆ, ಲೈಕ್ ರಿಲಯಬಲ್ ಸ್ಟೋರ್ ವ್ಯಾಲ್ಯೂ, ಸೆಕ್ಯೂರ್ಡ್ ಇರುತ್ತೆ, ಇನ್ಫ್ಲೇಷನ್ ರೆಸಿಸ್ಟೆಂಟ್. ಐ ರಿಪೀಟ್ ಹಿಯರ್, ಇನ್ಫ್ಲೇಷನ್ ರೆಸಿಸ್ಟೆನ್ಸ್ ಅನ್ನೋದಕ್ಕೆ ಒಂದು ಪಾಯಿಂಟ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕೇಳಿ. ನಮ್ ಲ್ಯಾಪ್ಟಾಪ್ ಫುಲ್ಲು ಸಾರಿ, ಮಿಡಲ್ ಇಂಟ್ರಪ್ಷನ್ ಆ ರೀತಿ ಬೇಡ. ಓಕೆ ಫೈನ್. ಈಗಲೂ ಕೂಡ ಥಿಂಕ್ ಮಾಡಿ ವೆದರ್ ದಿಸ್ ಪೇಮೆಂಟ್ ಕಾಯಿನ್ಸ್, ನಾನು 2 ಕಾಯಿನ್ಸ್ ಹೇಳಿದೆ ಈಗ. ಓಕೆ, ಅದರೊಳಗಡೆ ಹೋಗ್ಲಿ. ಪ್ರೈವಸಿ ಕಾಯಿನ್ಸ್ಗೆ ಅನ್ನೋದು ಮಾನ್ಯತೆ ಕೊಡ್ತಾರೆ ಇಲ್ವೋ ಹೋಯ್ತು. ಪೇಮೆಂಟ್ ಕಾಯಿನ್ಸ್ ಇಷ್ಟೊಂದು ಸ್ಪೀಡು, ಇಷ್ಟೊಂದು ಅಡ್ವಾಂಟೇಜ್ ಇದ್ಕೊಂಡ್ಬಿಟ್ಟು ಯೂಸೇ ಆಗೋದಿಲ್ಲ ಅಂತ ನಾವು ಬೆಟ್ ಹಾಕೋರಿದ್ರೆ ಡೋಂಟ್ ಇನ್ವೆಸ್ಟ್. ಆ್ಯಂಡ್ ಡೂ ಸಿ ದಿಸ್ ವಿಲ್ ಗಿವ್ ಆರ್ ನಾಟ್ ಬಿಗ್ ಇನ್ಕಮ್ ಇನ್ ಫ್ಯೂಚರ್. 10 ವರ್ಷ ಬಿಟ್ಟು ಥಿಂಕ್ ಮಾಡೋ ಬದಲು ಈಗ ಥಿಂಕ್ ಮಾಡಿ. ಫ್ಯೂಚರಲ್ಲಿ ಡೆಫಿನೆಟ್ಲಿ ಬರುವ ಸಾಧ್ಯತೆ ಹೆವಿ ಇದೆ. ಆ್ಯಂಡ್ ಎವ್ರಿಬಡಿ ಈಸ್ ಅಡಾಪ್ಟಿಂಗ್ ಟು ದಿಸ್ ಕ್ರಿಪ್ಟೋ ಕಾಯಿನ್ಸ್. ಓಕೆ, ನಾವೊಬ್ಬರೇ ಹಿಂಗೆ ಮೂಲೆ ಒಳಗೆ ಕೂತ್ಕೊಂಡ್ರೆ ವಿ ಆರ್ ಜಸ್ಟ್ ಸಿಟ್ಟಿಂಗ್ ಲೈಕ್ ದ್ಯಾಟ್. ಈಗ ಗೌರ್ಮೆಂಟ್ಗೆ 30% ಟ್ಯಾಕ್ಸ್ ಹಾಕಿದ್ದಾರೆ. ಯಾಕೆ? ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಟ್ಲೀಸ್ಟ್ 30% ಹಾಕಿದ್ರೆ ಜನ ಅವಾಯ್ಡ್ ಮಾಡ್ತಾರೆ. ಅಲ್ಲಿವರೆಗೂ ನಾವು ಸ್ಟಡಿ ಮಾಡ್ಕೊಂಡ್ಬಿಟ್ಟು ಕ್ರಿಪ್ಟೋ ಕಾಯಿನ್ಸ್ ಬಗ್ಗೆ ರೆಗ್ಯುಲೇಷನ್ ತರ್ಬೋದು ಅಂತ ಮಾಡ್ತಿರ್ಬೋದು. ಒಂದ್ಸಲ ಈ ಟ್ಯಾಕ್ಸ್ನ ತೆಗೆದ್ರು ಅಂತ ಇಕ್ಕಟ್ರೆ 30 ಬದಲು 15 ಮಾಡಿದ್ರಪ್ಪ, ಆವಾಗ ನಮ್ಗಿಂತ ಮುಂಚೆ ಇನ್ವೆಸ್ಟ್ ಮಾಡಿದ್ರು ಉದ್ಧಾರ ಆಗ್ತಾರೆ. ನಾವು ಹಾಗೆ ಖಾಲಿ ಕೂತ್ಕೋತೀವಿ. ದಟ್ಸ್ ವಾಟ್ ಐ ಥಿಂಕ್ ಹಿಯರ್. ಸೊ ತಿಳ್ಕೊಳ್ರಿ, ಬೇಕಾದ್ರೆ ಇನ್ವೆಸ್ಟ್ ಮಾಡ್ರಿ. ಯಾವ ಅಂತ ಕಾಯಿನ್ ಇಲ್ಲಿ ಕೊಟ್ಟಿದ್ದೀನಿ, ಅದು ರ್ಯಾಂಡಮ್ಲಿ ಯು ಡು ಇನ್ವೆಸ್ಟ್. ಸೊ ಇನ್ವೆಸ್ಟ್ ಮಾಡೋದು ಗೊತ್ತಿಲ್ಲ ಒಂದು ಕೆಲಸ AI ಥ್ರೂ ಭಾಳ ಸಲ ಕಲಿಸಿದ್ದೀನಿ, ಮತ್ತೊಮ್ಮೆ ಹೇಳ್ಕೊಡ್ತೀನಿ ನಾನು. ಅಲ್ಲಿ ಗಿವ್ ಸಮ್ ಪಾಯಿಂಟ್ಸ್ ಟು ಯು. ಕೆಲವೊಂದು ಪಾಯಿಂಟ್ಸ್ನ ಕೊಡ್ತೀನಿ ಲೈಕ್ ದಿಸ್ ಒನ್. ಈ 14 ಪಾಯಿಂಟನ್ನ ಕೊಡ್ತೀನಿ.
ಏನು ಮಾಡ್ತೀರಿ ಅಂದರೆ ಯಾವುದೇ ಕಂಪ್ನಿ ಒಳಗೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಇಂಡಿಯನ್ ಕಂಪ್ನಿ ಒಳಗಡೆ ಕೆಲವೊಂದು ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೀರಿ. ಪಿ ರೇಷಿಯೋ ಹೆಂಗಿದೆ, ಪ್ರಾಫಿಟ್ ಮಾಡ್ತಾ ಇರಲ್ಲೋ, ಇನ್ವೆಸ್ಟ್ಮೆಂಟ್ ಹೆಂಗಿದೆಯೋ ಇಲ್ವೋ. ನೀವು ಇದನ್ನೇ ಏನು ಮಾಡಿ ಅಂದರೆ ಐ ಜಸ್ಟ್ ಗಿವ್ ಯು ಡೌನ್ಲೋಡ್ ದಿಸ್ ಒನ್. ಇದನ್ನು ಡೌನ್ಲೋಡ್ ಮಾಡಿ ನಿಮ್ಗೆ ಕೊಡ್ತೀನಿ. ನೀವೇನು ಮಾಡೋದಂದರೆ ಸಿಂಪಲ್ ಆಗಿ ಇದು 33rd ಪೇಜ್ ಡೌನ್ಲೋಡೆಡ್. ಓಕೆ, ನೀವು ಒಂದು ಎ ಐನ ಯೂಸ್ ಮಾಡ್ಕೊಳ್ಳಿ. ರ್ಯಾಂಡಮ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಲೈಕ್ ಜೆಮಿನಿ ಯೂಸ್ ಮಾಡ್ತಿರೋ ಮಾಡ್ಕೊಳ್ಳಿ, ಇಟ್ಸ್ ಅಪ್ ಟು ಯು. ನಾನೀಗ ಕೊಟ್ಟೆ, ನಿಮ್ಗೊಂದು ಕಾಯಿನ್ ಕೊಟ್ಟಿದ್ದೀನಿ. ಓಕೆ, ಲೈಕ್ ಈಗ ಲಿಸ್ಟ್ ಕೊಟ್ಟಿದ್ನಲ್ಲ, ಈಗ ಕುತ್ಕೊಂಡು ಅದ್ರ ಲಿಸ್ಟನ್ನು ನೋಡ್ಕೊಡ್ರಿ. ಲೈಕ್ ಐ ಗಿವನ್ ಅ ಲಿಸ್ಟ್. ಓಕೆ, ಇಫ್ ಯು ಡೋಂಟ್ ಬಿಲೀವ್ ದಟ್ ಎ ಐ ಆಲ್ಸೋ ಲೀವ್ ಇಟ್. ಏನೋ ನಂಬೋದಿಲ್ಲ ಅಂತ ಬಿಟ್ಟು ಹಾಕಿ, ಬಟ್ ನಾನು ಲಿಸ್ಟ್ ಕೊಡ್ತೀನಿ. ಓಕೆ, ಮೊನೆರೋ ಜೆಡ್ ಕ್ಯಾಶು ಕೊಡ್ತೀನಿ. ಆಮೇಲೆ ಇದ್ರೊಳಗಡೆ ಕೆಲವೊಂದು ಕಾಯಿನ್ಸ್ನ ಕೊಡ್ತೀನಿ, ಲೈಕ್ XRP, XLM, LTC. ನೀವೇನು ಮಾಡ್ತೀರಿ, ಕೆಲವೊಂದು ಮಾನದಂಡಗಳು ಕೊಟ್ಟಿದ್ದೀನಿ, ಲೈಕ್ ದ ರೂಲ್ಸ್. 14 ಪಾಯಿಂಟ್ ಕೊಟ್ಟಿದ್ದೀನಿ. ಯಾವ 14 ಪಾಯಿಂಟ್ ಅಂದರೆ ಡೂ ಚೆಕ್ ದ್ಯಾಟ್ ಒನ್ಸ್ ಅಗೇನ್. ಓಕೆ, ಲೆಟ್ ಮಿ ಗಿವ್ ಈ ಪಾಯಿಂಟ್ಗಳು. ಓಕೆ, ವೈಟ್ ಪೇಪರ್ ಏನು ಹೇಳುತ್ತೆ, ಟೊಕಾನಮಿಕ್ಸ್ ಏನು ಹೇಳುತ್ತೆ, ಡಿಸ್ಟ್ರಿಬ್ಯೂಷನ್ ಯಾವ ರೀತಿ, ರೆಗ್ಯುಲೇಟರಿ ಇದೆಯಾ ಇಲ್ವೋ, ರೆಡ್ ಫ್ಲಾಗ್ಸ್ ಇದೆಯಾ ಇಲ್ವೋ, ಇವೆಲ್ಲವನ್ನು ಚೆಕ್ ಮಾಡುತ್ತೆ. ಅದ್ರ ಕೆಲಸ. ಈ ಪಾಯಿಂಟ್ ಹಾಕಿದ್ದೀನಿ, ಚೆಕ್. ಓಕೆ, ಚೆಕ್ XRP if passes all these points and give me quick summary. Okay, in how many percentage of points it passes. ಇದು ಚೆಕ್ ಮಾಡುತ್ತೆ. ನಿಮ್ಮ ಕೆಲಸ ಏನಿಲ್ಲ, ನಾನು XRP ಕೊಟ್ಟಿದ್ದೀನ, ಕೂತ್ಕೊಂಡಿದ್ದೀನಿ ಹಾಕೊಳ್ರಿ. ಓಕೆ, ಅಟ್ಲೀಸ್ಟ್ ನೀವು ಯಾರು ಮನುಷ್ಯರ ನಂಬಲ್ಲ ಅಂದರೆ ಯಾರು ನಂಬ್ತೀರಿ ಅಂತ ತಿಳ್ಕೊಂಡಿದ್ದೀನಿ. 14 ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಅದನ್ನು ಚೆಕ್ ಮಾಡತ್ತದ, ಅದಕ್ಕೆ ಉತ್ತರ ಕೊಡುತ್ತೆ. ವೆದರ್ 70% ಪಾಸ್ ಇದ್ರೆ ಗೋಂಟ್ ಇನ್ವೆಸ್ಟ್. ರೆಗ್ಯುಲೇಟರಿ ಇಶ್ಯೂಸ್ ಇದ್ದರೆ ಕೂಡ ಇನ್ವೆಸ್ಟ್ ಮಾಡಿರಿ, ಬಿಕಾಸ್ ರೆಗ್ಯುಲೇಟರಿ ಇಶ್ಯೂಸ್ ವಿಲ್ ಬಿ ಕವರ್ಡ್ ಇನ್ ದ ಫ್ಯೂಚರ್. ಬಟ್ ಡೂ ಥಿಂಕ್ ಹಿಯರ್. 2 ಟೈಪ್ ಕಾಯಿನ್ಸ್ನ ನಾವು ಕಲ್ತಿದ್ದೀವಿ, ಪ್ರೈವಸಿ ಕಾಯಿನ್ಸ್ ಆ್ಯಂಡ್ ಪೇಮೆಂಟ್ ಕಾಯಿನ್ಸ್. ಉಳಿದ ಕಾಯಿನ್ಸ್ನ ಕಲಿತೀವಿ ಮುಂದೆ ಬರುವ ಟೈಮಲ್ಲಿ. ಬಟ್ ಟಿಲ್ ದ್ಯಾಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್. ಓಕೆ, XRP ಎವಲ್ಯೂಷನ್ ಸಮ್ಮರಿ ಗಿವನ್ 71% ಪಾಸ್ ರೇಟ್ ಇದೆ. ಯಾವ ಪಾಯಿಂಟಲ್ಲಿ ಫೇಲ್ ಆಗುತ್ತೆ ಕೂಡ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಂಪಲ್, ಡಿಸ್ಟ್ರಿಬ್ಯೂಷನ್ ವೆಸ್ಟಿಂಗ್ ಒಳಗಡೆ ಓಕೆ ಇದನ್ನು ಓಕೆ ಅನ್ನೋಣ. ಆಮೇಲೆ ಕಮ್ಯುನಿಟಿ ಆ್ಯಂಡ್ ಗವರ್ನೆನ್ಸ್ ಒಳಗಡೆ ಇನ್ನೂ ಆಗಬೇಕು ಸಪ್ಲೈ, ದಿಸ್ ವಿಲ್ ಹ್ಯಾಪನ್. ಎದ್ರೊಳಗೆ ಫೇಲ್ ಆಗ್ತದೆ, ರೆಗ್ಯುಲೇಟರಿ ಲೀಗಲ್. ಇದು ಪಾಸ್ ಆಗುತ್ತೆ ಓವರ್ ಟೈಮ್. ಲಾ ಸೂಟ್ ಇದೆ ಕೆಲವೊಂದು ಕಂಪ್ನಿಗಳಲ್ಲಿ, ಪಾಸ್ ಆಗುತ್ತೆ. ಸಿ, ಯಾವ್ಯಾವ ದೇಶಗಳಲ್ಲಿ ಕೆಲವೊಂದು ರೆಗ್ಯುಲೇಟರಿ ಇಶ್ಯೂಸ್ ಇದಾವಲ್ಲ, ಲೀಗಲ್ ಇಶ್ಯೂಸ್ ಇದಾವೆ, ಕವರ್ ಅಪ್ ಆಗುತ್ತೆ ಓವರ್ ಟೈಮ್. ಪಾಸ್ ಆದರೆ ಓಡುತ್ತೆ, ಅವಾಗ ಏನು ಮಾಡ್ತೀರಿ? ಓಕೆ, ಲೈಕ್ ಜಸ್ಟ್ ಸಿ ದಿಸ್ ಒನ್. ಓಕೆ, ಇವನ್ ರೆಡ್ ಫ್ಲಾಗ್ಸ್ ಏನು ಬಂದಿದೆ ಅಂದರೆ, ಲುಕ್ 38 ಬಿಲಿಯನ್ XRP ಇನ್ ಎಕ್ಸ್ಕ್ರೋ ಲೈಕ್ ಸಪ್ಲೈಯಲ್ಲಿದೆ ಆ್ಯಂಡ್ ಹೆವಿ ಸೆಂಟ್ರಲೈಸೇಷನ್ ಇದೆ. ಓಕೆ, ಓವರ್ ಟೈಮ್ ಇವು ಕವರ್ ಅಪ್ ಆಗ್ತವೆ. ಇವು ಪಾಯಿಂಟ್ಗಳು ಬಹಳ ಈಸಿ ಇದೆ, ನೋ ಪ್ರಾಬ್ಲಮ್ ಇದೆ. ಹೋಗಲಿ, XLM ಅಂತ ಓದಿದೆ, ಅದನ್ನು ಕೊಟ್ಟಿದ್ದೀನಲ್ಲ ನಾನು, ಲೈಕ್ ಲಿಸ್ಟಲ್ಲಿ ಹಾಕಿದ್ದೀನಲ್ಲ, ಚೆಕ್ ಮಾಡ್ಕೊಂಡು. XLM, LTC. ಓಕೆ, ಇದ್ರ ಬಗ್ಗೆ ಹಾಕಿ ಕ್ವೆಶನ್ ಕೇಳಿ. XLM, ಓಕೆ, LTC. ಓಕೆ, ಇದ್ರ ಬಗ್ಗೆ ಏನು ಆನ್ಸರ್ ಕೊಡುತ್ತೆ, ಚೆಕ್ ದ್ಯಾಟ್. ಇಫ್ ಯು ಆರ್ ವೆರಿ ಸ್ಯಾಟಿಸ್ಫೈಡ್, ಲೈಕ್ 70%ಗಿಂತ ಕೆಳಗಡೆ ಇತ್ತು, ಥಿಂಕ್ ಆಫ್ ನಾಟ್ ಇನ್ವೆಸ್ಟಿಂಗ್ ಅಥವಾ ಲೆಸ್ ಇನ್ವೆಸ್ಟ್ಮೆಂಟ್ ಆನ್ ದ ಬೇಸ್ ಆಫ್ 14 ಪಾಯಿಂಟ್ಸ್. ಆ 14 ಪಾಯಿಂಟ್ಸ್ ಅಂದ್ರೂ ಕೂಡ ನಾನು ಹೇಳಿದ್ದೀನಿ, ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಪ್ರೈವಸಿ ಕಾನ್ಸೆಪ್ಟ್ ಇದೆ, ಜೆಡ್ ಕ್ಯಾಶ್ ಅಂತ ಹಾಕಿದೆ. ಆಮೇಲೆ ಏನು ಲೇಯರ್ 2 ಕಾಯಿನ್ಸ್ ಕೂಡ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಇದ್ರೆ ಇನ್ವೆಸ್ಟ್ ಮಾಡಿ, ಇಲ್ಲಾಂದ್ರೆ ಒಗೆದು ಬಿಡಿ. ಬಟ್ ಅಟ್ಲೀಸ್ಟ್ ಪೇಮೆಂಟ್ ಕಾಯಿನ್ಸ್ಗಳು, ಪ್ರೈವಸಿ ಕಾಯಿನ್ಸ್ ಫ್ಯೂಚರ್ ಯೂಸ್ ಆಗ್ತಾವೆ ಅಂತ ಗೊತ್ತಾಯಿತು. ಹಾಂ, ಗೊತ್ತಾಯಿತು ನನಗೆ, ಇಂಪಾರ್ಟೆಂಟ್ ಅಲ್ಲಿದೆ. ಯೂಸ್ ಆಗೇ ಆಗ್ತಾವ, ಗೋಲ್ಡ್ ಇನ್ವೆಸ್ಟ್. ಓಕೆ, ಸೊ ಲುಕ್ ಹಿಯರ್, ಇದು 64% ಇದೆ XLM. ಆ್ಯಂಡ್ ವಾಟ್ ಅಬೌಟ್ ಅದರ್ ಒನ್, LTC. ಇದರೊಳಗಡೆ ಈ ಇಶ್ಯೂಸ್ ಪಾಸ್ ಆಗ್ತವೆ. ಎಲ್ಲ ಕಾಯಿನ್ಗಳು ಕೂಡ ರೆಗ್ಯುಲೇಟರಿ ಇಶ್ಯೂಸ್ ಇದೆ. ಓಕೆ, 57% ಲೈಟ್ ಕಾಯಿನ್. ಓಕೆ, ಅದೇ ರೀತಿ ಇನ್ನೊಂದು ಸಲ ಚೆಕ್ ಮಾಡಿ, ಜೆಡ್ ಕ್ಯಾಶ್ ಮತ್ತೆ ಯಾವುದಿದೆ ಪ್ರೈವಸಿ ಕಾಯಿನ್ಸ್, ಇನ್ನು ಸಾಕಷ್ಟಿದೆ ಅದೇ ಟೈಪ್ ಬೇಸಿಸ್ ಮೇಲೆ, ಯು ಕ್ಯಾನ್ ಚೆಕ್. ಓಕೆ, XLM, LTC, XRP, ಆ್ಯಂಡ್ ವಿ ಹ್ಯಾವ್ liಸ್ಟ್ ಹಿಯರ್. ಓಕೆ, BTC ಇನ್ವೆಸ್ಟ್ ಮಾಡ್ಬೋದು, BCH, ಬಿಟ್ಕಾಯಿನ್ ಕ್ಯಾಶ್, ಅದನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನನಗೆ ಪ್ರೈವಸಿ ಕಾಯಿನ್ಸ್ ಬಗ್ಗೆ, ಮೊನೆರೋ ಬಗ್ಗೆ, XMR ಮತ್ತು ZEC ಚೆಕ್ ಮಾಡೋದಿದೆ. XMR, ZEC ಚೆಕ್ ಮಾಡ್ರಿ. If they are passing, go and invest. If they are not passing, leave it.
ನೀವು ಇದೇ ಥರ ನಾನು ಮೇಮೆ ಕಾಯಿನ್ಸ್ನು ಹಾಕಿ ತೋರಿಸ್ತೀನಿ. ವೆದರ್ ಇಟ್ ವಿಲ್ ಗಿವ್ ಯು ಪಾಸ್ ಆರ್ ಫೇಲ್ ಯು ಕ್ಯಾನ್ ಚೆಕ್. ಮೇಮೆ ಕಾಯಿನ್ಸ್ ಶಿಬಾನು ಹಾಕ್ತೀನಿ, ಡಾಜೆನೂ ಹಾಕ್ತೀನಿ, ಚೆಕ್ ಮಾಡುವಂತರ. ಈ ಪಾಸ್ ಆದರೆ ಶಿಬಾ ಇನೋದಲ್ಲೂ ಹಾಕ್ಕೊಳ್ರಿ. ನಿಮ್ದು ಯಾವ ಕಾಯಿನ್ ಅದನ್ನೇ ಹಾಕ್ಕೊಳ್ರಿ. ಓಕೆ, ಲೆಸ್ ಚೆಕ್ ಯು. ಶಿಬಾನು ಹಾಕೋಣ, ಶಿಬಾ ಇನು. ಆಮೇಲೆ ಯಾವುದಿದೆ ಮತ್ತೊಂದು, ಓಕೆ ಡಾಜೆ ಇದೆ ನಿಮ್ಮದು, ಲೈಕ್ ಪೈ ಅಂತಿದೆ, ಸಿಕ್ಕಾಪಟ್ಟೆ ಇದೆ. ಐ ಪುಟ್ 2 ಕಾಯಿನ್ಸ್ ಇಂಪಾರ್ಟೆಂಟ್. ಶಿಬಾ ಹಾಕ್ತೀನಿ. ಓಕೆ, ಮೊನರ ಪಾಸಸ್ 50%. ಓಕೆ, ಲೈಕ್ ಯಾವ ಪಾಯಿಂಟ್ಸ್ ಫೇಲ್ ಇದೆ ಅದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಇಫ್ ದೇ ಆರ್ ಪಾಸಿಂಗ್ ದೋಸ್ ಪಾಯಿಂಟ್ಸ್ ಡೆಫಿನೆಟ್ಲಿ ಅವಾಗ ಓಡುತ್ತೆ. ಓಕೆ, ಆಕ್ಚುಲಿ ಯೂಸಪ್ ಇದೆ, ಸೆಕ್ಯೂರಿಟಿ ಆಡಿಟ್ಸ್ ಆಗಿದೆ, ಲೈಕ್ 13 years ವಿದೌಟ್ ಮೇಜರ್ ಹ್ಯಾಕ್ಸ್. ದಟ್ಸ್ ಇಂಪಾರ್ಟೆಂಟ್. ಓಕೆ, ಆಮೇಲೆ ಇವೆಲ್ಲ ಪಾಯಿಂಟ್ಸ್, ಇವೆಲ್ಲ ಪ್ರಾಬ್ಲಮ್ಸ್ ಇವೆಲ್ಲ ಲೈಕ್ ಕ್ಲಿಯರ್ ಆಗ್ತಾ ಅನ್ಕೋತೀನಿ. ಜೆಡ್ ಕ್ಯಾಶ್ 64% ಇದೆ. ಸೊ ಯಾವ ಪ್ರಾಬ್ಲಮಲ್ಲಿ ಫೇಲ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ, ಅದ್ರ ಬೇಸಿಸ್ ಮೇಲೆ ಅರ್ಥ ಮಾಡ್ಕೊಳ್ಳಿ. ದೆನ್ ಯು ಕ್ಯಾನ್ ಕಮ್ ಬ್ಯಾಕ್. ಓಕೆ, ಲೆಟ್ಸ್ ಪುಟ್ ಶಿಬಾ ಅಂಡ್ ಡಾಜೆ. ಇದೇನು ಕೊಡುತ್ತೆ ಆನ್ಸರ್? ಹಲೋ ಸರ್. ಹೇಳಿ ಸರ್ ಕ್ವೆಶನ್. ಇದು ಸರ್ ಈಗ ಇನ್ವೆಸ್ಟ್ಮೆಂಟ್ ಇದು ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲೇ ಮಾಡ್ಬೇಕಾ ನಾವೀಗ? ಈಗ ಅದ್ರ ಥ್ರೂ ಮಾಡಿದ್ರೆ ಏನು ಉಳಿಸ್ತಿದ್ದೀರಿ ಅಂತ ಹೇಳಿದೆ, 31% ಟ್ಯಾಕ್ಸ್ ಉಳಿಸ್ತೀರಿ. ದಟ್ಸ್ ವಾಟ್ ಐಮ್ ಟೇಕಿಂಗ್. ಅದನ್ನು 1x ಲಿವರೇಜ್ ತಗೊಳ್ಳೋದು. ಓಕೆ, 1x ಲಿವರೇಜ್ ತಗೊಂಡ್ರೆ ಲೈಕ್ ಲುಕ್ ಹಿಯರ್ ಹೆಂಗಿದೆ. ಇಫ್ ಐ ಆಮ್ ಪುಟ್ಟಿಂಗ್ 100 rupees into 1x, ಇಟ್ಸ್ 100 rupees ಓನ್ಲಿ. ಅದೇ ನಾನು 2x ಲಿವರೇಜ್ ತಗೊಳ್ತೀನಿ ಅಂದ್ರೆ ಐ ಆಮ್ ಪುಟ್ಟಿಂಗ್ 50 rupees ಅಂತ ಅರ್ಥ. 3x ಅಂದ್ರೆ ಲೈಕ್ ಐ ಆಮ್ ಪುಟ್ಟಿಂಗ್ ಲೈಕ್ 30, ಲೈಕ್ 20-25 rupees ಅಂತ ಕೊಡ್ರಿ. ಎಕ್ಸಾಕ್ಟ್ಲಿ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. 33 ಲಿವರೇಜ್ ತಗೊಳ್ತಾ ಇದ್ರಿ ಅಂತ ಅರ್ಥ. ಯಾವ ರೀತಿ ತಗೊಂಡಂಗೆ. ಈಗ ಲಿವರೇಜ್ ಬೇಡಪ್ಪ ಅಂದ್ರೆ ಆ ಲಿವರೇಜ್ನ 1x ಅಂತ ಕ್ಲಿಕ್ ಮಾಡ್ಕೊಳ್ರಿ. ದೆನ್ ಯು ಆರ್ ಇನ್ವೆಸ್ಟಿಂಗ್ ಇಟ್. ಅದನ್ನ ಇದ್ರ ಥ್ರೂನೇ ಯಾಕೆ ಮಾಡಿ ಅಂತೀನಿ ಅಂದ್ರೆ, ಲುಕ್ ಹಿಯರ್, ಒಂದ್ಸಲ ಕ್ಯಾಶ್ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಮಾಡಿ ತೆಗಿತೀವಿ ಅಂದ್ರೆ 31% ಟ್ಯಾಕ್ಸ್ ವೇರ್ ಪೇಯಿಂಗ್ ಫಾರ್ ದಟ್. ಆಮೇಲೆ ನಾವು ಡೆರಿವೇಟಿವ್ ಥ್ರೂ ಪ್ರಾಫಿಟ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಕನ್ಸಿಡರ್ ಲೈಕ್ ಎ ಬಿಸ್ನೆಸ್ ಇನ್ಕಮ್. ಆಮೇಲೆ ನಾನು ಬಿಸ್ನೆಸ್ ಇನ್ಕಮ್ ಅಂದ್ರೆ ನಾನು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೂಡ ಇಲ್ಲಿ ಕವರ್ ಅಪ್ ಮಾಡ್ಬೋದು. ಎಕ್ಸಾಂಪಲ್, ನಾನು ಲೈಟ್ ಬಿಲ್ ತುಂಬ್ತೀನಿ, ಓಕೆ, ಇಲ್ಲ ಮತ್ತೇನೋ ಒಂದು ಫೀಸ್ಗಳನ್ನ ಕೊಡ್ತೀನಪ್ಪ, ಮನೆ ಬಾಡಿಗೆ ತುಂಬ್ತೀನಿ, ಇವೆಲ್ಲ ಲೈಕ್ ಬಿಸ್ನೆಸ್ ಇನ್ಕಮ್ ತರ ಟ್ರೀಟ್ ಮಾಡ್ತಾರೆ. ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೂಡ ಕವರ್ ಅಪ್ ಮಾಡ್ಬೋದು ಥ್ರೂ F&O. ಬಟ್ ವೆರಾಸ್ ಇಫ್ ಐ ಆಮ್ ಇನ್ವೆಸ್ಟಿಂಗ್ ಇನ್ ದ ಕ್ಯಾಶ್, ದೇ ಆರ್ ನಾಟ್ ಕವರ್ಡ್. ಸರ್ ಇದು ಈಗ ಅಂದ್ರೆ ಇದು ಎಕ್ಸ್ಚೇಂಜ್ ಅಲ್ಲಿ ಇದ್ರೆ ಹ್ಯಾಕಾಗ್ತದೆ ಹಾಳಾಗ್ತದೆ ಅಂತ ಒಂದು ಸುದ್ದಿ ಸರ್. ಈಗ ನಮ್ಮ ಬಿಟ್ಕಾಯಿನ್ ನಮ್ಮ ಬಳಿ ಇರ್ಬೇಕು ಅನ್ನೋದೊಂದು ಇದು ಇರುತ್ತಲ್ಲ, ಈಗ ಆ ರೀತಿ ಕಾನ್ಸೆಪ್ಟ್ ಹೇಳ್ತಾ ಇದಾರೆ, ಅದ್ರ ಬಗ್ಗೆ ಸರ್ ನಾನು ಅಂದ್ರೆ ಲೈಕ್ ಎಕ್ಸ್ಚೇಂಜ್ ಅಲ್ಲಿ ಇದ್ರೆ ಎಕ್ಸಾಮ್ ಹಂಗಿದ್ರೆ ನೀವು ಅದೇ ಹೇಳ್ತೀನಿ, ಹಾಟ್ ವಾಲೆಟ್ ಅಂಡ್ ಕೋಲ್ಡ್ ವಾಲೆಟ್ ಬಗ್ಗೆ ಮಾತಾಡ್ತಿದ್ರಿ. ಎಕ್ಸಾಂಪಲ್ ಕರೆಕ್ಟ್. ನೀವು ಇನ್ ಕೇಸ್ ಕಾಯಿನ್ ನ ತಗೊಂಡು, ಓಕೆ, ದೇರ್ ಆರ್ ಸಮ್ ಲೈಕ್ ಡಿವೈಸಸ್ ಥ್ರೂ ವಿಚ್ ಯು ಕ್ಯಾನ್ ಟ್ರಾನ್ಸ್ಫರ್ ಯುವರ್ ಕಾಯಿನ್ಸ್ ಟು ದ ಹಾರ್ಡ್, ಲೈಕ್ ಒಂದು ಪೆಂಡ್ರೈವ್ ತರ ಇರುತ್ತೆ. ಯು ಕ್ಯಾನ್ ಟ್ರಾನ್ಸ್ಫರ್ ದಟ್. But I personally not use and I don't recommend as of now, seriously, because it delta exchange through derivative through adre adanna transfer ಮಾಡ್ಲಿಕ್ಕೆ ಬರಲ್ಲ. derivative ಅಂದ್ರೆ if you hold actual coin, definitely you can transfer. Okay, so ಈಗ ನಾವು ಇಂಡಿಯನ್ ಮಾರ್ಕೆಟ್ ನಲ್ಲಿ ಅನುಭವ ಇದೆ ಸರ್ ನಮ್ಗೆ. ಹೇಗೆ ಹಂಗಂದ್ರೆ ಡೈರೆಕ್ಟ್ ರಿಲಯನ್ಸ್ ಸ್ಟಾಕ್ ತಗೊಳೋದು. ಈಗ ನೀವು ಇಲ್ಲಿ ಫ್ಯೂಚರ್ ಇದೆ ಅದನ್ನ ಇದೆಲ್ಲ ಆ ರೀತಿ ಹೆಂಗ್ ಇನ್ವೆಸ್ಟ್ ಮಾಡಕ್ ಆಗುತ್ತೆ ಅಂತ. ಎಕ್ಸ್ಪೈರಿ ಇಲ್ಲ ಸರ್ ಫ್ಯೂಚರ್. ಓಕೆ, ಇದಕ್ಕೆ ಪರ್ಪೆಚುವಲ್ ಲಾಂಗ್ ಇದೆ. ಓಕೆ, ಪರ್ಪೆಚುವಲ್ ಲಾಂಗ್ ಇದೆ. ಪ್ಲೀಸ್ ಮ್ಯೂಟ್. ಓಕೆ ಸರ್, ಶಿಪ್ ಬಗ್ಗೆ ಹೇಳಿ ಸರ್. ಇದಾ? ಶಿಪ್. ಓಕೆ, ಲುಕ್ ಹಿಯರ್, ಜಸ್ಟ್ ಗಿವಿಂಗ್ ಯು 50% ಪಾಸ್ ರೇಟ್ ಅಂದ್ರೆ ನೀವೇ ಲಾಜಿಕಲ್ ಥಿಂಕ್ ಮಾಡ್ಕೊಳ್ರಿ. ಲೈಕ್ ಪ್ರೆಸೆಂಟ್ ಐಡೆಂಟಿಟಿ ಆಫಿಷಿಯಲ್ ಸೈಟ್ ಇದೆ, ಟೊಕಾನಮಿಕ್ಸ್ ಪಾರ್ಷಿಯಲ್ ಪಾಸ್, ಇದು ನೋಡ್ರಿ, ಇದು ಪಾರ್ಷಿಯಲ್ ಪಾಸ್, ವೈಟ್ ಪೇಪರ್ ಪಾರ್ಷಿಯಲ್ ಪಾಸ್. ಸೊ 7 ಒಳಗಡೆ 5 ಆಕ್ಚುಲಿ ಅಷ್ಟೇ ಪಾಸ್ ಅನ್ಕೊಳ್ಳಿ. ಲೈಕ್ ಮಾರ್ಕೆಟ್ ಲಿಕ್ವಿಡಿಟಿ ಇದೆ, ಇಲ್ಲ ಅನ್ನೋದಿಲ್ಲ, ಬಟ್ 7 ಪಾಯಿಂಟ್ಸ್ ಆರ್ ಫೇಲಿಂಗ್ ಹಿಯರ್. ಓಕೆ, ರೆಡ್ ಫ್ಲಾಗ್ಸ್ ಏನಪ್ಪಾ ಅಂದ್ರೆ 76% ಇಸ್ ಹೋಲ್ಡ್ ಬೈ ದ ವೀಲ್ಸ್, ಅಂದ್ರೆ ಆಬ್ವಿಯಸ್ಲಿ ಪಂಪ್ ಅಂಡ್ ಡಂಪ್ ತರ. ಆಮೇಲೆ ಮೇಮೆ ಟೈಪ್ ಇದೆ, ನೋ ಒರಿಜಿನಲ್ ಯುಟಿಲಿಟಿ ಯಾವುದೇ ರೀತಿ ಇಲ್ಲ. ಓಕೆ, ಯಾವುದೇ ರೀತಿ ಯುಟಿಲಿಟಿ ಇಲ್ಲ. ನಂಬರ್ 1, ಯುಟಿಲಿಟಿ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ಓಕೆ, ವ್ಯಾಲ್ಯೂಷನ್ ಮೆಟ್ರಿಕ್ಸ್ ಅಲ್ಲಿ ಕೂಡ ಹೆವಿಲಿ ಓವರ್ ವ್ಯಾಲ್ಯೂಡ್ ಇದೆ, ಇಷ್ಟಿದೆ ಹೆವಿ ಓವರ್ ವ್ಯಾಲ್ಯೂಡ್. And decentralization failed, and almost all things look not okay, and very recent ಇದೆ, and do check. So all the point of use cases, risk ಇದೆ, main risk whale control and unrealistic expectation ಅಲ್ಲಿ ಇದೆ. Especially
ವೇಲ್ ಕಂಟ್ರೋಲ್ ಅಂದ್ರೆ ಲಾಜಿಕಲ್ ಥಿಂಕ್ ಮಾಡ್ಕೊಡ್ರಿ. ಯಾವಾಗ ಜಾಸ್ತಿ ಪಾಯಿಂಟ್ಗಳು ಲೈಕ್ ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರಮೋಟರ್ ಹೋಲ್ಡಿಂಗ್ ಇದ್ರೆ ಅದು ಓಕೆ. ಇಲ್ಲಿ ವೇಲ್ ಅಂದ್ರೆ ವಿ ಡೋಂಟ್ ನೋ ಹೂ ದ ಪರ್ಸನ್ ಆಕ್ಚುಲಿ ಹೋಲ್ಡಿಂಗ್ ಇಟ್. ಯಾರು ಹೋಲ್ಡ್ ಮಾಡಿದ್ರೆ ನಮ್ಗೆ ಮೊದಲೇ ಗೊತ್ತಿಲ್ಲ. ಅಂಡ್ ಅವ್ರು ಯಾವಾಗ ಬೇಕಾದ್ರೆ ಡಂಪ್ ಹೊಡಿಬೋದು. ಓಕೆ, ವೇಲ್ದ ಒಂದು ಸೂಪರ್ಫಿಷಿಯಲ್ ನೇಮ್ ಒಂದು ಬರುತ್ತೆ, ಕಬಾಲ್ಸ್ ಅಂತೇಳಿ. ದ ಗ್ರೂಪ್ ಆಫ್ ವೇಲ್ಸ್ ಲೈಕ್ ಹೂ ಕ್ಯಾನ್ ಡಂಪ್ ಎನಿ ಕೈಂಡ್ ಗ್ರೂಪ್. ಸೊ ಈ ರೀತಿ ಲೈಕ್ ಬಿ ಟಿ ಸಿ ಹಂಗಿಲ್ಲ. ಬಿ ಟಿ ಸಿ ಹಂಗೆ ಅಂದ್ರೆ ವೇಲ್ಸ್ ಹತ್ರ ಇರೋದು ಒಂದು 3% ಇರ್ಬೋದು. ಲೈಕ್ ಎಕ್ಸಾಂಪಲ್ ಇಫ್ ಐ ಶೋ ಕಾನ್ ಮಾರ್ಕೆಟ್ ಕ್ಯಾಪ್ ಬಿ ಟಿ ಸಿ ಒಂದು ತೋರಿಸ್ತೀನಿ ಬಾರಪ್ಪ ಬಿಗ್ನೆ. ಓಕೆ, ಕಮ್ ಡೌನ್ ಸೈಡ್ ಇಯರ್. ಇಲ್ಲಿ ವೇಲ್ಸ್ ಬಗ್ಗೆ ಕೊಡುತ್ತೆ. ಕಂಬಡಿ. ಓಕೆ, ಈಲ್ಡ್ ಡೌನ್ ಸೈಡ್. ಎಲ್ಲೋಪ್ಪ ಇಲ್ಲಿ ತೋರಿಸ್ತಿತ್ತು, ಅದು ನನಗೆ ತೋರಿಸ್ತಾ ಇಲ್ಲ. 1 ಸೆಕೆಂಡ್. ಬಿಗಿನರ್ ಟೋಕನಾಮಿಕ್ಸ್ ನೋ. ದಿನ ನೋಡಿದ್ರೆ ಈ ವೆಬ್ಸೈಟ್ ಹೆಲ್ಪ್ ಆಗುತ್ತೆ. ಬಟ್ ಇಲ್ಲೊಂದು ವೇಲ ಪಾಯಿಂಟ್ ಬರ್ತಿತ್ತು. 1 ಸೆಕೆಂಡ್. ಮಾರ್ಕೆಟ್ ನ್ಯೂಸ್ ಇದೆ, ಈಲ್ಡ್ ಬೇಡ ನನಗೆ, ಮಾರ್ಕೆಟ್ ಸೈಕಲ್ಸ್ ಬೇಡ. ಓಕೆ, ಎಸ್, ಅಬೌಟ್ ಅದ್ರೊಳಗೂ ಇಲ್ಲ, ಸಾರಿ. ಇದ್ರೊಳಗಡೆ ಬಿಗ್ ವೇಲ್ಸ್ ಬಗ್ಗೆ ಗೊತ್ತಾಗ್ತಿತ್ತು. ಓಕೆ, ಲಿಮಿಟ್. ಇದನ್ನ ಕಾಯಿನ್ ಮಾರ್ಕೆಟ್ ಬೇಡ, ಕಾಯಿನ್ ಗ್ಲಾಸ್ ಅಲ್ಲಿ ಸಿಗುತ್ತಾ? ಒಂದು ಸೆಕೆಂಡ್. ಕಾಯಿನ್ ಗ್ಲಾಸ್ ಅಲ್ಲ, ಕಾಯಿನ್ ಮಾರ್ಕೆಟ್, ಕಾಯಿನ್ ಗಿಕೋ BTC ಕ್ರಿಪ್ಟೋ ಕರೆನ್ಸೀಸ್. ಬಾಪ ಬೇಗನೆ ಬಾ. ಮಾರ್ಕೆಟ್ ಕ್ಯಾಪ್ BTC ಕ್ಲಿಕ್. ಇಲ್ಲಿ ಯಾರ ಹತ್ರ ಎಷ್ಟಿದೆ ಅಂತೇಳಿ ಒಂದು ವೇಲ್ ಪಾಯಿಂಟ್ ಬರ್ತಿತ್ತು, ಅದು ಇಲ್ಲಿ ಪಕ್ಕದಲ್ಲಿ ಇರ್ತಿತ್ತು. ಐ ಆಮ್ ನಾಟ್ ಗೆಟಿಂಗ್ ಹಿಯರ್. ಟೋಕನಾಮಿಕ್ಸ್ ಒಳಗಡೆ ಓಕೆ, ನಾಟ್ ಓಕೆ. ಅಲ್ಲ, BTC ಅನ್ಲಾಕ್ ಶೆಡ್ಯೂಲ್. ಅಷ್ಟೊಂದು ನೀಟಾಗಿದ್ರೋಗಿಲ್ಲ ಸರ್. ನಾನು ಆಕ್ಚುಲಿ ಇದನ್ನ ಪಾಯಿಂಟ್ ಕೊಡ್ತೀನಿ. ಲೆಟ್ ಮೀ ಗಿವ್ ಹಿಯರ್ ಓನ್ಲಿ. ಓಕೆ, BTC ಇಲ್ಲೇ ಕೊಟ್ಬಿಡ್ತೀನಿ. BTC ಇಟ್ ವಿಲ್ ಗಿವ್ ಯು. ಓಕೆ, ಅದೇ ಕೊಡುತ್ತೆ, ಚೆಕ್ ಮಾಡುವಂತ್ರ. ಆಕ್ಚುಲಿ ಇಲ್ಲಿ ಒಂದು ಚಿತ್ರ ಬರ್ತಿತ್ತು, ಲೈಕ್ ಬಿಗ್ ವೇಲ್ಸ್ ಹತ್ರ 1%, ಲೈಕ್ ಇನ್ನು ಕಾನ್ ಮಾರ್ಕೆಟ್ ಕ್ಯಾಪ್ ಅಲ್ಲಿ ತೆಗ್ದಿದಾರೋ ಅಪ್ಡೇಟ್ ಮಾಡಿದ್ರೆ ಗೊತ್ತಿಲ್ಲ. ಅರ್ಲಿಯರ್ ಇಸ್ ಟು ಕಮ್, ಹಳೆ ವಿಡಿಯೋದಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಲೈಕ್ ವೇಲ್ಸ್ ಹತ್ರ ಕಮ್ಮಿ ಇದೆ, ಲೈಕ್ ಲೆಸ್ ದ್ಯಾನ್ 3% ಇದೆ BTC. ಬಟ್ ದ ಗ್ರೂಪ್ ಆಫ್ ವೇಲ್ಸ್ ಆರ್ ದೇರ್ ಲೈಕ್ ಹೂ ಕ್ಯಾನ್ ಮೇಕ್ ಎನಿಥಿಂಗ್. ಓಕೆ, ಸೊ ಲೆಟ್ಸ್ ಸಿ ಇದು ಉತ್ತರ ಕೊಡುತ್ತೆ. ಸೊ 93%, 93 out of 14 points, it passing all. Okay, so tokenomics gold standard, like maximum supply is there. Okay, zero successful hacks, ಯಾವ್ದೇ ಹ್ಯಾಕ್ ಆಗಿಲ್ಲ. and who leave it sir. Okay, ಅದು ಮಿನಿಮಲ್ native decentralized finance. Okay, 1 ನಿಮಿಷ. ಓಕೆ, ವೇಲ್ ಬಗ್ಗೆ ಒಂದು ಪಾಯಿಂಟ್ ಬೇಕಾಗಿತ್ತಲ್ಲ. ಒಂದು ಸೆಕೆಂಡ್. ವೇಲ್ ಡಿಸ್ಟ್ರಿಬ್ಯೂಷನ್ ವೆಸ್ಟಿಂಗ್ ಫಾಸ್ಟೆಸ್ಟ್ ಡಾಮಿನೆಂಟ್ ಆನ್ ಚೈನ್ ಮ್ಯಾಟ್ರಿಕ್ಸ್ ಕಮ್ಯುನಿಟಿ. ಓಕೆ, ಮಾರ್ಕೆಟ್ ಲಿಕ್ವಿಡಿಟಿ. ಓಕೆ, ಆಮೇಲೆ ರೆಗ್ಯುಲೇಟರಿ ಲೀಗಲ್ ಇದೆ. ಓಕೆ, ಓಕೆ, ಯಾ ಕಂಬಡಿ. ಸೊ ವೇಲ್ ಬಗ್ಗೆ ಕ್ವಶನ್ ಮಾಡ್ತೀವಿ. 1 ಸೆಕೆಂಡ್. ಓಕೆ, ವೇಲ್ ಹೋಲ್ಡಿಂಗ್ ಇನ್ BTC. ಓಕೆ, ಪರ್ಸೆಂಟೇಜ್ ಕೊಡುತ್ತೆ ಆನ್ ದ ಬೆಸಲ್ ಚೆಕ್. ಕೊಡ್ತಾ ಈಗ ಚೆಕ್ ಮಾಡ್ಲಿಕ್ಕೆ ಇಟ್ಸ್ ಚೆಕಿಂಗ್ ನಾವು. 1 ಸೆಕೆಂಡ್, ಅಲ್ಲಿವರೆಗೂ ಚೆಕ್ ಮಾಡಿ. ಮತ್ತೆ ಬೇರೆ ಕ್ವೆಶನ್ಸ್ ಇದೆ? ಬೇರೆ ಕ್ವೆಶನ್? ಹಲೋ, ಬೇರೆ ಕ್ವೆಶನ್? ಹಾ, ಕೇಳಿ. ಸರ್ ಕಾಯಿನ್ ಗ್ಲಾಸ್ ಆಯ್ತಾ ನನಗೆ? ಹಾ ಸರ್. ನಾನು ಈಗ ಇನ್ವೆಸ್ಟಿಂಗ್ ಕೇಳಿದ್ನಲ್ಲ ಸರ್, ಹಾ, ಈಗ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕನ್ನ ನಾನು ಒಂದು ಈಗ ಇಲ್ಲ ಎಕ್ಸಾಂಪಲ್ ನೋಡ್ಕೊಂಡು. ಇಲ್ಲಿ ಎಕ್ಸಾಂಪಲ್ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಯು ಸೆಟ್ ಯುವರ್ ಲೆವರೇಜ್ ಟು 1x. 1x ಲೆವರೇಜ್ ಸೆಟ್ ಮಾಡಿದೆ. ಓಕೆ, ನಾವ್ ಯು ಕ್ಯಾನ್ ಚೆಕ್. ಲೈಕ್ ಎಕ್ಸಾಂಪಲ್ XRP ಅಂತ ತಿಳ್ಕೊಳ್ರಿ. ಇಫ್ ಐ ಗೋ ಫಾರ್ XRP, ಓಕೆ, ಲುಕ್ ದ ಯಾವ್ದು ಹಾಕಿದೆ ವೇಲ್ಸ್ ಹೋಲ್ಡಿಂಗರ್ ಅಂತೇಳಿ. ಓಕೆ, ಕಮ್ ಹಿಯರ್. ಈಗ ನಾನು ಈಗ 1.9 ಚಿಲ್ಲರೆ ಇದೆ. ಓಕೆ, ಇನ್ವೆಸ್ಟ್ ಅಂತ ತಿಳ್ಕೊಳ್ರಿ.
ಇದನ್ನ 1x ಲೆವರೇಜ್ ತಗೊಂಡ್ರೆ ನಾನು ಪೂರ್ತಿಯಾಗಿ ಎಷ್ಟು ಕೊಡ್ಬೇಕು ಈಗ ಕ್ಯಾಲ್ಕುಲೇಟರ್ ತಗೊಳ್ಳಿ ನಿಮ್ಗೆ ಗೊತ್ತಾಗತ್ತೆ. ದಟ್ ಅಮೌಂಟ್ ಯು ಹ್ಯಾವ್ ಟು ಪೇ. ದೆನ್ ಯು ಆರ್ ಜಸ್ಟ್ ಹೋಲ್ಡಿಂಗ್ ಆಸ್ ಲೈಕ್ ಕ್ಯಾಶ್. ಓಕೆ, ಇಂಡಿಯನ್ ಕರೆನ್ಸಿ ಪ್ರಕಾರ 1.9 ಅಂದ್ರೆ ಅಥವಾ $2 ಅಂದ್ರೆ ಇಂಟು 90 ಮಾಡ್ಕೊಳ್ಳಿ. ಒಂದು ಸ್ಟಾಕ್ ನ 180 ರೂಪೀಸ್ ಕೊಟ್ಟು ತಗೊಂಡಂಗೆ. ಓಕೆ, ಇದನ್ನೆಲ್ಲ ಈಗ ನಾವು ಲಾಂಗ್ ಟರ್ಮ್ ಒಳಗೆ ಹೋಲ್ಡ್ ಮಾಡೋದಲ್ಲ ಸರ್? ಮಾಡಿದ್ರೆ ಓಕೆ, ಮಾಡಾದ್ಮೇಲೆ ಅದು ನಿಮ್ಗೆ ಇವನ್ ಲಿಕ್ವಿಡೇಷನ್ ಕೂಡ ತೋರಿಸುತ್ತೆ, ಯಾವಾಗ ಲಿಕ್ವಿಡೇಟ್ ಆಗ್ತದೆ ಅಂತೇಳಿ. ಇಫ್ ಯು ಗೋ ಟು ದ ಕ್ಯಾಲ್ಕುಲೇಟರ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ಈಗ ನೀವೇನ್ ಮಾಡ್ಬೇಕು ಮಾಡಿದಿರ ಅಂದ್ರೆ ಓಕೆ, ಯು ವಾಂಟ್ ಟು ಇನ್ವೆಸ್ಟ್ ಹಿಯರ್. ಓಕೆ, 1 XRP ಇನ್ವೆಸ್ಟ್ ಮಾಡೋಕೆ ಮಾಡಿದಿರಿ. ಎಂಟ್ರಿ ಇಸ್ ಅರೌಂಡ್ 1.9. ಓಕೆ, 1x ಲಿವರ್ಸ್ ತಗೊಂಡ್ರೆ ಲೈಕ್ ಎಸ್ಟಿಮೇಟೆಡ್ ಲಿಕ್ವಿಡೇಷನ್ ಅರೌಂಡ್ 0.0095 USD ಆದಾಗ ಲಿಕ್ವಿಡ್ ಆಗತ್ತೆ. ಅಂದ್ರೆ ಆಲ್ಮೋಸ್ಟ್ 0 ಆದಾಗ ಎಕ್ಸಿಟ್ ಆದಂಗೆ ಇದು. ಓಕೆ, ಬಟ್ ಯು ಕ್ಯಾನ್ ಇನ್ವೆಸ್ಟ್. ಅದೇ ಕ್ಯಾಶ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡ್ತಾ ಇದ್ರೆ ರೆಗ್ಯುಲೇಟರ್ ರಿಸ್ಕ್ ಏನಿದೆ ಅದನ್ನ ಶೋ ಯು. ಇದನ್ನ ಆಟೋ ರಿಸ್ಕ್ ಏನಂದ್ರೆ ಆನ್ ಮಾಡಿದ್ರೆ ಇದಾಗಲ್ಲ ಏನಂತ ಸರ್? ಆಟೋ ಟಾಪ್ ಅಪ್ ಆನ್ ಮಾಡಿದ್ರೆ ಲಿಕ್ವಿಡೇಷನ್ ಹೋಗಲ್ಲ ಇದು ಇನ್ವೆಸ್ಟ್ಮೆಂಟ್ 1x ಅಲ್ಲಿ ಮಾಡಿದ್ರೆ. That will be remain, sir. It is a derivative at the end. It's a derivative. ಅದೇ ಕ್ಯಾಶ್ ಅಲ್ಲಿ ಹೋಲ್ಡ್ ಮಾಡೋದು ಅದೇನು ಪ್ರಾಬ್ಲಮ್ ಇಲ್ಲ. 0.0000 ಅನ್ನು ಆದ್ರೂ ಕೂಡ ಇಟ್ಕೊಂಡೇ ಇರ್ತೀರಿ. ಪಾಯಿಂಟ್ ಏನಂದ್ರೆ ದಿಸ್ ವಿಲ್ ನಾಟ್ ಗೋ ದ್ಯಾಟ್ ಮಚ್ ಡೀಪ್. ಡೆರಿವೇಟಿವ್ ಅಷ್ಟೊಂದು ಡೀಪ್ ಅನ್ನು ಹೋಗೋದಿಲ್ಲ. ಇಫ್ ಯು ಪುಟ್ ಮೋರ್ ಮನಿ ಡೆಫಿನೆಟ್ಲಿ ಯು ಕ್ಯಾನ್ ಹೋಲ್ಡ್. ಬಟ್ ಐ ಡೋಂಟ್ ಥಿಂಕ್ ಸೊ ಅಷ್ಟೆಲ್ಲ ಹೋಗೋದಿಲ್ಲ ಸರ್. ಇವನ್ ಬೇಕಾದ್ರೆ ಶಿಬಾ ಏನೋ ಹಾಕೊಳ್ರಿ, ನೀವೇ ತಗೋತೀನಿ ಅಂದ್ರೆ ಶಿಬಾ. ಲುಕ್ ಹಿಯರ್, ಶಿಬಾ SHIB. ಓಕೆ, ಲುಕ್ ಹಿಯರ್, ಇದನ್ನ ನಾನು ಕ್ಲಿಕ್ ಮಾಡ್ಕೊತೀನಿ, ಬೈ ಮಾಡ್ತೀನಿ. 1x ಲೆವರೇಜ್ ತಗೊಳಕ್ಕೆ ಟ್ರೈ ಮಾಡೋಣ ವಿತ್ ಕ್ಯಾಲ್ಕುಲೇಟರ್. ಓಕೆ, ಇಫ್ ವಾಂಟ್ ಟು ಬೈ ದಿಸ್ ಒನ್. ಓಕೆ, ಒಂದು ಶಿಬಾ ತಗೋತೀನಿ. ಎಷ್ಟಿದೆ ಅದು? 0.0000 ಎಷ್ಟು? 4 ಸೊನ್ನೆನಾ? 1 2 3 5 ಸೊನ್ನೆ ಇದೆ. 50721 ಇಷ್ಟಿದೆ. ಓಕೆ, ನಾನು ಈಗ ಇನ್ ಕೇಸ್ 1x ಲುಕ್ 20x ಇದ್ರೆ ಇದಾಯ್ತು. 1x ತಗೊಂಡ್ರೆ ಲುಕ್ ಅಟ್ ಅದು ಇಷ್ಟು ಲೈಕ್ ಈ ಸೊನ್ನೆನೂ ನೆನಪಿಸ್ಲಿಕ್ಕಾಗಲ್ಲ. 0.60018 USD ಆದಾಗ ಮಾತ್ರ ಲಿಕ್ವಿಡ್ ಆಗುತ್ತೆ. ಅಂದ್ರೆ ಇಟ್ ವಿಲ್ ಎಕ್ಸಿಟ್, ಲಿಕ್ವಿಡೇಷನ್ ಆಗೋದು ಥ್ರೂ ಯೂಸಿಂಗ್ ಡೆರಿವೇಟಿವ್ ಯು ಆರ್ ಡೂಯಿಂಗ್ ಇಟ್ 1x ಲಿವರೇಜ್. ಅದೇ ನಾನು ಪೂರ್ತಿ ಲಿವರೇಜ್ ತಗೋತೀನಿ ಅಂದ್ರೆ ಇಟ್ ವಿಲ್ ಲಿವರೇಜ್ ಲೈಕ್ 0.00 ಎಷ್ಟೋ 703 ಇತ್ರ. ಅದೇ ರೀತಿ XRP ಕೂಡ ಲುಕ್, ನಾನು XRP ಕೂಡ ಚೇಂಜ್ ಮಾಡಿದೆ. ಲಿವರೇಜ್ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇದೆ, ತಗೊಳ್ಳಿಲ್ಲ ಅಂದ್ರೆ ಏನು ಲಾಭ ಇದೆ. ಓಕೆ, ಇಫ್ ಐ ಆಮ್ ಬೈಯಿಂಗ್ ಇಟ್ ಕ್ಯಾಲ್ಕುಲೇಟರ್, ಲುಕ್ ನಾನು ಲಿವರೇಜ್ ಬೇಕೀಗ. ಲೈಕ್ ಎಕ್ಸಾಂಪಲ್ 1.9ಗೆ ಎಂಟ್ರಿ ಆಗ್ತೀನಿ. 1x ಲಿವರೇಜ್ ಇದೆ, ಅವಾಗ 0.00 ಲುಕ್ ಇನ್ನು ಒಂದು ಬಂದಿಲ್ಲ. 0.5 ಅಲ್ಲ ಇದು. ಲುಕ್ ಇಟ್ಸ್ ನಾಟ್ 0.5, ಇಟ್ಸ್ 0.0095 ಇಫ್ ಯು ಅಂಡರ್ಸ್ಟ್ಯಾಂಡ್ ಪ್ರಾಪರ್ ಲೈಕ್ ಡೆಸಿಮಲ್ ಪಾಯಿಂಟ್ಸ್. ಅದೇ ನಾನು 2x ಲಿವರೇಜ್ ತೊಗೊಂಡ್ರೆ ನಾನು ಮೊದಲೇ ಎಕ್ಸಿಟ್ ಆಗ್ತೀನಿ. $1 ಹತ್ರ ಬಂದಾಗ ಎಕ್ಸಿಟ್ ನಾನು. ಓಕೆ, ನಾನು 5x ಲಿವರೇಜ್ ತೊಗೊಂಡೆ, 1.5 ಬಂದಾಗನೇ ಎಕ್ಸಿಟ್. ಲೈಕ್ ಲಿವರೇಜ್ ಯು ಟೇಕಿಂಗ್ ನಾವು ಅಂದ್ರೆ ಲುಕ್ ನಿಮ್ಮ ಹತ್ರ 5 ಪಟ್ಟು ದುಡ್ಡನ್ನ ಅದೇ ಕೊಡ್ತಾ ಇದೆ. ದಟ್ಸ್ ಅ ಎಕ್ಸ್ಚೇಂಜ್. ಓಕೆ, ಯು ಆರ್ ಎಕ್ಸಿಟಿಂಗ್ ಅಟ್ 1.5, ಆಟೋಮೆಟಿಕ್ ಎಕ್ಸಿಟ್ ಆಗುತ್ತೆ. ಇಲ್ಲ ನೀವು ಲಿವರೇಜ್ ತಗೊಳ್ಳೋದಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತದೆ ನೋಡ್ಕೊಳ್ಳಿ. ಅದು ಇಟ್ಸ್ ನಾಟ್ 0.5 ಅಟ್ ಆಲ್. 0.10 ಅಲ್ಲ, ಎಷ್ಟು ದೂರ ಹೋಗಿದೆ ನಂಬರ್ ಡೆಸಿಮಲ್ ಅಲ್ಲಿ. ಅಂಡ್ ಇಷ್ಟು ಬರ್ತದೆ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದಂದ್ರೆ ಮೂರ್ಖತನ ಆಗ್ತದೆ. ಬಿದ್ದಾಗೆಲ್ಲ ತಗೊಳ್ಕೋತ ಹೋಗೋದು. ಡೆಫಿನೆಟ್ಲಿ ಇದು ರೈಸ್ ಒಳಗೆ ದುಡ್ಡು ಆಗ್ತಾ ಇರುತ್ತೆ. ದಟ್ ಲಿವರೇಜ್ ಪಾಯಿಂಟ್. ಇವಾಗ ನೋಡ್ಕೊ 50x ಲಿವರೇಜ್ ತಗೊಳ್ರಿ, ಆಗಿಂದಾಗಲೇ ಎಕ್ಸಿಟ್ 1.87 ಇದೆ. ಆಗಲೇ ಬಿದ್ದು ಅಷ್ಟು ಮೇಲೆ ಕೂಡ ಹೋಗಿದೆ. ಲಿವರೇಜ್ ಈಸ್ ಜಸ್ಟ್ ಫಾರ್ ಟ್ರೇಡಿಂಗ್ ಪರ್ಪಸ್ ಅಂದ್ಕೊಳ್ಳಿ. 1x ಆರ್ 2x ಇಸ್ ಜಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಟ್ರು. ಈವನ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಕೂಡ MTF ಒಂದು ಫೆಸಿಲಿಟಿ ಬಂದಿದೆ, ಬ್ರೋಕರ್ಸ್ ಕೊಡ್ತಾರೆ ನಮಗೆ. ಲೈಕ್ 5x ಲಿವರೇಜ್ ಕೊಡ್ತೀವಿ, ಇನ್ವೆಸ್ಟ್ ಮಾಡಿ. ಓಕೆ, ಲೈಕ್ ಈ ಸ್ಟಾಕ್ನ ಬೇಕಾದ್ರೆ 33% ನಿಮ್ಮ ಹತ್ರ ದುಡ್ಡಿದ್ರೆ ಇನ್ವೆಸ್ಟ್ ಮಾಡಿ. ಓಕೆ, ಯು ವಿಲ್ ಪೇ ಆನ್ಯುವಲ್ ಫೀಸ್ ಅಬೌಟ್ ಲೈಕ್ ಒಂದು ಬಡ್ಡಿ ಕೊಡಬೇಕು, ಏನೋ ಆನ್ಯುವಲ್ ಇಂಟ್ರೆಸ್ಟ್ ಕೊಡ್ತಾರೆ. ಅದಕ್ಕೆ MTF ಫೆಸಿಲಿಟಿ ಇದೆ. ಐ ಡೋಂಟ್ ಡೂ, ಬಟ್ ಐ ಆಮ್ ಟೆಲಿಂಗ್ ಯು, ಇಲ್ಲ ಆ ರೀತಿ ಇಲ್ಲ, ಬಡ್ಡಿ ಇಸ್ಕೊಳ್ಳೋದಿಲ್ಲ ನಿಮಗೆ. ಲಿವರೇಜ್ ಯೂಸ್ ಮಾಡಿದ್ರೆ ಬಡ್ಡಿ ಇಸ್ಕೊಳ್ಳೋದಿಲ್ಲ. ಮಜಾ ಅದೊಂದು ಉಳಿಸ್ತೀರಿ ದುಡ್ಡು. ಅಂಡ್ ಪರ್ಪೋಷಲ್ ಲಾಂಗ್ ಲೈಕ್ ಫ್ಯೂಚರ್ ನಮ್ಮಲ್ಲಿ ಪ್ರತಿ ಸಲ ಸ್ಕ್ವೇರ್ ಆಫ್ ಆಗ್ತಾ ಹೋಗ್ತವೆ. ಇಲ್ಲಿ ಸ್ಕ್ವೇರ್ ಆಫ್ ಮಣ್ಣು ಇಲ್ಲ. ಪರ್ಪೋಚುವಲ್ ಮೀನ್ಸ್ ಆಸ್ ಲಾಂಗ್ ಆಸ್ ಯು ಹೋಲ್ಡ್ ಇಟ್. ಆಸ್ ಲಾಂಗ್ ಆಸ್ ಯು ಹೋಲ್ಡ್ ಇಟ್ ಅಷ್ಟೇ.
ಅದು 1000 ಆಗುತ್ತೋ 20,000 ಆಗುತ್ತೋ 30,000 ಒಟ್ಟಿನಲ್ಲಿ ಒಟ್ಟು ಎಷ್ಟು ದಿನ ಇರುತ್ತೆ ಅಷ್ಟವರೆಗೆ ಇಟ್ಕೋತೀರಿ. ಯಾವಾಗ ಎಕ್ಸಿಟ್ ಆಗ್ತೀರಿ ಅದೇ ಅವಾಗ ನಿಜಾನ ಎಕ್ಸಿಟ್. ಇಲ್ಲಿ ಎಕ್ಸ್ಪೈರಿ ಯಾವ ರೀತಿ ಇದೆ, ನಮ್ಮಲ್ಲಿ ಎಕ್ಸ್ಪೈರಿ ಇಲ್ಲ, 3 ತಿಂಗಳು ಎಕ್ಸ್ಪೈರಿಗಳು ಇರ್ತವೆ, ರೋಲ್ ಓವರ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ದ್ಯಾಟ್ ಒನ್. ಆಮೇಲೆ ಲೈಕ್ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದ್ರೆ ಲೈಕ್ ಅಲ್ಲಿ ಫಿಸಿಕಲ್ ಡೆಲಿವರಿ, ಇಲ್ಲಿ ಫಿಸಿಕಲ್ ಡೆಲಿವರಿ ಕೊಟ್ರೆ ಕೊಡಲಿ ನೋಡೋಣ, ಕೊಡೋದು ಇಲ್ಲ. ಓಕೆ, ಡೆರಿವೇಟಿವ್ ಲಾಂಗ್ ಇದೀರಿ. ಆಮೇಲೆ ಇನ್ನೊಂದು ಲೈಕ್ ಬಿಕಾಸ್ ಆಫ್ ಲಿವರೇಜ್ ಯೂಸಿಂಗ್ ನಮ್ಮಲ್ಲಿ ಏನಿದೆ, ಓಕೆ, ಯಾವುದೊಂದು ಸ್ಟಾಕ್ ತಗೋಬೇಕು. ಇಫ್ ಬ್ರೋಕರ್ ಇಸ್ ಗಿವಿಂಗ್ ಯು ಮನಿ, ಓಕೆ, MTF ಥ್ರೂ ಮಾಡ್ತೀರ ಅಂದ್ರೆ ಯು ಹ್ಯಾವ್ ಟು ಪೇ ಒಂದು ಆ್ಯನ್ಯುವಲ್ ಇಂಟ್ರೆಸ್ಟ್ ಕೊಡಬೇಕು ಅವ್ರಿಗೆ. ಇಷ್ಟೊಂದು ಪೇ ಇರುತ್ತೆ ಆ್ಯನ್ಯುವಲ್, 8, 9, 10 ಇರುತ್ತೆ, ಡಿಪೆಂಡ್ಸ್ ಆನ್ ದ ಬ್ರೋಕರ್. ಇಲ್ಲೇನಿದೆ, ಸೊ ಅವೆಲ್ಲ ಅಡ್ವಾಂಟೇಜ್ ತೊಗೊಂಡು ಫೀಸ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅಷ್ಟೇ. ಓನ್ಲಿ ಒಂದು ದಟ್ ಬೈ ಆ್ಯಂಡ್ ಸೆಲ್ ಫೀಸ್ ಇರುತ್ತೆ, ಅದು ಇವಾಗ ತೊಗೊಂಡ್ರೆ ಒಂದು ವರ್ಷ ಬಿಟ್ಕೊಂಡು ತೆಗಿತೀರಪ್ಪ, ಆಮೇಲೆ ಚಾರ್ಜ್ ಅಲ್ಲ ಸರ್ ನಿಮಗೆ, 1 ವರ್ಷ ಬಿಟ್ಟದ ಮೇಲೆ. ದಟ್ ಕೈಂಡ್ ಆಫ್ ಅಡ್ವಾಂಟೇಜ್ ಯು ಆರ್ ಪೇಯಿಂಗ್ ಹಿಯರ್, ಪ್ಲೇಯಿಂಗ್ ಆಲ್ಸೋ. ಆಮೇಲೆ ಇಟ್ಸ್ ಟ್ರೀಟೆಡ್ ಲೈಕ್ ಅ ಬಿಸ್ನೆಸ್ ಇನ್ಕಮ್, ನಾಟ್ ಲೈಕ್ ರ್ಯಾಂಡಮ್, ಲೈಕ್ ಇನ್ವೆಸ್ಟ್ ಮಾಡಿದ್ಮೇಲೆ ಕ್ಯಾಪಿಟಲ್ ಗೇನಲ್ಲಿ ಇನ್ವೆಸ್ಟ್ ಮಾಡಲ್ಲ. ಬಿಸ್ನೆಸ್ ಇನ್ಕಮ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಲೈಕ್ F&O ನಮ್ಮಲ್ಲಿ ಏನು ಟ್ರೇಟ್ ಮಾಡ್ತಾರೆ ಫ್ಯೂಚರ್ ಅಂಡ್ ಲೈಕ್ ಆಪ್ಷನ್ಸ್ ಒಳಗಡೆ ಅದೇ ರೀತಿ ಟ್ರೇಟ್ ಮಾಡೋದ್ರಿಂದ ವಾಟ್ ಎವರ್ ದ ಟ್ರಾನ್ಸಾಕ್ಷನ್ ಫೀಸ್ ಅಥವಾ ಲೈಕ್ ಇಂಟರ್ನೆಟ್ ಬಿಲ್ಲು, ರೆಂಟಿಂಗು, ಇವೆಲ್ಲ ಪಾಯಿಂಟ್ಗಳನ್ನ ಕವರ್ ಮಾಡ್ಬೋದು. ದಿಸ್ ಇಸ್ ಜಸ್ಟ್ ಲೈಕ್ ಎ ಬಿಸ್ನೆಸ್ ಇನ್ಕಮ್ ಥರ. ಇಫ್ ಯು ಡೋಂಟ್ ನೋ ಟ್ಯಾಕ್ಸೇಷನ್ ಪಾಯಿಂಟ್, ಐ ವಿಲ್ ಟೇಕ್ ಇಟ್ ನೆಕ್ಸ್ಟ್ ಕ್ಲಾಸಲ್ಲಿ ತಗೋತೀನಿ ಇದನ್ನು. ಇಟ್ವೈಸ್ ವಿಲ್ ಬಿ ರಬ್ಬರ್ ಥರ ಎಳ್ದಂಗೆ ಆಗುತ್ತೆ. ಪಾಯಿಂಟ್ ಏನಪ್ಪ ಅಂದ್ರೆ, ನೀವು ಇನ್ವೆಸ್ಟ್ ಮಾಡೋದಿದ್ರೆ 1x ಹಾಕ್ಕೊಳ್ರಿ. 1x ಇಸ್ ಗುಡ್. ಯಾವುದು ಲೈಕ್ ನಾನು ಜೆಡ್ ಕ್ಯಾಶ್ ಹೇಳಿದೆ, ಅಥವಾ ಇವನ್ ಇವತ್ತು ಯಾವ ಕಾನ್ಸ್ ಹೇಳಿದೆ, ಜೆಡ್ ಕ್ಯಾಶ್ ಸಿಕ್ಕಾಪಟ್ಟೆ ಯಾವ ಕಾನ್ಸ್ ಹೇಳಿದ್ದೀನಿ, ಅವನ್ನ ತಗೊಳ್ಳಿ. ನಾನು ಇನ್ವೆಸ್ಟ್ ಮಾಡೋದಿದೆ BNB/USD ಗೋ. ಓಕೆ, 1x ಹಾಕಿದ್ರೆ ಇದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ನೋಡ್ಕೊಡ್ರಿ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ ಕ್ಯಾಲ್ಕುಲೇಟರ್. ಓಕೆ, ಲುಕ್ ಹಿಯರ್, ನಾನು ಯಾವ ಪ್ರೈಸ್ ಇದೆ ಇದು 843 ಸಾರಿ 8 ಇದೆ, 843 ಇದೆ. ಸೊ ಇಫ್ ಐ 100x, ನನ್ನ ಲಿಕ್ವಿಡೇಷನ್ ಪ್ರೈಸ್ ಸ್ಪೀಡ್ ಇದೆ. ಇಫ್ ಐ ಡೋಂಟ್ ವಾಂಟ್ ಟು ಟೇಕ್ ಫುಲ್, $4 ಅದು ಲಿಕ್ವಿಡ್ ಆಗುತ್ತೆ, ಅಂತ ಚಾನ್ಸಸ್ ಕಮ್ಮಿ ಇದೆ. ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಗೋ ಇನ್ವೆಸ್ಟ್ ಇನ್ ಕೇಸ್ ಇಫ್ ಯು ವಿಶ್ ಟು. ಓಕೆ, ಲಿವರೇಜ್ ಇಸ್ ಅ ಸಬ್ಜೆಕ್ಟ್ ಟು ಯುವರ್ ರಿಸ್ಕ್. ಈಗ ಕಾಯಿನ್ ಕ್ಲಾಸಲ್ಲಿ ಹೋಗ್ರಿ, ನಿಮ್ಗೊಂದು ಪಾಯಿಂಟ್ ಹೇಳ್ತೀನಿ ನಾನು. ಓಕೆ, ಇದೇನು ಮುಗೀತಲ್ಲ ಬಿಟ್ಕಾಯಿನ್, ವೇಲ್ ಹೋಲ್ಡಿಂಗ್ಸ್ ಬಗ್ಗೆ ಹೇಳಬೇಕಾಗಿತ್ತು. ಓಕೆ, ಹಿಯರ್ ದೇರ್ 100 ಅಡ್ರೆಸಸ್. ಸೊ Binance Cold Wallet. ಓಕೆ, ನೀವು ಕ್ವೆಶನ್ ಕೇಳಿದ್ರ ಲೈಕ್ ಹೌ ಟು ಸ್ಟೋರ್ ಅ ಮನಿ, ಲೈಕ್ ಕಾಯಿನ್ಸ್ ಐದರ್ ಟು ಹಾಟ್ ವಾಲೆಟ್ ಆರ್ ಕೋಲ್ಡ್ ವಾಲೆಟ್ ಅಂತೇಳಿ 2 ಟೈಪ್ಸ್. ಸ್ಪೆಷಲಿ ಆನ್ಲೈನ್ ಹೋಲ್ಡ್ ಮಾಡೋದ್ರಿಂದ ಇವರ ಲೈಕ್ ಸಸೆಪ್ಟಬಲ್ ಟು ಹ್ಯಾವ್ ಅ ಫಿಶಿಂಗ್ ಅಥವಾ ಹ್ಯಾಕ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಇಟ್ ವಾಸ್ ಆಲ್ರೆಡಿ ಹ್ಯಾಪನ್ಡ್ ವಿತ್ ಒನ್ ಬ್ರೋಕರ್, CoinDesk ಇತ್ತೀಚೆಗೆ ಆಯಿತು. ಬಟ್ ಮೋಸ್ಟ್ ಅವರು ಕೂಡ ಒಂದು ಪಾಯಿಂಟ್ ಹೇಳಿದೆ, ಲೈಕ್ ಮೋಸ್ಟ್ ಆಫ್ ಅವರ್ ಲೈಕ್ ಹೋಲ್ಡಿಂಗ್ಸ್ ಆಫ್ ಅವರ್ ಕ್ಲೈಂಟ್ಸ್ ಆರ್ ಇನ್ ಅ ಕೋಲ್ಡ್ ವ್ಯಾಲೆಟ್ ಅಥವಾ ದಟ್ಸ್ ಇನ್ ಹಾರ್ಡ್ ಡಿಸ್ಕಲ್ಲಿ ಇರೋದ್ರಿಂದ ಯಾವುದೇ ರೀತಿ ಇಫೆಕ್ಟ್ ಆಗಿಲ್ಲ, ನಮ್ಮದೇ ಆದ ದುಡ್ಡು ಹೋಗಿದೆ ಅಂತ ಹೇಳಿದರು. ಸೊ ಬಟ್ ನಾಟ್ ಬೈ ದ ಇವನ್ ವಜ್ರೆಕ್ಸ್ ಇಫೆಕ್ಟ್ ಆಗಿದೆ, ಸ್ಟಿಲ್ ದೇ ನಾಟ್ ರಿಕವರ್ಡ್ ಇಟ್. ಓಕೆ, ಫಾರ್ ದ್ಯಾಟ್ ಪರ್ಪಸ್ ಇವನ್ ಒಂದು ನ್ಯೂಸ್ ಗೊತ್ತಿಲ್ಲ ಅಂದರೆ, ಒನ್ ಪರ್ಸನ್ ಫ್ರಮ್ US ವಾಸ್ ಸರ್ಚಿಂಗ್, ಓಕೆ, ಒಂದು ಟ್ರ್ಯಾಶ್ ಒಳಗಡೆ ಅಥವಾ ಕಸದ ಬುಟ್ಟಿ ಒಳಗಡೆ ಒಂದು ತನ್ನ ಹಾರ್ಡ್ ಡಿಸ್ಕ್ ಒಗೆದ್ಬಿಟ್ಟಿದ್ದ. 10 ವರ್ಷ ಹುಡುಕಿದೆ ಸರ್, ಸಿಗಲಿಲ್ಲ ಕಡಿಕು. ಓಕೆ, ಹಿ ಕೆಪ್ಟ್ ಇನ್ ಅ ಕೋಲ್ಡ್ ವಾಲೆಟ್. ಅದು ನ್ಯೂಸಲ್ಲಿ ಕೂಡ ಬಂದಿತ್ತು, ಗೋನ್ಸ್ ದಟ್ ನ್ಯೂಸಲ್ಲಿ ಕೂಡ ಬಂದಿತ್ತು. ಡಿಂಟ್ ಗಾಟ್, ಸ್ಟಿಲ್ ಹಿ ಸ್ಟಾಪ್ಡ್. ಓಕೆ, ಎನಿವೇ ಕಮಿಂಗ್ ಟು ದ ಪಾಯಿಂಟ್ ಹಿಯರ್, ವೇಲ್ಸ್ ಆಕ್ಚುಲಿ ಇಲ್ಲಿ ಜಾಸ್ತಿ ಪಾಯಿಂಟ್ ಅನ್ನು ಕೊಟ್ಟೇ ಇಲ್ಲ. ಆ್ಯಂಡ್ ಸಮಥಿಂಗ್ ಯು ಕ್ಯಾನ್ ಸಿ ದಟ್ ಮೇಜರ್ ಹೋಲ್ಡರ್ಸ್ ಒಳಗಡೆ ಟೆಸ್ಲಾ ಇದೆ, ಬ್ಲ್ಯಾಕ್ ರಾಕ್. ಓಕೆ, ಆಮೇಲೆ ನೋಡ್ಕೊಳ್ರಿ, ಇವನ್ ಜರ್ಮನಿ ಹೋಲ್ಡ್ಸ್, ಚೈನಾ ಹೋಲ್ಡ್ಸ್, ಭೂತಾನ್. ಸಿ, ನಾವು ಇಲ್ಲಿದ್ದೀವ ಇದ್ರೊಳಗಡೆ, ಗೌರ್ಮೆಂಟ್ ನೋ. ಓಕೆ, ಆ್ಯಂಡ್ ಲೈಕ್ ಇಂಡಿವಿಜುವಲ್ಸ್ ಲೈಕ್ ದಿಸ್ ಪೀಪಲ್, ಹೆಸರು ಗೊತ್ತಿಲ್ಲ ನನಗೆ, ETFs ಕಂಬೈನ್ಡ್. ಓಕೆ, ಡಿಸ್ಟ್ರಿಬ್ಯೂಷನ್ ಇಂಪ್ರೂವಿಂಗ್ ಆ್ಯಂಡ್ ಬೆಟರ್ ದ್ಯಾನ್ ಇಟ್ಸ್ ಅಪಿಯರ್ಸ್. ಓಕೆ, ನೀವೀಗ ಬೀಳ್ತಾ ಇದೆಲ್ಲ ಸುಳ್ಳು ಫಾಲು, ಡೋಂಟ್ ರ್ಯಾಂಡಮ್ಲಿ ಥಿಂಕ್ ದ್ಯಾಟ್ ಇದು ವಾಟ್ ಎವರ್ ದ ಸೆಲ್ ಆನ್ ರೈಸ್ ಆಗ್ತದೆ ಟೆಂಪ್ರರಿ. ಗೋ ಅಂಡ್ ಸಿ, ಬೇಕಾದ್ರೆ ಇದ್ರ ಪ್ರೈಸ್ ಆಕ್ಷನ್ ತೋರಿಸ್ತೀನಿ, ಎಷ್ಟು ಮೋಸ ಇರುತ್ತೆ ಪ್ರೈಸ್ ಆಕ್ಷನ್ ಅಂತೇಳಿ. ಓಕೆ, ಸೊ ಡು ಚೆಕ್. ಓಕೆ, ವೇಲ್ ಬಗ್ಗೆ ನಂಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ ಇದರಲ್ಲಿದ್ದ ಕೂಡ. ಆ್ಯಕ್ಚುಲಿ ಕಾನ್ ಮಾರ್ಕೆಟ್ ಕ್ಯಾಪಲ್ಲಿ ಬರ್ತಿತ್ತು, ಓಕೆ, ಇಷ್ಟೊಂದು ಪರ್ಸೆಂಟೇಜ್, ಲೈಕ್ ಎಕ್ಸಾಂಪಲ್ 1% ಕ್ಲಬಲ್ಲಿ ಇಷ್ಟು ಜನ ಇದ್ದಾರೆ, ಓಕೆ, ಅಥವಾ 2% ಅಥವಾ ಜಾಸ್ತಿ, ಅಥವಾ 1%ಗಿಂತ ಜಾಸ್ತಿ ಕಮ್ಮಿ ಹೋಲ್ಡ್ ಮಾಡ್ತಿರೋ ಬಿಟ್ಕಾಯಿನ್ ಜನ ಇಷ್ಟು ಜನ ಇದ್ದಾರೆ ಅಂತ ಬರ್ತಿತ್ತು ಅದು ಆ್ಯಕ್ಚುಲಿ.
ಐ ಡಿಂಟ್ ಗಾಟ್ ದರ್. ಅಲ್ಲಿ ಬಂದಿದ್ದಾರೆ, ನಿಮ್ಗೆ ಈಸಿಲಿ ತೋರಿಸ್ಬೋದಿತ್ತು. ಎನಿವೆ, ರೀಸೆಂಟ್ ವೇಲ್ ಆಕ್ಟಿವಿಟಿ ನೀವು ಎಲ್ಲಿ ನೋಡ್ತೀರ ಅಂದರೆ ನಾನು ವೇಲ್ ಅಲರ್ಟ್ ತೋರಿಸಿದ್ದೀನಿ, ಯು ಕ್ಯಾನ್ ಸಿ ದಟ್. ಓಕೆ, ಆ್ಯಂಡ್ ಯಾ, ಲೀವ್ ಇಟ್ ಹಿಯರ್ ಓನ್ಲಿ. ಇದನ್ನು ಬಿಡ್ತೀನಿ. ಮತ್ತು ಇಂಪಾರ್ಟೆಂಟ್ ಏನು ಹೇಳೋದು ನಿಮಗೆ, ಬಿ ಟಿ ಸಿ ಆಯಿತು. ಓಕೆ, ಟಿಲ್ ವಿ ಹ್ಯಾವ್ ಜಸ್ಟ್ ಅಂಡರ್ಸ್ಟೂಡ್ ಅಬೌಟ್ ಲೈಕ್ ಲೆವರೇಜ್ ಗೊತ್ತಾಯಿತು, ಆ್ಯಂಡ್ ಯಾವ್ಯಾವ ಕಾಯಿನ್ಸ್ನ ಇನ್ವೆಸ್ಟ್ ಮಾಡಿದ್ರೆ ಹೆಂಗೆ ಇನ್ವೆಸ್ಟ್ ಮಾಡೋದು ಗೊತ್ತಾಯಿತು. ಆ್ಯಂಡ್ ಪಾಯಿಂಟ್ ಕೊಟ್ಟಿದ್ದೀನಿ, 14 ಪಾಯಿಂಟ್ಸ್ ಇದೆಲ್ಲ, ಅದು ಹಾಕ್ತೀನಿ ಈಗ ನಿಮ್ಮ ಗ್ರೂಪ್ಗೆ ಹಾಕ್ತೀನಿ. ಆ 14 ಪಾಯಿಂಟ್ಸ್ ನೋಡಿ ತೊಗೊಳೋದ, ಇದಕ್ಕೆ ಪೇಸ್ಟ್ ಮಾಡೋದ, ನಿಮಗೆ ಯಾವ್ದು ಇಷ್ಟವಾದ ಕಾಯಿನ್ ಅದು ಹಾಕ್ಕೊಳ್ಳಿ. ಆ್ಯಂಡ್ ಇನ್ ಕೇಸ್ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ 1x ಲಿವರೇಜ್ ತೊಗೊಳ್ಳಿ, ಇನ್ವೆಸ್ಟ್ ಮಾಡಿ. ಟ್ರೇಡಿಂಗ್ ಮಾಡಿದ್ರೆ 25x ಮ್ಯಾಕ್ಸಿಮಮ್, 50x ಮ್ಯಾಕ್ಸಿಮಮ್. 100x 200x ಹೋಗ್ಲಿಕ್ಕೆ ಹೋಗ್ಬಿಟ್ರೆ. ಆಪ್ಷನ್ ಸೆಲ್ಲಿಂಗ್ ಮಾಡ್ತಿದ್ರಿ ಟೆಂಪರರಿ ಬೇಸಿಸ್, 100x ಇಸ್ ಓಕೆ, ಬಟ್ ಡೋಂಟ್ ಗೋ ಫಾರ್ ಫ್ಯೂಚರ್ ಟ್ರೇಡಿಂಗ್ ಲೈಕ್ ಮೋರ್ ದೆನ್ 50x ಲೆವರೇಜ್. ಇಲ್ಲಾಂದರೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ, ಬಿಕಾಸ್ ಸಡನ್ಲಿ ಲಿಕ್ವಿಡ್ ಆಗುತ್ತೆ. ಈಗ ಲಾಜಿಕಲ್ ಥಿಂಕ್ ಮಾಡ್ರಿ, ಲೈಕ್ ಇಫ್ ಯು ಆರ್ ಯೂಸಿಂಗ್ 50x ಅಂದರೆ ಯು ಹ್ಯಾವ್ 5,000 rupees. ಓಕೆ, ಸೊ 50x ಅಂದರೆ ಗುಣಾಕಾರ ಮಾಡ್ಕೊಳ್ಳಿ, ಅಷ್ಟೊಂದು ದುಡ್ಡು ನೀವು ಆ್ಯಕ್ಚುಲಿ ಯೂಸ್ ಮಾಡ್ತೀರಿ ಟ್ರೇಡಿಂಗ್ ಮಾಡಲಿಕ್ಕೆ ಅಂತ ಅರ್ಥ. ಓಕೆ, ಎಷ್ಟಾಗುತ್ತೆ? 2.5 ಲಕ್ಷ. ಹಲೋ, 2.5 lakh. ಸೊ ಇನ್ ಕೇಸ್ ಏನಾದರೂ 2.5 ಲಕ್ಷದ ಪೊಸಿಷನ್ ತೊಗೊಂಡಿದ್ದೀರಿ, ಓಕೆ, ಲೈಕ್ ನೋಷನಲಿ, ಆವಾಗ ಇನ್ ಕೇಸ್ ಏನಾದ್ರು ಲಾಸ್ ಆಗ್ತದೆ ಅಂತ ಕೊಡ್ರಿ. ಈ 5,000 ಒಳಗಡೆ ಓಕೆ ಲಾಸ್ 4,000 ಅಂತ ಕಂಡಿದ್ದೀರಿ ಪೊಸಿಷನಲ್ಲಿ, ಇಟ್ ವಿಲ್ ಆಟೋಮೆಟಿಕಲಿ ಎಕ್ಸಿಟ್. 80% to 90% ಬಂದಾಗ ಲಿಕ್ವಿಡ್ ಆಗಿ ಆಗ್ತದೆ ನಿಮ್ಮ ಪೊಸಿಷನ್. ಯಾಕೆ? ಲಿವರೇಜ್ ತೊಗೊಂಡಿದ್ದು ಹೆವಿ ಇರುತ್ತೆ. ಅದೇ ಲಿವರೇಜ್ ಕಮ್ಮಿ ಮಾಡಿರಿ, ಓಕೆ, ಡೆಫಿನೆಟ್ಲಿ ದಟ್ ವಿಲ್ ಬಿ ರೆಡ್ಯೂಸ್, ಲಿಕ್ವಿಡೇಷನ್ ಆಗೋದು. ಅದೊಂದು ನೆನ್ಪಿಟ್ಕೊಳ್ರಿ. ಸೊ ಇನ್ ದಿಸ್ ಪರ್ಪಸ್ ಟು ಟೀಚ್ ಯು ಟುಡೇ, ಏನು ಹೇಳಲಿಕ್ಕೆ ಟ್ರೈ ಮಾಡೋದಂದರೆ, ಲೈಕ್ ಎಸ್, ಕ್ರಿಪ್ಟೋ ಕಾಯಿನ್ಗಳು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ದೇ ಆರ್ ವೆರಿ ಹೆಲ್ಪ್ಫುಲ್ ಇದೆ ಫ್ಯೂಚರ್ಗೆ. ಪ್ರೈವಸಿ ಕಾಯಿನ್ಸ್ ಬರೋದಿಲ್ಲ ಅಂತ ಬೆಟ್ ಮಾಡಿದ್ರೆ ಡೂ ಚೆಕ್, ದೇ ಆರ್ ಕಮಿಂಗ್. ಪೇಮೆಂಟ್ ಕಾಯಿನ್ಸ್ ಬರಲ್ಲ ಅಂತ ಕೊಡ್ರಿ, ದೇ ಆರ್ ಕಮಿಂಗ್. ಓಕೆ, ಯುಟಿಲಿಟಿ ಟೋಕನ್ಸ್ ಇನ್ನೂ ಒಂದಿಷ್ಟಿವೆ, ಐ ಹ್ಯಾವ್ ಟು ಟಾಕ್ ಅಬೌಟ್ ಇಟ್. ನಾನು ನೆಕ್ಸ್ಟ್ ಸಂಡೇ ಅಥವಾ ನೆಕ್ಸ್ಟ್ ಸ್ಯಾಟರ್ಡೆ ಮಾತಾಡೋ ಇದ್ರ ಬಗ್ಗೆ, ಸ್ಪೆಷಲಿ ಚೈನ್ ಲಿಂಕ್ ಬಗ್ಗೆ. ದೇ ವಿಲ್ ಹೆಲ್ಪ್ ಯು. ಅವ್ರ ಪರ್ಪಸು ಆ್ಯಕ್ಚುಲಿ ನಡೀತಾ ಇದೆ. ಹಾಗೆ ಒಂದ್ಸಲ AI ಬಗ್ಗೆ ತೋರಿಸ್ತೀನ ನಿಮಗೆ. AI ಬಗ್ಗೆ, ದೇ ಆರ್ ಯೂಸ್ಡ್ ರೈಟ್ ನಾವು. ಸಿ ದಿಸ್ ಒನ್, AI ಆಸ್ ಆಫ್ ನೌ ದೇ ಆರ್ ಯೂಸ್ಡ್. ನೀವೇನು ತಿಳ್ಕೊಂಡ್ರಿ ಸರ್ ಇದು ಫ್ಯೂಚರ್ಗೆ ಅಂತಲ್ಲ, ಆಲ್ರೆಡಿ ಯೂಸ್ ನಡೀತಾ ಇದೆ AI ಟೋಕನ್. and they are faster, cheaper, decentralized, and more intelligent. AI. Check that. They are already used. ಇವೆಲ್ಲ ಕಾನ್ಸ್ಗಳಿವೆ, ಚೆಕ್ ಮಾಡ್ಕೊಟ್ರೆ. RNDR, AGX, FET, Ocean. ಓಕೆ, ಡೂ ಚೆಕ್. ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಹಾಲಿವುಡಲ್ಲಿ ಅಥವಾ ಪಿಕ್ಚರ್ಗಳಲ್ಲಿ ಕೂಡ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ವಿ ಆರ್ ವಾಚಿಂಗ್ ಇಟ್. ದೇ ಆರ್. ಸೊ ಡೋಂಟ್ ಥಿಂಕ್ ದಟ್ ದಿಸ್ ವಿಲ್ ಬಿಕಮ್ ಇನ್ ಫ್ಯೂಚರ್ ಎಲ್ಲ ಆಲ್ರೆಡಿ ಯೂಸ್ ನಡೀತಾ ಇದೆ, ಮಾಡ್ತಾ ಇದ್ದಾರೆ ಜನ. ಓಕೆ, ಇದು ಹೆಂಗೆ ಏನು ಅಂತ ಡಿಸ್ಕಷನ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಡೈಜೆಸ್ಟ್ ಯುವರ್ ಮೈಂಡ್ ಸೆಟ್ ವಿತ್ ಓನ್ಲಿ ಪ್ರೈವಸಿ ಕಾಯಿನ್ಸ್ ಆ್ಯಂಡ್ ಪೇಮೆಂಟ್ ಕಾಯಿನ್ಸ್. ಅಷ್ಟು ನೋಡಿದಿರಲ್ಲ ಪೇಮೆಂಟ್ ಕಾಯಿನ್ಸ್ ಬಗ್ಗೆ, ಪ್ರೈವಸಿ ಕಾಯಿನ್ಸ್ ಬಗ್ಗೆ. ಈಗ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ, ಲೈಕ್ ಅರ್ಥ ಮಾಡ್ಕೊಳ್ಳಿ. ಪೇಮೆಂಟ್ ಕಾಯಿನ್ಸ್ಗಳು ಹೆಲ್ಪ್ ಮಾಡ್ತಾವೆ ಇಲ್ವಾ? ಅಷ್ಟೊಂದು ಅಡ್ವಾಂಟೇಜ್ ಕೊಟ್ಟರು ಕೂಡ ಹೆಲ್ಪ್ ಮಾಡಲ್ಲ ಅಂತಂದರೆ ಡೋಂಟ್ ಇನ್ವೆಸ್ಟ್. ಪ್ರೈವಸಿ ಕಾಯಿನ್ಸ್ ಆಗಲ್ಲ ಅಂದರೆ ಡೋಂಟ್ ಇನ್ವೆಸ್ಟ್. ಬಟ್ ಆದರೂ ಮಾಡೋರಿದ್ರೆ ಐ ಆಮ್ ಗಿವನ್ ಯು ಟೇಕನ್ ರಿಸ್ಕ್. ಓಕೆ, ನಾವು ಅಂತಿದ್ವಿ, ಓಕೆ, ಒಂದು ಕತೆ ಕೂಡ ಇತ್ತು. ಓಕೆ, ಒಬ್ಬ ಪುಣ್ಯಾತ್ಮ ಬರೀ ಒಂದು ಪಿಜ್ಜಾ ತಿನ್ಲಿಕ್ಕೆ ಅಂತ ಹೇಳಿ ಒಂದು 100 and 1100 ಓಕೆ ಬಿಟ್ಕಾಯಿನ ಎಸಿತಾನಂತೆ ವೇಟ್ರಿಗೆ. ಅದು ವ್ಯಾಲ್ಯೂ ಏನಾಯ್ತು ಸರ್? ಒಂದೊಂದು BTC ವ್ಯಾಲ್ಯೂ ಇದೆ ಈಗ. ಸೊ ಲಾಜಿಕಲಿ ಥಿಂಕ್ ಮಾಡಿ, ಯು ಆರ್ ನಾಟ್ ಸ್ಪೆಂಡಿಂಗ್ ಆರ್ ನಾಟ್ ಓವರ್ ಸ್ಪೆಂಡಿಂಗ್ ಯುವರ್ ಮನಿ. ಓಕೆ, 100 ರೂಪಾಯಿ ಇದ್ರೆ, ಓಕೆ, ನಾನು ಲಕ್ಷದಲ್ಲಿ 5,000 ರೂಪಾಯಿ ಹಾಕಂತ ಹೇಳ್ತಾನೆ ನಿಮಗೆ. 10,000 ಇದೆ, 500 ರೂಪಾಯಿ ಹಾಕೋದು. 500 ರೂಪಾಯಿ ಆಗ್ತದೆ. 500 ರೂಪಾಯಿ ಏನು ಲೆಕ್ಕ ಇಲ್ಲ ಈಗಿನ ಲೈಫಲ್ಲಿ ನೋಡಿದ್ರೆ. ಪುಟ್ಟಿಟ್ಟ 2 ಕಾಯಿನ್ ಬರ್ತಾವ, ತಗೊಳ್ಳಿ. ಯಾವ ಬರ್ತಾವ ಒಂದು ತಗೊಳ್ಳಿ, ಇನ್ವೆಸ್ಟ್ ಇಟ್. ಆ್ಯಂಡ್ ಅದರ್ ಪಾಯಿಂಟ್, ಯು ಕೀಪ್ ಇಟ್ ಸಮ್ ಬೇರೆ ಇದರೊಳಗೆ, ಲೈಕ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಡೆಪ್ಟ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ತೀರಿ, ಡಿಫ್ರೆಂಟ್. ದಿಸ್ ಇಸ್ ಆಲ್ಸೋ ವೇ ಆಫ್ ಇನ್ವೆಸ್ಟ್ಮೆಂಟ್. ಡೋಂಟ್ ಲೂಸ್ ಇಟ್ ಅಂತ ಹೇಳೋದು ಅಷ್ಟೇ, ಮತ್ತೇನಿಲ್ಲ. ಸೊ ಪುಟ್ ದ್ಯಾಟ್ ಡನ್ ಆ್ಯಂಡ್ ಯೂಸ್ ಇಟ್ ಪ್ರಾಪರ್ಲಿ. ಓಕೆ, ಇಷ್ಟರ ಮೇಲೇನೆ ಏನಾದರೂ ಕ್ವೆಶನ್ಸ್ ಇದೆ ಸರ್? ಕಾಯಿನ್ ಕ್ಲಾಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಯಾ, ಹೀಟ್ ಮ್ಯಾಪ್. ಇಲ್ಲಿ ನಿಮಗೆ ಫಂಡಿಂಗ್ ಪಾಯಿಂಟ್ಸ್ಗಳು ಸಿಗ್ತವೆ, ನೋಡಿರೋದಿಲ್ಲ ನೀವು. ಇದಷ್ಟೇ ನೋಡ್ಲಿಕ್ಕೆ ಹೀಟ್ ಮ್ಯಾಪ್ ಬಗ್ಗೆ ಬಹಳಷ್ಟು ಥಿಂಗ್ಸ್ ಇದೆ. ಯು ಕ್ಯಾನ್ ಎಕ್ಸ್ಪ್ಲೋರ್ ಹಿಯರ್
ನಾನು ಆಮೇಲೆ ತೋರಿಸ್ತೀನಿ ಫಂಡಿಂಗ್ ರೇಟ್ ಅಂತಿದಲ್ಲ, ಕ್ಲಿಕ್ ಮಾಡಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮೋರ್ ಥಿಂಗ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು, ಮೋರ್ ಥಿಂಗ್ಸ್ ದಿಸ್ ಒನ್. ಓಕೆ, ಇತ್ತೀಚಿನ 8 ಗಂಟೆ ಲೈಕ್ 8 hours ಅಲ್ಲಿ ಲೈಕ್ ಇಲ್ಲಿ ದೊಡ್ಡ ದೊಡ್ಡ ರೆಡ್ ಬಾರ್ಸ್ ಕಾಣುತ್ತೆ ನೋಡ್ಕೊಳ್ಳಿ ಕೆಳಗಡೆ, ದಿಸ್ ಸೈಡ್. ಓಕೆ, ಅಂಡ್ ದಿಸ್ ಗ್ರೀನ್ ಥಿಂಗ್ಸ್ ವಾಟ್ ಯು ಸೀಯಿಂಗ್ ಹಿಯರ್. ಓಕೆ, ಯು ಜಸ್ಟ್ ಗೋ ಅಂಡ್ ವೆರಿ ಡೀಪ್ ಅಂಡರ್ಸ್ಟ್ಯಾಂಡ್ ಇಟ್ ಏನಂತೇಳಿ. ಸ್ವಲ್ಪ ಗ್ಲಿಮ್ಸ್ ಕೊಡ್ತೀನಿ ಅಂಡ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್. ಓಕೆ, ಇದು ಪಾಸಿಟಿವ್ ಫ್ಲೋ, ಇದು ಲೈಕ್ ನೆಗೆಟಿವ್ ಫ್ಲೋ ಥರ. ಪಾಸಿಟಿವ್ ಫ್ಲೋದಾಗ ಏನಾಗಿದೆ, ನೆಗೆಟಿವ್ ಫ್ಲೋದಾಗ ಏನಾಗಿದೆ, ಅದು ನಿಮಗೆ ಚಾರ್ಟಲ್ಲಿ ಕಾಣ್ತದೆ. ಚಾರ್ಟಲ್ಲಿ ಕಾಣ್ತದೆ ಮನಿ ಫ್ಲೋ. ಓಕೆ, ಫಂಡಿಂಗ್ ಪಾಯಿಂಟ್ ಇಂದ. ಸೊ ಬೇರೆ ಬೇರೆ ಎಕ್ಸ್ಚೇಂಜ್ ಅಲ್ಲಿ ಏನೇನಾಗಿದೆ ಅನ್ನೋ ಸ್ಥಿತಿ ಇಲ್ಲಿದೆ. ಚೆಕ್ ಹಿಯರ್ ಫಂಡಿಂಗ್ ಅಂತ ಬಟನ್ ಕ್ಲಿಕ್ ಮಾಡೋದು ಸಿಕ್ತು. ಯು ಕ್ಯಾನ್ ಸಿ ದಸ್ ಒನ್. ಬಿನಾನ್ಸ್, ಈ ಬೇರೆ ಬೇರೆ ಮೇಜರ್ ಎಕ್ಸ್ಚೇಂಜ್. ಡೆಲ್ಟಾ ಎಕ್ಸ್ಚೇಂಜ್ ಇಲ್ಲ ಅಂತ ಹುಡುಕ್ಲಿಕ್ಕೆ ಹೋಗ್ಬಿಟ್ರಿ. ಬಿನಾನ್ಸ್ ದಿಂದಾನೆ ದೇ ಬ್ರಿಂಗ್ ಲಿಕ್ವಿಡಿಟಿ. ಓಕೆ, ಬಿಕಾಸ್ ಬಿನಾನ್ಸ್ ಇಸ್ ಅ ಬಿಗ್ಗೆಸ್ಟ್. ಓಕೆ, ಯು ಹ್ಯಾವ್ ಟು ಚೆಕ್ ಇಟ್. ಓಕೆ, ಸೊ ವೆರಿ ರೀಸೆಂಟ್ ಎಲ್ಲ ಏನಾದರೂ ಆಗಿದೆ ಅದನ್ನು ಕೂಡ ಚೆಕ್ ಮಾಡೋಕ್ಕೆ ಟ್ರೈ ಮಾಡ್ರಿ, ಲೈಕ್ ದಿಸ್ ಒನ್. ಸೊ ಸ್ವಲ್ಪ ಡೀಪ್ ಮಾಡೋಣ. ಓಕೆ, ಕಳೆದ 8 hours. ಓಕೆ, ಸೊ 28 December ರೈಟ್ ನಾವು ಎಟ್ 21:30 ಅಂದರೆ ನಿನ್ನೆ 9:30. ಓಕೆ, ಸಮಥಿಂಗ್ ಹ್ಯಾಸ್ ಬಿನ್ ಪಂಪ್ಡ್ ನಿನ್ನೆ. ಐ ಥಿಂಕ್ ಅದರಿಂದ ಮೇಲ್ಗಡೆ ಹೋಗಿರ್ಬೇಕು. ಮೈಟ್ ಸಿ ಚಾರ್ಟ್ ನೋಡೋಣ. BTC. ಓಕೆ, 5 minutes 9:30 ನಿನ್ನೆಯಿಂದ ಇವತ್ತಿನವರೆಗೂ. ಓಕೆ, ಅಂಡ್ ನಿನ್ನೆ ಪಂಪ್ ಇವತ್ತು ಹೆಲ್ಪ್ ಆಗಿದೆ ಅನ್ಕೋತೀನಿ. ಓಕೆ, ಡೂ ಚೆಕ್. ದಿಸ್ ಇಸ್ ಜಸ್ಟ್ ಜಂಪ್ಡ್ ಫ್ರಮ್ ದ್ಯಾಟ್. ಓಕೆ, 21 December ಕತೆ. ಟೈಮ್ ನೋಡ್ಕೊಡ್ರಿ, ಸ್ವಲ್ಪ ಎಕ್ಸಾಕ್ಟ್ಲಿ ಬರೋದಿಲ್ಲ ಟೈಮ್, ಅಂಡ್ ಯು ಹ್ಯಾವ್ ಟು ಅಡ್ಜಸ್ಟ್ ಫಾರ್ ಇಟ್. ಎಲ್ಲೋದೆ? 28 December 21:30 ಅಂದರೆ ಒಂದು ದಿನದ ಮುಂಚೆ. ಅರೌಂಡ್ ಈ ಟೈಮ್. ಓಕೆ, 20 December ಈ ಟೈಮಲ್ಲಿ. ಓಕೆ, ಎನಿವೇ ಇದೊಂದು ಫಂಡಿಂಗ್ ಪಾಯಿಂಟ್ ಆಫ್ ವ್ಯೂ ಪೂರ್ತಿ ಗ್ರೀನೇ ಇದೆ ಅಂದರೆ ಡೆಫಿನೆಟ್ಲಿ ಸಮ್ ಬಿಗ್ ಪೀಪಲ್ ಹ್ಯಾವ್ ಬೀನ್ ಎಂಟರ್ಡ್ ಇನ್ ದಿಸ್ ಒನ್. ಅಂಡ್ ಈವನ್ ಯಾವಾಗ ಅವ್ರು ಬಿಗ್ ಪೀಪಲ್ಸ್ ಎಂಟ್ರಿ ಆಗಿರ್ತಾರಲ್ಲ, ಒಂದಂತೂ ಲಾಜಿಕಲ್ ತಿಳ್ಕೊಳ್ರಿ, ಮಾರ್ಕೆಟ್ ವಿಲ್ ಬಿಕಮ್ ಸೈಡ್ ವೇ. Like example, they accumulate like anything, sir, and they will jump it, and they again dump it. ಈ ರೀತಿನೇ ಆಗ್ತದೆ. ಲುಕ್ ಹಿಯರ್, ಅದೇ ಜಂಪ್ ಇದೆ ಅನ್ಕೋತೀನಿ ಬಿಕಾಸ್ ಆಫ್ ದಟ್ ಒನ್. ಈಗ ಇತ್ತೀಚೆಗೆ ಆಗಿರೋದು ಕೂಡ ಇಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ, ಫಾಲೋ ಮಾಡ್ಕೊಡ್ರಿ. 21 ಹಿಯರ್ ಈಗ 8. ಓಕೆ, ಈಗ ನಡೀತಾ ಇದೆ ಇಷ್ಟು. ಈಗ ನಡೀತಾ ಇರೋದು ಬೋತ್ ಆರ್ ಈಕ್ವಲ್ ಟೈಪ್ ಇದೆ. ಲೈಕ್ ಯು ಕ್ಯಾನ್ ಸಿ ದಟ್ ಎಕ್ಸಾಕ್ಟ್ಲಿ ಒಂದು ನಂಬರ್ ತಗೊಳ್ಳಿ. ಲೈಕ್ ಎಕ್ಸಾಂಪಲ್, ಲೈಕ್ ಮಿಡಲ್ ಲೆವೆಲ್ $84K ಅಂತ, $84K, ಅಥವಾ ಇದು ಲೈಕ್ ಬಿಟ್ಕಾಯಿನ್ ನಂಬರ್ ಇದೆ. ಸೊ ಸಿಂಪಲ್ ಆಗಿ ಜಾಸ್ತಿ ಇದು ರೆಡ್ ಲೈನ್ ಕೆಳಗಡೆ ಬರ್ತದೆ, ಸೆಲ್ಲಿಂಗ್ ಕಡೆ ಇರ್ತದೆ ಅಂತ ತಿಳ್ಕೊಡ್ರಿ. ಗ್ರೀನ್ ಲೈನ್ ಸ್ಟ್ರಾಂಗ್ ಮೇಲ್ಗಡೆ ಇದ್ರೆ ಬೈಯಿಂಗ್ ಕಡೆ ಇರ್ತದೆ ಅಂತ ತಿಳ್ಕೊಡ್ರಿ. ಒಂದು ಹಿಂಗೆ ತಿಳ್ಕೊಡ್ರಿ. ಇನ್ನೊಂದು ಒನ್ ಮೋರ್ ವೆಬ್ಸೈಟ್ ಲೈಕ್ cryptoquant.com, ಅದರಲ್ಲೂ ಕೂಡ ನೀವು ಈ ಪಾಯಿಂಟ್ ಆಫ್ ನೋಡಿ, ಮನಿ ಫ್ಲೋ, ಈ ಫಂಡಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡ್ಬೋದು. ಇದೇ ರೀತಿ ಯೂಸ್ ಮಾಡ್ಕೊಳ್ಳಿ. ಇದು ಲೈಕ್ ವೆನ್ ಯು ಯೂಸ್ ಇಟ್ ಪ್ರಾಪರ್ಲಿ, ಅಥವಾ ನೋಡಿ ಬಾಟ್ ಆಗ್ತದೆ. ಈಗ ನಾನು ಹಿಂಗೆ ಕೂತ್ಕೊಂಡು ಹೇಳಿದ್ವಿ ಸರ್, ಇಲ್ಲಿ ಗ್ರೀನ್ ಆಗಿದೆ, ರೆಡ್ ಆಗಿದೆ, ಈಗ ಅಂತ ಎಲ್ಲರ ಅಂತೀವಿ ಸರ್, ತಲೆ ಆಡಿಸ್ತೀವಿ, ಹೋಗ್ಬಿಡ್ತೀವಿ. ಬಟ್ ಆ್ಯಕ್ಚುಲಿ ನೀವು ದಿನ ಯೂಸ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಏನು ನಡೀತಾ ಇದೆ ಇಲ್ಲಿ, ದಟ್ ಬಿಗ್ ಥಿಂಗ್ಸ್. ಓಕೆ, ಈಗ ನಾನು ತೋರಿಸ್ಕೊಟ್ಟಿದ್ದೀನಿ, ಎಲ್ಲ ನಿಜ ಅನಿಸುತ್ತೆ. ಓಕೆ, ಬಟ್ ವೆನ್ ಯು ಯೂಸಿಂಗ್ ಇಟ್ ಸ್ವಲ್ಪ ಹೆಚ್ಚು ಕಮ್ಮಿನೂ ಇರ್ತದೆ. ಅದನ್ನ ಈಗ ನೋಡ್ಕೊಳ್ರಿ. ಓಕೆ, ಲೈಕ್ ಎಕ್ಸಾಂಪಲ್, whenever I show this one big red candle ಕಾಣ್ತಾ 30 December, ಇದು ಮಾರ್ಕೆಟ್ ಬಿದ್ದಿದ್ಯಾ ಅವಾಗ ಚೆಕ್ ಮಾಡ್ಕೊಳ್ಳಿ. ಅಥವಾ ಇದರಲ್ಲಿ ಲೈವ್ ಸಿಗುತ್ತೆ ಡೇಟಾ, ಚೆಕ್ ಇಟ್. ಓಕೆ, ಅದ್ರ ಜೊತೆ BTC ಒಂದೇನಾ, ಬೇರೆ ಯು ಕ್ಯಾನ್ ಚೆಕ್ ಅದರ್ಸ್ ಆಲ್ಸೋ. BTC ಒಂದಿದೆ, ಯು ಕ್ಯಾನ್ ಚೆಕ್ ಆಲ್ಸೋ. ಇವನ್ ಇಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ಡೇಟಾ ಸಿಗುತ್ತೆ. ಇಫ್ ಯು ಗೋ ಅಪ್ ಸೈಡ್ ಹಿಯರ್, ಓಪನ್ ಇಂಟ್ರೆಸ್ಟ್ ಡೇಟಾ ಕೂಡ ಸಿಗುತ್ತೆ. ಚೆಕ್ ಹಿಯರ್, ಲೈಕ್ ಅದ್ರೊಳಗಡೆ ಯಾವ್ಯಾವ್ದ್ರೊಳಗೆ ಏನೇನಾಗ್ತದೆ ಚೆಕ್ ಮಾಡ್ಕೋತೀರಿ. ಓಕೆ, ಚೆಕ್ ಲೈಕ್ ಎಲ್ಲೆಲ್ಲಿ ಎಷ್ಟೆಷ್ಟು ಲೈಕ್ ಇಂಪಾರ್ಟೆನ್ಸ್ ಇದೆ, ಲೈಕ್ ಚೆಕ್. ಲೈಕ್ ಇವಾಗಲೂ ಇದನ್ನೊಂದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಕೊಟ್ಟರೆ CME ಬಿಗ್ಗೆಸ್ಟ್ ಎಕ್ಸ್ಚೇಂಜ್. ಆಮೇಲೆ ಇಫ್ ಐ ಕಮ್ ಟು ನಿಮ್ಗೆ ಇದನ್ನು ಕಳಿಸ್ಬೇಕಲ್ಲ, ಹೀಟ್ ಮ್ಯಾಪ್ Model 2 Model 3 ಬೇಡ, ಒಂದೇ Model 1 ನೋಡ್ಕೊಂಡ್ರೆ 2, 3 ಒಳಗೆ ಏನು ದೊಡ್ಡ ಇಂಪ್ರೂವ್ಮೆಂಟ್ ಆಗಿಲ್ಲ, ಸುಮ್ಮನೆ ಅಷ್ಟೇ ಕೊಟ್ಟಿದ್ದಾರೆ ಅಷ್ಟೇ. ಸ್ವಲ್ಪ ಚಂದ ಕಾಂತ ಅಷ್ಟೇ, ಮತ್ತೇನಿಲ್ಲ. ಯು ಕ್ಯಾನ್ ಯೂಸ್ ಯುವರ್ ವಿಶ್ ದಟ್ ಐ ಜಸ್ಟ್ ಯೂಸ್ Model 1. ಓಕೆ, ಸ್ವಲ್ಪ ಚಂದ ಕಾಣ್ತಾವ ಅಷ್ಟೇ.
ಓಕೆ, ಲುಕ್ ಹಿಯರ್, ಕಳೆದ 12 ಗಂಟೆ ಒಳಗಡೆ ಇಲ್ಲಿ ಏನೇನಾಗಿದೆ ಅನ್ನೋ ಸ್ಥಿತಿ ಇದೆ. ಜಾಸ್ತಿ ಎಲ್ಲೋ ಅಂತ ಕಾಣ್ತದಲ್ಲ, ಲುಕ್ ಜಾಸ್ತಿ ಎಲ್ಲೋ ಅಂತ ಕಾಣ್ತದಲ್ಲ, ಈ ಏರಿಯಾ ಹೆವಿ ಜನ ಮೇಲ್ಗಡೆ ಇದ್ರೆ, ಹೆವಿ ಜನ ಸೆಲ್ ಮಾಡಿದ್ದಾರೆ, ಲಿವರೇಜ್ ಹೆವಿ ತಗೊಂಡು, ಹೆವಿ ಲಿವರೇಜ್ ತಗೊಂಡು 25x 50x 100x ಅಂತ ತಗೋತಾರಲ್ಲ, ಆವರೇಜ್ ಆಗಿ ಹೆವಿ. ಇದೇ ರೀತಿ ಹೆವಿ ಲಿವರೇಜ್ ತಗೊಂಡಿರುವ ಜನ, ಓಕೆ, ಈ ಜಾಗ ಯಾವಾಗ ಆ ಕಲರ್ ಫೀಡ್ ಆಗ್ತಾ ಹೋಗ್ತದಲ್ಲ, ಲೈಕ್ ಯೆಲ್ಲೋ ಟು ಲೈಟ್ ಈ ರೀತಿ ಆಗ್ತದಲ್ಲ, ತಿಳ್ಕೊಂಡ್ರೆ ಲಿವರೇಜ್ ಕಮ್ಮಿ ಆಗ್ತಾ ಇದೆ. ತಗೊಂಡಿರೋ ಜನ, ಲಿವರೇಜ್ ತಗೊಂಡಿರೋ ಜನ ಕಮ್ಮಿ ಇದ್ದಾರೆ. ಬ್ಲೂ ಆಯ್ತು ಅಂತ ತಿಳ್ಕೊಂಡ್ರೆ ಯಾವುದೇ ಲಿವರೇಜ್ ತಗೊಂಡಿಲ್ಲ ಜನ, ಇದು ಪೂರ್ತಿ ಏರಿಯಾ. ಸೊ ನಾವು ಕಾನ್ಸಂಟ್ರೇಷನ್ ಮಾಡೋದು ಯೆಲ್ಲೋ ಲೈನ್ ಸ್ವಲ್ಪ ಪೇಲ್ ಎಲ್ಲೋ ಹತ್ರ ಟ್ರೈ ಮಾಡ್ರಿ. ಓಕೆ, ಈಗ ಲಾಜಿಕಲಿ ಥಿಂಕ್ ಮಾಡ್ರಿ, ಮಾರ್ಕೆಟ್ ಎಷ್ಟು ನಡೀತಾ ಇದೆ? 87,940 ನಡೀತಾ ಇದೆ. ಈಗ ನಾವೇನು ಮಾಡೋಣ, ಕೆಳಗಡೆ ಮೇಜರ್ ಲೆವೆಲ್ ಅನ್ನೋದು 87,077. ಇಲ್ಲಿ ಹೆವಿ ಲೆವರೇಜ್ ತಗೊಂಡಿರುವ ಜನ ಕಾಯ್ತಾ ಕೂತ್ಕೊಂಡಿದ್ದಾರೆ, ಅವರು ಬೈ ಮಾಡಿದ್ದಾರೆ. ಇನ್ ಕೇಸ್ ದೀಸ್ ಪೀಪಲ್ ಲಿಕ್ವಿಡೇಟ್ ಆದ್ರು ಅಥವಾ ಇದನ್ನ ಬ್ರೇಕ್ ಆಯಿತು ಅಂದ್ರೆ ಮಾರ್ಕೆಟ್ ಚಾನ್ಸ್ ಇದೆ ಬ್ರೇಕ್ ಆಗೋದು. ಇದ್ರ ಜೊತೆಗೆ ಕಾಂಬಿನೇಷನ್ ಪ್ಲಸ್ ವೇಲ್ನ ಪ್ಲಸ್ ಮಾಡಿ. ಲೈಕ್ ಎಕ್ಸಾಂಪಲ್, ಈ ಟೈಮಲ್ಲಿ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಏನೋ ವೇಲ್ಸ್ ಬಂದು ಹೋಗಿದೆಯಾ, ಆ ವೇಲ್ ಪಾಯಿಂಟ್ ಆಫ್ ವ್ಯೂನ ನಿಮಗೆ ಟ್ವಿಟರಲ್ಲಿ ಸಿಗುತ್ತೆ, ಇಲ್ಲ ಟೆಲಿಗ್ರಾಮ್ ಥ್ರೂ ಕೂಡ ನೀವು ಕ್ಯಾನ್ ಗೆಟ್ ದ್ಯಾಟ್ ನೋಟಿಫಿಕೇಶನ್ ಥ್ರೂ ದೇರ್ ಟೆಲಿಗ್ರಾಮ್. ಅದ್ರ ಬದಲು ವೇಲ್ ಅಲರ್ಟ್ನ ಟ್ವಿಟರ್ ಥ್ರೂ ಕೂಡ ಸಿಗುತ್ತೆ. ಯು ಸಿ ಅಂಡರ್ಸ್ಟುಡ್? ಸರ್ ಹೇಳಿ ಸರ್. ಈಗ ನೋಡಿ, ಎಲ್ಲೋ ಲೈನ್ 3 ಎಲ್ಲೋ ಲೈನ್ ಇದೆ. ಟಾಪ್ ಹಾ. ಅಲ್ಲಿ ಒಂದು, ಮಧ್ಯದಲ್ಲಿ ಒಂದು, ಕೆಳಗಡೆ ಒಂದು. ಹಾ, Okay, ಇದರಲ್ಲಿ ಯಾವ್ದು ಬೈ? ಅದೊಂದು. ಹಾ, ಓಕೆ, ಅದು ಟಾಪ್, ಮತ್ತೆ ಸೆಕೆಂಡ್ ಒಂದು, ಸೆಕೆಂಡ್ ಮಧ್ಯ, ಲಾಸ್ಟ್ ಒಂದು ಇದೆ, ಕೆಳಗಡೆ ಒಂದಿದೆ, 3 ಲೈನ್ ಇದೆ. ಹಾ. ಇಲ್ಲಿ ಯಾವ್ದು ಬೈಯರು ಯಾವ್ದು ಸೆಲ್ಲರು ಅಂತ ಹೆಂಗ ಗೊತ್ತಾಗುತ್ತೆ? ಮೇಲ್ಗಡೆ ಇದ್ರೆ ಸೆಲ್ಲರು, ಕೆಳಗಡೆ ಬೈಯರ್ ಅಷ್ಟೇ ತಿಳ್ಕೊಂಡ್ಬಿಟ್ರು. ಈಗ 3 ಇದೆಯಲ್ಲ, 3ರಲ್ಲಿ ಯಾವ್ದು ಕನ್ಸಿಡರ್ ಸಿ ಡಿಫ್ರೆಂಟ್ ಲೆವೆಲ್ ಡಿಫ್ರೆಂಟ್ ವೇಲ್ಸ್ ಕೂತ್ಕೊಳ್ತಾರೆ. obviously ರೆಸಿಸ್ಟೆನ್ಸ್ ಅಂದ್ರೆ ಹಂಗೆ ಇರುತ್ತೆ, ಸಪೋರ್ಟ್ ಅಂದ್ರೂ ಹಂಗೆ ಇರುತ್ತೆ. ಡಿಫ್ರೆಂಟ್ ಟೈಪ್ ಪೀಪಲ್ಸ್, ಲೈಕ್ ಎಕ್ಸಾಂಪಲ್ ಲಿವರೇಜ್ ತಗೊಂಡ್ರು ಬೇರೆ ಬೇರೆ ತರ ಇರುತ್ತೆ. ಈ ಜಾಗದಲ್ಲಿ ಇಷ್ಟು ಲಿವರೇಜ್ ತಗೊಂಡಿದ್ದವ್ರು ಇದಾರೆ, ಈ ಜಾಗದಲ್ಲಿ ಇಷ್ಟು ತಗೊಂಡಿದ್ದಾರೆ ಅನ್ನೋ ಪಾಯಿಂಟ್ ಇದೆ. ಅಷ್ಟೇ ನಮ್ಗೆ ಬೇಕಾಗಿರೋದು ಅಷ್ಟೇ. ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಹೌದು ಈ ಜಾಗದಲ್ಲಿ ಇಷ್ಟು ಜನ ಲಿವರೇಜ್ ತಗೊಂಡಿದ್ದವರು ಜನ ಇದ್ದಾರೆ ಅಂದ್ರೆ, if market wants to hunt, they can hunt there also. Okay, ಇವಾಗ Okay, market randomly upside we can ಹೋಗುತ್ತಾ? check. ಹೇಳಿ. ಈಗ ಈ ಆಧಾರದ ಮೇಲೆ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತಾ ಅಥವಾ ಡೌನ್ ಸೈಡ್ ಹೋಗುತ್ತಾ? ನಾವು ಹೆಂಗೆ ಒಂದು ಪ್ರೈಸ್ ಆಕ್ಷನ್ ನೋಡಿ. ಇನ್ನೊಂದು ಏನ್ ಮಾಡಿ, ಇದು ಈ ಆಧಾರದಿಂದ ಹೀಟ್ ಮ್ಯಾಪ್ ಪ್ರಕಾರ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಯ್ತಲ್ಲ, ಓಕೆ, ಆವಾಗ ಪ್ರೈಸ್ ಆಕ್ಷನ್ ನೋಡ್ಕೊಳ್ರಿ. ಎಕ್ಸಾಂಪಲ್ 90,000 ಹತ್ರ ಬಂತಪ್ಪ ಮಾರ್ಕೆಟ್, ಲುಕ್ ಈ ಜಾಗದಲ್ಲಿ ಬಂತಪ್ಪ, ಇವಾಗ ನೀವು ಪ್ಲೇ ನೋಡೋದು ಏನಾಗ್ತದೆ ಅಂತೇಳಿ. ಇತ್ತೀಚೆಗೆ ರೆಡ್ ಕ್ಯಾಂಡಲ್ ಆಯ್ತಲ್ಲ, ಅದು ಹೋಗಿರ್ಬೇಕು ಯೆಲ್ಲೋ ಲೈನ್, ಲೈಕ್ 89,000 ಹತ್ತದಿಂದ ಬಿದ್ದಿದೆ. ಓಕೆ, ಡೂ ಚೆಕ್ 89,000 ಹತ್ರ, ಲೈಕ್ ರ್ಯಾಂಡಮ್ಲಿ 89,800 ಅಥವಾ 89,700 ಇದೆ, ಇಲ್ಲಿ ಹೋಗಿದೆ ಆಲ್ರೆಡಿ. ಓಕೆ, ಐ ಥಿಂಕ್ ಎಲ್ಲೋ ಬರ್ತಿತ್ತು ಅನ್ಕೋತೀನಿ ಅದಕ್ಕಿಂತ ಮುಂಚೆನೆ. ಅಂಡ್ ಇವಾಗ ಕೆಳಗಡೆ ಬೀಳ್ತಾ ಇದೆ, ಬಟ್ ಯು ಹ್ಯಾವ್ ಅ ಯೆಲ್ಲೋ ಲೈನ್ಸ್ ಅರೌಂಡ್ ದಿಸ್ ಏರಿಯಾ, ಲೈಕ್ ಸಪೋರ್ಟ್ ಅಲ್ಲಿದೆ, ಇಲ್ಲೂ ಇದೆ, ಚೆಕ್ ಮಾಡ್ಕೊಳ್ಳಿ. ಅರೌಂಡ್ 87,800 ಹತ್ರ ಇದೆ. ಮಾರ್ಕೆಟ್ ಇಸ್ ಜಸ್ಟ್ ಹೋಲ್ಡಿಂಗ್ ಅರೌಂಡ್ ದಟ್ ಏರಿಯಾ ಓನ್ಲಿ. ಅಂಡ್ ಇಲ್ಲಿ ಲೆವರೇಜ್ಗಳು ತಗೊಂಡಿರೋ ಜನ ಜಾಸ್ತಿ ಇದ್ದಾರೆ, 88,000 ಹತ್ರ. ಓಕೆ, ಸೊ ಮಾರ್ಕೆಟ್ ಇಸ್ ಫೈಟಿಂಗ್ ದರ್. ಇಟ್ಸ್ ನಾಟ್ ಏಬಲ್ ಟು ಬ್ರೇಕ್ ಹಿಯರ್ ಬಿಕಾಸ್ ದೀಸ್ ಪೀಪಲ್ ಆರ್ ಲಿಕ್ವಿಡೇಟ್ ಆಗ್ತಾ ಇರ್ತಾರೆ. ಇನ್ ಕೇಸ್ ಆದ್ರೆ ಆ ಜಾಗದಲ್ಲಿ ಕಿರಿಕಿರಿ ಇರ್ತದೆ ಅಥವಾ ಮಾರ್ಕೆಟ್ ಕುತ್ಕೊಂಡಿರ್ತದೆ ಅಲ್ಲಿ, ಇಟ್ ಲೈಕ್ ಪ್ರೈಸ್ ಕಾನ್ಸಲ್ಟೇಷನ್ ಪಾಯಿಂಟ್. ಪುಟ್ ದಟ್ ಸೇಮ್ ಥಿಂಗ್ ಇನ್ ಇಥೇರಿಯಂ, ETH. ಓಕೆ, ಸೊ ಸಮಥಿಂಗ್ ಅದರ್ಸ್. ಲುಕ್ ಇಲ್ಲಿ ಅಷ್ಟೊಂದು ಲಿವರೇಜ್ ತಗೊಂಡ್ರ ಜನ ಕಮ್ಮಿ ಇದ್ದಾರೆ, ಲೈಕ್ ಅರೌಂಡ್ 2,940. ಇಲ್ಲಿ ಕೆಲವರು ಲಿಕ್ವಿಡೇಷನ್ ಲಿವರೇಜ್ ಅಂತ ಕಾಣ್ತದೆ, 9.65 M ಅಂತೇಳಿ. ಮೇಲ್ಗಡೆ ಇದು ಜಸ್ಟ್ ಗ್ರೀನ್ ಲೈನ್. ಓಕೆ, ಇದನ್ನ ಈಸಿಲಿ ಮಾರ್ಕೆಟ್ ಬ್ರೇಕ್ ಆಗ್ಬೋದಪ್ಪ. 2,978 ಇದು ಹೆವಿ ಇದೆ, ಚಾನ್ಸ್ ವೆರಿ ಕಷ್ಟ. ಇದು ರೆಸಿಸ್ಟೆನ್ಸ್ ತರ ಥಿಂಕ್ ಮಾಡಿ, ಲೈಕ್ ಲಿವರೇಜ್ ತಗೊಂಡ್ರು ಜನ ಜಾಸ್ತಿ ಇದ್ದಾರೆ, ಬಟ್ ಇದನ್ನ ಕಷ್ಟ ಇದೆ. 3,040 ನಾವೇನ್ ಮಾಡೋದು, ಮಾರ್ಕೆಟ್ ಸಡನ್ ಆಗತ್ತೆ ಅಂದ್ರೆ ಗೋ ಅಂಡ್ ಶೂಟ್ ದ ಕಾಲ್ಸ್ ಅರೌಂಡ್ ಹಿಯರ್ ಅಂಡ್ ಮೇಕ್ ಸೆನ್ಸ್ ಹಿಯರ್. ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಳ್ಳಿ. ಮಾರ್ಕೆಟ್ ಟರ್ನ್ ಆಗ್ತಾ ಇದೆ, ನನಗೆ ಗೊತ್ತಿದೆ ಈ ಜಾಗದಲ್ಲಿ ಲಿವರೇಜ್ ತಗೊಂಡ್ರು ಜನ ಜಾಸ್ತಿ ಇದ್ದಾರೆ,
If I am going to wrong, they also become wrong. ನಾನು ರಾಂಗ್ ಅಂದರೆ ಅವರು ರಾಂಗ್ ಇದ್ದಂಗೆನೆ. ಲೈಕ್ ಸ್ಮಾರ್ಟ್ ಮನಿ ಅಂತ ತಿಳ್ಕೊಂಡು ಲಿವರೇಜ್ ತೊಗೊಂಡವ್ರು ಜನ. ಅಟ್ಲೀಸ್ಟ್ ನಾನು ಲಿವರೇಜ್ ಕಮ್ಮಿ ತೊಗೊಂಡಿರ್ಬೋದು, ಹೆಚ್ಚು ತೊಗೊಂಡಿರ್ಬೋದು, ಬಟ್ ಲಿವರೇಜ್ ಅವ್ರು ತೊಗೊಂಡಿದ್ದಾರಲ್ಲ 14 ಮಿಲಿಯನ್ 3028 ಹತ್ರ. ಸೊ ಅವ್ರು ರಾಂಗ್ ಆದರೆ ಡೆಫಿನೆಟ್ಲಿ ಮಾರ್ಕೆಟ್ ಮೇಲೆ ಕೂಡ ಹೋಗ್ತದೆ. ದಟ್ಸ್ ವೆರಿ ಕ್ಲಿಯರ್. ಓಕೆ, ಲಿಕ್ವಿಡಿಟಿ ಸಿಗುತ್ತೆ ಅವ್ರಿಗೆ. ಲೈಕ್ ಹೂ ಆಸ್ ಬಾಯಿಂಗ್ ಇಟ್, ಇವಾಗ ಸೆಲ್ಲರ್ಸ್ ಅವರು, ಸಂಬಡಿ ಬಾಯಿಂಗ್, ಲುಕ್ ದಟ್ ಲಿಕ್ವಿಡೇಷನ್ ಹೋದರೆ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ. ಸೊ ಆನ್ ದ ಆ್ಯಂಗಲ್ ನೀವು ಥಿಂಕ್ ಮಾಡಿ, ಮಾರ್ಕೆಟ್ ಎಲ್ಲೂ ಹೋಗೋದಿಲ್ಲ ಅಂದರೆ ಗೋನ್ ಶಾರ್ಟ್ ಇಟ್ 3030 ಅಥವಾ 3040 ಹತ್ರ ನಿಮಗೆ ಲೈಕ್ ಸ್ಟ್ರೈಕಲ್ಲಿ ಕಾಲ್ ರೇಟಿಂಗ್ ಮಾಡಿ. ಓಕೆ, ಮೊನ್ನೆ 3040 ಐ ಥಿಂಕ್ 3020 ಓಕೆ, ಐ ಶಾರ್ಟೆಡ್ ಕಾಲ್ ಸ್ಯಾಟರ್ಡೇ ಇತ್ತಲ್ಲ, ಶಾರ್ಟೆಡ್ ಇಟ್. ಓಕೆ, ಇಲ್ಲಿ ಇಫ್ ಐ ಶೋ ಇಥೇರಿಯಂ, ಇದು ಮಾರ್ಕ್ ಮಾಡಿದ್ನಿ. ಓಕೆ, ಎಸ್ 20 ಶನಿವಾರ ನಿನ್ನೆ ಹೋಗ್ತಾನಂತ ಹೇಳಿ ಏನೋ ಫೇಲ್ ಆಯಿತು. ಅರೌಂಡ್ ಎಕ್ಸಾಕ್ಟ್ಲಿ ನೆನಪಿಲ್ಲ ಯಾವಾಗ ಮಾಡಿದೆ ಅಂತೇಳಿ. ಐ ಥಿಂಕ್ ಹಾಂ ಇಲ್ಲೇನೋ ಇರ್ಬೋದು. ಮುಂಜಾನೆ ಅದು ನೋಡಿದೆ ಜಸ್ಟ್ ಅರೌಂಡ್ 3020 and 3040 ಐ ಥಿಂಕ್. ಸೊ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಐ ಶಾರ್ಟೆಡ್ ಇಟ್. ಮುಂಜಾನೆ ಅದು ನೋಡಿದೆ 1 ಮಾರ್ಕ್ ಪ್ರೈಸ್ಗಿಂತ ಕೆಳಗಡೆ ಇತ್ತು. ವೆನ್ ಐ ಶಾರ್ಟೆಡ್ ಇಟ್ ವಾಸ್ $14. ಮುಂಜಾನೆ ಇವನ್ ನೋಡಿದ್ರು ಕೂಡ ಇಟ್ ವಾಸ್ ಜಸ್ಟ್ ರನ್ನಿಂಗ್ ಅರೌಂಡ್ $1 ಕೆಳಗಡೆ ಇತ್ತು. ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು ಬೇಸ್ಡ್ ಆನ್ ದ್ಯಾಟ್ ಒನ್ ಆಲ್ಸೋ. ಇವನ್ ಪ್ರೈಸ್ ಆಕ್ಷನ್ ಕೂಡ ಹೇಳ್ತಾ ಇದೆ. ಆಮೇಲೆ ಹೀಟ್ ಮ್ಯಾಪ್ ಕೂಡ ಜಾಸ್ತಿ ಇತ್ತಪ್ಪ, ಗೋಲ್ಡ್ ಯೂಸ್ ಇಟ್. ಓಕೆ, ಇಲ್ಲಿ ಇನ್ನೊಂದು ಎಕ್ಸ್ಪ್ಲೋರ್ ಮಾಡಿ ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಜೊತೆಗೆ ಯು ಕ್ಯಾನ್ ಲೈಕ್ ಓಪನ್ ಇಂಟ್ರೆಸ್ಟ್ ಜೊತೆಗೆ ಆ್ಯಂಡ್ ಇವನ್ ಫಂಡಿಂಗ್ ಪಾಯಿಂಟ್ಸ್ಗಳನ್ನು ಕೂಡ ಇಂಪಾರ್ಟೆಂಟ್. ಇದು ಗೋಲ್ಡ್ ಈಸ್ ಭಾಳ ಇಂಪಾರ್ಟೆಂಟ್ ಇದೆ. ಅದ್ರ ಪ್ರಕಾರ ಕೂಡ ಹೀಟ್ ಮ್ಯಾಪ್ ಸಿಗ್ತದೆ. ಎಕ್ಸ್ಪ್ಲೋರ್ ಮಾಡಿರಿ, ಡೌಟ್ ಬರ್ತದೆ. ಈ ಗ್ರೂಪಲ್ಲಿ 10 ಸಲ ಕ್ವೆಶನ್ಸ್ ಕೇಳ್ರಿ. ಇಲ್ಲಿ ಹೆಂಗೆ ಕ್ವೆಶನ್ ಕೇಳ್ತಾರಲ್ಲ ಅಲ್ಲಿ ಕೇಳ್ರಿ. ಡೆಫಿನೆಟ್ಲಿ ಯಾರು ಅಟೆಂಡ್ ಆಗಿಲ್ಲ ಅವರು ಕೂಡ ಅಟ್ಲೀಸ್ಟ್ ಇದು ಪಾಸ್ ಆನ್ ಆಗ್ತದೆ. ಯು ಕ್ಯಾನ್ ಡೂ ಇಟ್. ಓಕೆ, ಲೈಕ್ ಈಗ ಏನು ಫೈಟ್ ಮಾಡೋದಂದ್ರೆ ಲುಕ್ ಸೋ ಮೆನಿ ಪೀಪಲ್ ಇಫ್ ಯು, ನಾನು ಭಾಳ ಎಷ್ಟು ಹಳೆ ಇದಿರ್ಬೇಕಪ್ಪ, ಒಂದು 2 ವರ್ಷದ ಹಳೆ ಮನುಷ್ಯ ಇನ್ ದ ಕ್ರಿಪ್ಟೋ. ನೀವು ಈಗ ಭಾಳ ಅಂದರೆ ಒಂದು ತಿಂಗಳು 2 ತಿಂಗಳು 5 ತಿಂಗಳು ಹೊಸಬರು ಇರ್ಬೇಕಪ್ಪ ಅಷ್ಟೇ. ಓಕೆ, ಸೊ ಎಕ್ಸ್ಪೋಜರ್ ಮುಂಚೆ ಇತ್ತಾ ಇಲ್ವಾ ಅಂತೀನಿಲ್ಲ. ಐ ವಾಸ್ ಜಸ್ಟ್ ರೀಡಿಂಗ್ ಇಟ್. ಇವನ್ ಭಾಳ ವರ್ಷಗಳಿಂದ ಇವನ್ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಇವನ್ ವಾಸ್ ಬಜ್ ಅಥವಾ ನ್ಯೂಸಲ್ಲೂ ಕೂಡ ಹರಿದಾಡ್ತಾ ಇತ್ತು. ಆವಾಗ ನಾವು ಚಿಂತೆನೂ ಮಾಡಲಿಲ್ಲ. And now we are going very aggressively here because so many big people are involving into this one. Trading ಅಲ್ಲ, ಇನ್ವೆಸ್ಟಿಂಗ್ ಹೇಗೆ ನಾವು ಟ್ರೇಡಿಂಗ್ ಕೂಡ ಮಾಡ್ಕೋಬಹುದು ಬಿಕಾಸ್ ವಾಲಿಟಾಲಿಟಿ ಇದೆ, ಅದು ಇಂಪಾರ್ಟೆಂಟ್. ಇವನ್ ನಾವು ಮೇನ್ಲಿ ಸ್ಪೆಷಲ್ ಟೈಮಿಂಗ್ ಏನಪ್ಪಾ ಅಂದ್ರೆ ಈ ಟೈಮ್ ಸ್ಪೆಷಲಿ ನೀವು ಬೇಕಾದ್ರೆ ಈ ಟೈಮ್ ಹೌದಾ ಅಲ್ವಾ ಅಂತ ಕೆಲಸ ಮಾಡ್ರಿ. ಆಫೀಸ್ಗೆ ಓಡಿಸಿದಿರಲ್ಲ 6 ಗಂಟೆಯಿಂದ 9 ಗಂಟೆ ನೋಡ್ಕೊಳ್ರಿ. ಹಂಗಂತೇಳಿ ಲೈಕ್ ಆಫೀಸಿಂದ ಬಂದ್ಮೇಲೆ ದುಡ್ಡು ಹಾರಿಸ್ಲಿಕ್ಕೆ ಕುತ್ಕೊಳ್ಳೋಂಗಿಲ್ಲ. ಅವಕಾಶ ಸಿಗ್ತಾ ತಗೊಳ್ಳೋದು, ಇಲ್ಲ ಅಂದ್ರೆ ಹಾಳಾಗೋಯ್ತು ಬಿಟ್ಬಿಡ್ರಿ. ಮುಂಚೆನೆ ಒಂದು ಅವಕಾಶ ಸಿಗುತ್ತೆ ಮಾರ್ನಿಂಗಲ್ಲಿ, ಮುಂಜಾನೆ ಲೈಕ್ ಅರೌಂಡ್ ಲೈಕ್ ದಿಸ್ ಇಸ್ ಅ ಪೇರ್ ಆಫ್ USD ನಾವು ಫೈಟ್ ಮಾಡೋದು, BTC USD, ಇಥೆರಿಯಂ USD. ಸೊ ಅದಕ್ಕೋಸ್ಕರ ಫಾರೆಕ್ಸ್ ಮಾರ್ಕೆಟ್ ಯಾವಾಗ ಟ್ರೇಡ್ ಆಗ್ತದೆ ಅವಾಗ ಟ್ರೈ ಮಾಡೋಣ. ಓಕೆ, ಅವಾಗೂ ಸಿಗಲಿಲ್ಲ, ಮಾರ್ಕೆಟ್ ಸೈಡ್ ಬೇ ಇದೆ, ಡೋಂಟ್ ಟ್ರೈ ಹಾರ್ಡ್, ಗೋ ಫಾರ್ BTC ಆ್ಯಂಡ್ ಇಥೆರಿಯಂ. 2 ಆಪ್ಷನ್ಸಲ್ಲಿದೆ. ಯು ಡೂ ಕ್ಯಾನ್ ಸ್ಟ್ರಾಟಜಿ ಬಿಲ್ಡಿಂಗ್. ಮಾರ್ಕೆಟ್ ಸೈಡ್ ಬೇ ಇದೆ, not for this week, you can do for months also. Go and see their options. ಅವಕಾಶ ಇದೆ ನಿಮಗೆ, ಡೂ ಚೆಕ್. ಯಾ ಸರ್ ಹಾ ಹೇಳ್ರಿ. ಡೈಲಿ ಇದು BTC ಡೈಲಿ 5:30 ಎಕ್ಸ್ಪೈರಿ ಇದೆಯಲ್ವಾ, ಡೈಲಿ ಅದು ಸೆಲ್ಲಿಂಗ್ ಅಂತ ಒಂದು ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದ್ದೆ. ಅದು ಯಾವಾಗ ಯೂಸ್ ಮಾಡಬೇಕು, ಯಾವ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಆಕ್ಚುಲಿ ಈಗ ಯೂಸ್ ಮಾಡಿದ್ರೆ ಲುಕ್ BTC ಆದ್ರೆ ನಾಳೆ ಒಂದು ಕೆಲಸ ಮಾಡ್ರಿ, 12 ಗಂಟೆ ಮೇಲೆ ಬಹಳ ಸ್ಪೀಡ್ ಆಗಿ ಡಿಕೆ ಆಗ್ತದೆ. ಲೈಕ್ ಎವ್ರಿ ಮಾರ್ನಿಂಗ್ 12 ಗಂಟೆ ಆದ್ಮೇಲೆ 12ರಿಂದ 5:30 ಎಕ್ಸ್ಪೈರಿ. 12ರಿಂದ 4:30 ಒಳಗೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಪ್ರೀಮಿಯಂ ಡಲ್ ಆಗಿರ್ತವೆ, 0 ಆಗಿರ್ತವೆ. 12 ಗಂಟೆ ಆದ್ಮೇಲೆ ಮಾಡ್ಕೊಳ್ಳಿ. ಯೂಶಲಿ ಏನಾಗ್ತದೆ ಲುಕ್, ಸಿಡ್ನಿ ಅಂಡ್ ಟೋಕಿಯೋ ಸೆಷನ್ಸ್ ಎಲ್ಲ ಮುಗಿದು ಹೋಗಿರ್ತವೆ, ಹಾಳಾಗಿ ಹೋಗಿರ್ತವೆ, ಎಲ್ಲ ಮುಗಿದು ಹೋಗಿರ್ತವೆ. ಓಕೆ, ಬೋತ್ ಲೈಕ್ ಮುಗಿದೋದ್ಮೇಲೆ 12 ಗಂಟೆಯಿಂದ ನಂಬ್ ಸೆಷನ್ ಅಥವಾ ಟೈಮ್ ಪಾಸ್ ಸೆಷನ್ಸ್ 12ರಿಂದ 4:30 5 ಗಂಟೆ. ಹೋಗೋದಿಲ್ಲ ಓಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಡೈರೆಕ್ಷನ್ ಮಾಡ್ರಿ, ಇಲ್ಲ ಸ್ಟ್ರ್ಯಾಂಗಲ್ ಮಾಡ್ರಿ ಬೇಸ್ಡ್ ಆನ್ ದರ್ ಪ್ರೈಸ್ ಆಕ್ಷನ್. ಈ ಟೈಮ್ ಬೆಸ್ಟ್. ಪ್ರೀಮಿಯಮ್ಸ್ ಕಮ್ಮಿ ಇದ್ರು ಕೂಡ ಲೈಕ್ 12ರಿಂದ 4:30 5:30 ಎಕ್ಸ್ಪೈರಿ ಆಗ್ತದೆ. 4:30 ಮುಂಚೆ ತೆಗೆದು ಹೋಗಿರಿ ಬೇಕಾದ್ರೆ ನಿಮ್ ಇಷ್ಟ. 0 ಆಗ್ತಾ ಇತ್ತು, $1 ಆಗ್ತಾ ಇತ್ತು, $1 ಆಗ್ತಾ ಇದೆ, ಎಕ್ಸಿಟ್. ದಿಸ್ ಇಸ್ ಬೆಸ್ಟ್ ಟೈಮ್ ಐ ಫೀಲ್ಡ್ ಅಂಡ್ ಐ ಡೂ. ಇಲ್ಲ ಇನ್ನೂ ಒಂದು ಬೆಸ್ಟ್ ಅಪ್ಪ, ಪ್ರೀಮಿಯಂ ಜಾಸ್ತಿ ಬೇಕಂದ್ರೆ ಯು ಅಂಡರ್ಸ್ಟ್ಯಾಂಡ್ ದಟ್ ಈಗ ಸಿಗುತ್ತೆ. ಈಗ
ಮುಂಜಾನೆ 12 ಗಂಟೆ ಅಂದ್ರೆ ಏನಾಗ್ತದೆ, ಪ್ರೀಮಿಯಂ ಆಲ್ಮೋಸ್ಟ್ ಡಿಕೆ ಟೈಪ್ ಆಗಿರ್ತದೆ, ಕಡಿಮೆ ಸಿಗ್ತದೆ, ಅಷ್ಟೊಂದು ಬ್ರೇಕ್ ಇವನ್ ಜಾಸ್ತಿ ಸಿಗಲ್ಲ. ಬಟ್ ಹಿಯರ್ ಯು ವಿಲ್ ಗೆಟ್. ಇವಾಗ ಏನ್ ಮಾಡೋದು, ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಳ್ಳೋದು ಅಂಡ್ ಡೂ ಟೇಕ್. ಲೈಕ್ ನಿಮ್ಗೆ ಅನ್ಸುತ್ತಪ್ಪ ಸರ್ ಮಾರ್ಕೆಟ್ ಕೆಳಗಡೆ ಹೋಗೋದಾ, ಲುಕ್ ಇಫ್ ಐ ಆಮ್ BTC ಒಳಗಡೆ ಗೊತ್ತು ಮಾರ್ಕೆಟ್ ಮೇಲ್ಗಡೆ ಹೋಗೋದೇ ಇಲ್ಲ. ಓಕೆ, ಐ ಹ್ಯಾವ್ ದಿಸ್ ಒನ್ 22 ಡಿಸೆಂಬರ್. ಓಕೆ, ಏನು ಮಾಡಿದೆ, ಯೂಸ್ ಇಟ್ ಅಬೌಟ್ 89,000 ಬರೋಣ. ಇಲ್ಲಿದೆ 89,000. 89,000. ಇದನ್ನ ಕ್ಲಿಕ್ ಮಾಡಿಬಿಟ್ಟು ಐ ಸೆಲ್ ಇಟ್. ಓಕೆ, ವಾಟ್ ಎವರ್ ಯು ಕ್ಯಾನ್ ಚೂಸ್. ಓಕೆ, 352 ಇದೆ. ಓಕೆ, ನಾನು ಇಷ್ಟು ಚಾಯ್ಸ್ ಮಾಡಿದೆ. ಸೊ ಇಟ್ಸ್ ಜಸ್ಟ್ ಅ ಸೆಲ್ ಹಿಯರ್. ಯು ಗಾಟ್. ಓಕೆ, ಎಷ್ಟು ದುಡ್ಡು ಸಿಗ್ಬೋದು ಅಂದ್ರೆ ಅನಾಲಿಸಿಸ್ ಪೇ ಆಫ್ ಯು ಗೆಟ್ ಇಟ್. ಎಷ್ಟು ಸಿಗ್ಬೋದಪ್ಪ, 35 ಲೈಕ್ USD 0.35. 100 ಲಾಟ್ ಮಾಡ್ಕೊತೀರಿ, $44 ಬೇಕು. ಸೆಲ್ ಮಾಡಿದ್ರೆ ನಿಮಗೆ $35 ಸಿಗುತ್ತೆ ಅಂತಿದೆ. ಓಕೆ, $35. ಸೊ ಪ್ರೊಟೆಕ್ಷನ್ ಬೇಕಾ, ಡೂ ಜಸ್ಟ್ ಗೋ ಬೈ 89,000 ಜೊತೆ 90,000 ಬೈ ಮಾಡಿ. ರಾತ್ರಿ ಏನಾಗ್ತದೆ ಗೊತ್ತಿಲ್ಲ, ಜಸ್ಟ್ ಬೈ ಇಟ್. ಓಕೆ, ಲಾಟ್ ಅಲ್ಲಿ ಒಂದು 154. ಓಕೆ, ಇದು 100 ವಾಪಸ್ ಮತ್ತೆ 100 ತಗೊಂಡೆ. ಇಟ್ಸ್ ಲುಕ್ ಲೈಕ್ ಅ ಬೇರ್ ಕಾಲ್ ಸ್ಪ್ರೆಡ್ ತರ ಕಾಣುತ್ತೆ ನಿಮಗೆ. ಬಟ್ ಯು ಆರ್ ಬಿ ವೆನ್ ಯು ಸ್ಲೀಪ್ ನೋ, ಯು ವಿಲ್ ಸ್ಲೀಪ್ ಆರಾಮ್ಸೆ. ಇದೇನ್ ಇಷ್ಟು ಇಲ್ಲಿ ಲಾಸ್ ತೋರಿಸ್ತಾ ಅಂದ್ರೆ ಸಡನ್ಲಿ ಯು ವಿಲ್ ನಾಟ್ ಬಿ ಲಾಸಿಂಗ್ ಹಿಯರ್. ಇಲ್ಲ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ರಿ, ಅಷ್ಟೇ ಪ್ರಾಫಿಟ್ ಅಷ್ಟೇ ಲಾಸ್ ಅಂದ್ರೆ ಕಡಿಮೆ ಕೂಡ ಆಗತ್ತೆ. ಲೈಕ್ ಎಕ್ಸಾಂಪಲ್, ರಿಮೂವ್ ಇಟ್. 90,000 ಬದಲು ಯು ಕ್ಯಾನ್ ಯೂಸ್ 89,000 89,400 ಯೂಸ್ ಮಾಡ್ಕೊಳ್ಳಿ. ಅವಾಗ ಲಾಸ್ ಪ್ರಾಫಿಟ್ ಆಲ್ಮೋಸ್ಟ್ ಸೇಮ್ ತರ ಇರ್ತವೆ. ಡಿಪೆಂಡ್ಸ್ ಆನ್ ಯು. ಓಕೆ, ಲುಕ್, ಇಲ್ಲ ಒಂದು ಕೆಲಸ ಮಾಡೋಣ, ಲೈಕ್ ಆಟ್ ದ ಮನಿ ತೊಗೊಂಡಿದ್ದೀವಲ್ಲ, ಲೆಟ್ ಮೀ ಟೇಕ್ ಇನ್ ಅದರ್ವೈಸ್ ಎಕ್ಸಾಂಪಲ್ ಕ್ಲಿಯರ್. 89,000 ತಗೊಳ್ಳೋಣ, ಬೈ ಮಾಡೋಣ ಇದನ್ನೇ. ಲೈಕ್ ಈವನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ, ಅದನ್ನೇ ಮಾಡಿ ಸರ್, ಸೇಮ್ 89. ಅಂಡ್ ಯು ವಾಂಟ್ ಟು ಸೆಲ್ ದ ಡೌನ್ ಸೈಡ್ ರಿಸ್ಕ್ ಲೈಕ್ 88,000. ಓಕೆ, ಲುಕ್ ಅಬೌಟ್ 739. ಓಕೆ, 100 ಲಾಟ್ ಟೈಮ್ ಮಾಡ್ತೀರಂತ ಕೊಟ್ರೆ, ನಾಟ್ 1 BTC. 1 BTC ಅಂದ್ರೆ 1000 ಲಾಟ್ ತಗೋಬೇಕು. ನಾವು ಸಿ ಒಂದು ಕೆಲಸ ಮಾಡಿ, ಇದನ್ನ ಹಿಂಗೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಯು ಡಬಲ್ ಇಟ್. ಓಕೆ, ಯು ಕ್ಯಾನ್ ಸಿ ಸಮ್ ಅದರ್ ಥಿಂಗ್ಸ್ ಹಿಯರ್ ಲೈಕ್ 200. ಲೈಕ್ ರೇಷಿಯೋ ತರ ಕಾಣುತ್ತೆ. ಇದ್ಯಾಕೆ ಹಿಂಗೆ ಬರ್ಲಿಕ್ಕತ್ತಪ್ಪ, ನನಗೂ ಕನ್ಫ್ಯೂಸ್ ಮಾಡ್ಲಿಕ್ಕತ್ತ. ಒಂದು ಸೆಕೆಂಡ. 2 -2 -1 ಒಳಗಡೆ ಮಾಡಿದ್ದೀನಿ. ಇನ್ನೊಂದು ಬೈ ಮಾಡಿ ನೋಡೋಣ, ನಂದೇ ತಲೆ ಕೆಡಿಸ್ಲಿಕ್ಕೆ ಇದು 89, 88 ಅಂಡ್ ಲೆಟ್ ಬೈ 87. ಸೊ ಪುಟ್ಟಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಸಾರಿ, ಪುಟ್ಟಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಆಕ್ಚುಲಿ ಪುಟ್ಟಲ್ಲಿ ಮಾಡೋದೇ ಚಂದ ಇರ್ತದೆ. ಎನಿವೆ, ಈಗ ಅಂತೂ ಕಾಣುತ್ತೆ. ಯು ಕ್ಯಾನ್ ಯೂಸ್ ಇಟ್ ಲೈಕ್ ದಿಸ್. ಲುಕ್ಸ್ ಲೈಕ್ ಇಫ್ ಯುವರ್ ನಾಟ್ ಮಾರ್ಕೆಟ್ ಇಸ್ ನಾಟ್ ಮೂವಿಂಗ್ ಇದರ್ ಸೈಡ್, ಲೈಕ್ ಇದನ್ನೇ ಪುಟ್ಟಲ್ಲಿ ಕೂಡ ಮಾಡೋಣ. ರಿಮೋಟ್ ಎವ್ರಿಥಿಂಗ್. ಈಗ 1-2 ಮಾಡಿದ್ನಲ್ಲ, ಅದನ್ನ ಕ್ರಿಯೇಟ್ ಮಾಡ್ಬೋದು. ಲೈಕ್ ಎಕ್ಸಾಂಪಲ್ 88,000 ಬೈ 710. ಓಕೆ, ಆನ್ ಟು ಡೂ 100 ಲಾಟ್. ಆಮೇಲೆ 87,000 ಶಾರ್ಟ್ ಮಾಡ್ತೀನಿ. ಓಕೆ, ಅವಾಗ ಇದು 37 100 ಲಾಟ್ 1. ಓಕೆ, ಅನಲೈಸ್ ಪ್ರೋಗ್ರಾಮ್ ಲುಕ್ಸ್ ಲೈಕ್ ದಿಸ್ ಒನ್. ಲೈಕ್ 1:2 ಸಿಗುತ್ತೆ ಇಲ್ಲಿ. ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋದ್ರೆ ಅದನ್ನೇ ನಾನು ಡಬಲ್ ಮಾಡಿದೆ, ಪುಟ್ಟಲ್ಲಿ ಸೆಲ್ಲಿಂಗ್ ಡಬಲ್ ಮಾಡಿದ್ರೆ ಹೌ ಇಟ್ ಲುಕ್ಸ್. ಮೇಲ್ಗಡೆ ಲಾಸ್ ಆಲ್ಮೋಸ್ಟ್ ಕಂಟ್ರೋಲ್ ಸಿಗುತ್ತೆ ಈ ಕಡೆ. ಓಕೆ, ಈ ಕಡೆ ಆಲ್ಮೋಸ್ಟ್ ನೋ ಲಾಸ್ ತರ. ಅಂಡ್ ಈ ಕಡೆ ಒಂದು $60 ಆಗೋ ಚಾನ್ಸಸ್ ಇದೆ ಇಫ್ ಯು ಕ್ಯಾನ್ ಮಾರ್ಕೆಟ್ ಡೌನ್ ಸೈಡ್ ಓನ್ಲಿ, ಇಫ್ ಯು ವಾಂಟ್. ಓಕೆ, ಇಲ್ಲಾಂದ್ರೆ ನೆಕೆಡ್ ಸೆಲ್ ಮಾಡ್ತೀನಿ ಅಂದ್ರೂ ಕೂಡ ಓಕೆ, ಬಟ್ ಯು ಕ್ಯಾನ್ ಡೂ. ಇಲ್ಲೂ ನಾನು ಹೆಚ್ಚು ತಗೋತೀನಿ ಅಂದ್ರೆ ವೈ ನಾಟ್, ಯು ಕ್ಯಾನ್ ಡೂ. ಲೈಕ್ ಎಕ್ಸಾಂಪಲ್ ಯಾವ್ಯಾವ ತಗೊಂಡಿವಿ ನಾವು, 87, 86 ತಗೋಬಹುದು. ಬಹಳ ಚೀಪಲ್ಲಿ ಸಿಗುತ್ತೆ, ಅದು ಕೂಡ ಟ್ರೈ ಮಾಡಿ. ಎಕ್ಸಾಂಪಲ್ 100 1-1 ಆಯ್ತು ನೋಡ್ಕೊಟ್ರಿ ಪೂರ್ತಿ. ಆಮೇಲೆ ಆರಾಮ ಮಲ್ಕೊಳ್ಬಹುದು. ಈ ಮಾರ್ಕೆಟ್ ಟ್ರಾವೆಲ್ಸ್ ಅಡ್ವಾನ್ಸ್ ಫ್ಲೈ ತರ ಇದೆ. ಇಫ್ ಮಾರ್ಕೆಟ್ ಫಾಲ್ಸ್ ಇಟ್ ವಿಲ್ ಬಿ ಇನ್ ದ ರೇಂಜ್, ಇಟ್ ವಿಲ್ ಮೇಕ್ ಮನಿ. ಸರ್ ಇದಕ್ಕೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಇದಕ್ಕೆ? ಸಿ ಇದೆಲ್ಲ 100x ಅಲ್ಲಿ ಇದೆ. ಇಟ್ ಮೇಕ್ಸ್ ಅಬೌಟ್ $150 ಏನು ತಗೋತದೆ. ಐ ಸಿ ಹಿಯರ್ $175. $175. ಅಂದ್ರೆ ಲೆಕ್ಕದಲ್ಲಿ ನೋಡಿದ್ರೆ ಒಂದು $17,000 ಅಂತ ಕೊಟ್ರಲ್ಲ, 17,000. ನಮ್ಮಲ್ಲಿ ಎಷ್ಟು ಬೇಕು ಸರ್ ಅಷ್ಟೇ ಬೇಕಾಗುತ್ತೆ. ನಮ್ಮಲ್ಲಿ 1 ಲಕ್ಷ ಬೇಕು, ಸೀರಿಯಸ್ ಸಾರಿ, 1 ಲಕ್ಷ ಬೇಕು ನಮ್ಮಲ್ಲಿ. ಇಂಡಿಯನ್ ನಿಫ್ಟಿ ಮಾಡ್ಕೊಳ್ಳಿ, ಲೈಕ್ ಲಾಟ್ ಸೈಜ್ ಕಮ್ಮಿ ಮಾಡಿದ್ರೆ ಕಮ್ಮಿ ಆಗ್ಬೋದು.
ಬಟ್ 1,00,000 ಬೇಕು ಲೆಕ್ಕದಲ್ಲಿದೆ. ಇಲ್ಲಿ 17,000 ರೂಪಾಯಿ ಅಷ್ಟರೊಳಗೆ ಆಗುತ್ತೆ ಸರ್. ಸರ್ ಈ ಸ್ಟ್ರಾಟಜಿಲಿ ಲಿಮಿಟ್ ಪ್ರೈಸ್ ಹಾಕಿದ್ಮೇಲೆ ಪ್ಲೇಸ್ ಆರ್ಡರ್ ಮಾಡೋ ಅಷ್ಟರಲ್ಲಿ ಪ್ರೈಸ್ ವೇರಿಯೇಷನ್ ಆಗತ್ತೆ. ಆಗಿರುತ್ತೆ. ಅದಕ್ಕೋಸ್ಕರ ನೀವು ಒಂದೊಂದೇ ಪ್ರೈಸ್ ಲೈಕ್ ಹಾಕೊಟ್ರೆ ಫಸ್ಟ್ ಏನ್ ಮಾಡಿ ಅಂದ್ರೆ ಕನ್ವರ್ಟ್ ಲೈಕ್ ದಿಸ್ ಒನ್ ಲುಕ್. ಫಸ್ಟಿಗೆ ಬೈ ಮಾಡಿ. ಓಕೆ, ಲಿವರೇಜ್ ಇರೋದ್ರಿಂದ ಸೆಲ್ ಮಾಡಬೇಕು ಫಸ್ಟ್, ಬೈ ಮಾಡೋ ಫಸ್ಟ್ ಒಂದು ಮಣ್ಣೇ ಇಲ್ಲ. ನಮ್ಮಲ್ಲಿ ಹಂಗಿದೆ, ಇಂಡಿಯನ್ ಮಾರ್ಕೆಟ್ ಹಂಗಿದೆ. ಯು ಆರ್ ಗೆಟಿಂಗ್ ಲಿವರೇಜ್, ದಟ್ಸ್ ವೈ ಯು ಗೋ ಅಂಡ್ ಫಸ್ಟ್ ಸೆಲ್ ಮಾಡ್ಕೊಳ್ಬೇಕಾರೆ ಫಸ್ಟ್ ಸೆಲ್ ಮಾಡ್ಕೊಳ್ರಿ. ಬೀಳ್ತಾ ಇದೆ ಆಮೇಲೆ ಬೈ ಮಾಡ್ಕೊಳ್ರಿ. ಏರ್ತಾ ಇದೆ ಫಸ್ಟಿಗೆ ಬೈ ಮಾಡ್ಕೊಳ್ರಿ, ಆಮೇಲೆ ಸೆಲ್ ಮಾಡ್ಕೊಳ್ರಿ. ಡಿಪೆಂಡ್ಸ್ ಆನ್ ಯು, ನೋ ಪ್ರಾಬ್ಲಮ್ ದೇರ್. ಲಿವರೇಜ್ 200 ಕೊಡ್ಬೋದಾ ಸರ್ ಬರೀ ಸೆಲ್ಗೆ ಮಾತ್ರ? ಸ್ವಲ್ಪ ಅವಾಯ್ಡ್ ಮಾಡಿ ಅಂತೀನಿ, ಬಿಕಾಸ್ ಇಟ್ ವಿಲ್ ಬಿ ಲಿಕ್ವಿಡೇಟೆಡ್. ಓಕೆ, ಇಫ್ ಯು ಆರ್ ವೆರಿ ಶ್ಯೂರ್ ಡೂ ಇಟ್, ಗಿವ್ ಸರ್. ಅದೇನು ನೋಡ್ಕೊಳ್ರಿ, ಯಾವಾಗ ಮಾರ್ಕೆಟ್ ಮೇಲ್ಗಡೆ ನಾನು 91,000 93,000 ಥಿಂಕ್ ಮಾಡ್ತೀನಿ ತಗೊಳ್ರಿ, ಹೋಗೋದಿಲ್ಲ ಅಂತ ಗೊತ್ತಿರ 200x ತಗೊಳ್ರಿ, ನಡೀತದೆ, ಇಲ್ಲ ಅನ್ನೋದಿಲ್ಲ. ಪ್ರಾಡೆಡ್ ಯು ಬಿಕಮ್ ಎಕ್ಸ್ಪರ್ಟ್ ಇನ್ ದಟ್. ತಗೊಂಡಿಲ್ಲ ಅಂತಿಲ್ಲ, ನಾನು ತಗೊಂಡಿದ್ದೀನಿ, 100x ತಗೊಂಡಿದ್ದೀನಿ, ತಗೊಳ್ತೀನಿ, ಮತ್ತೆ ಸಿಗುತ್ತೆ ಮತ್ತೆ ತಗೋತೀನಿ, ಮತ್ತೇನ್ ಮಾಡ್ಲಿಕ್ಕೆ ಬರುತ್ತೆ, ತಗೊಳ್ತೀನಿ. ಸಿ ಡೂ ಟೆಕ್, ಡೂ ಟೆಕ್. ಇಲ್ಲಿ ಬೇಕಾದ್ರೆ ಒಂದು ಮಂತ್ಲಿ ಸ್ಟ್ರಾಟಜಿಗಳು ನೋಡ್ಕೊಡ್ರಲ್ಲ. ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಡೂ, ಓಕೆ, ಇಫ್ ಐ ನಿಮಗೆ ಟ್ರೈ ಮಾಡ್ತೀನಿ ಅಂದ್ರೆ ಟ್ರೈ ಮಾಡಿ. ಓಕೆ, ಇಫ್ ಐ ಪರ್ಸನಲಿ ಥಿಂಕ್ ದಟ್ 1 lakh ಕ್ಯಾನ್ ಆಲ್ಸೋ ಬಿ ಅಚೀವ್ಡ್ ಅಂಡ್ ಐ ಥಿಂಕ್ ದ 90,000 ಇಸ್ ಅ ಪಿವೋಟ್ ಪಾಯಿಂಟ್, ಡೂ ಬೈ. ಇದು ಬಹಳ ಸಲ ಹೇಳಿದ್ದೀನಿ, ಇವಾಗೂ ರಿಪೀಟ್ ಮಾಡ್ಲಿಕ್ಕತ್ತೀನಿ. ಡೂ ಟೆಕ್. ಇಷ್ಟೊಂದು ದೊಡ್ಡ ಲಾಟ್ ಇದನ್ನು ತಿಳ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ನಾವು ತಗೊಳ್ತಿರೋದು ಫೆಬ್ರವರಿ. ಓಕೆ, ಡೂ ಟೇಕ್. ದೆನ್ ಇಟ್ಸ್ ಲೈಕ್ ಎರಡು ಬೈ ಮಾಡೋದ್ರಿಂದ ಇಟ್ಸ್ ಲಾಂಗ್ ಸ್ಟ್ರಾಡಲ್ ತರ ಕಾಣುತ್ತೆ. ಸೊ ಆಡ್ ದ ಮನಿ. ಸೊ ಇನ್ ಕೇಸ್ ಇಫ್ ಯು ಗೋ ವೆರಿ ಡೀಪ್ 89 ಅಥವಾ 88 ತಗೊಳ್ರಿ. ಓಕೆ, ಶಾರ್ಟ್ ದಮ್ ಟ್ವೈಸ್. ಓಕೆ, ನೀವು ಐರನ್ ಫ್ಲೈ ಅಥವಾ ಲೈಕ್ ಐರನ್ ಕೌಂಟರ್ ಮಾಡೋ ಬದಲು ಇದನ್ನ ಮಾಡಿ ಅನ್ನೋದು ಅಷ್ಟೇ. 88 1,000 ಕೆಳಗೊಳ್ಳೋದೆ, ಆಮೇಲೆ 1,000 ಮೇಲೆಗಡೆ 91,000. ಸೆಲ್ ಮಾಡೋದಲ್ಲ, ಸೆಲ್ ಮಾಡಿದ್ವಿ 200. ಈ ಕಡೆ ಕೂಡ ಒಂದು 800. ಓಕೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಿಟ್ರೆ $3,000 ಬಗ್ಗೆ ಆಮೇಲೆ ತಲೆ ಕೆಡಿಸ್ಕೊಳ್ಳುವಂದ್ರೆ ಇದನ್ನ ಲೈಕ್ ಜಸ್ಟ್ ವಾಚ್. ಓಕೆ, ಇದು ಬಹಳ ಶಾರ್ಪ್ ಆಗಿದೆ. ಐ ವಾಂಟ್ ಟು ಟೇಕ್ ವೆರಿ ಡೀಪ್. ನಾವು 91 ತಗೊಂಡ್ವಿ. ಓಕೆ, ಸ್ವಲ್ಪ ಡೀಪ್ ಹೋಗೋಣ, ಅಂದ್ರೆ ಇನ್ನೂ ಸ್ವಲ್ಪ ವೈಡರ್ ಆಂಗಲ್ ಬರಲಿ. 91 ಬದಲು ಐ ಗೋ ಫಾರ್ 95,000. ಓಕೆ, ಐ ವಿಲ್ ಗೋ 95. ಆಮೇಲೆ ಎಷ್ಟು ದೂರ ಹೋದ್ವಿ? 5,000 ಅಲ್ಲ, ಕೆಳಗಡೆ ಕೂಡ ಒಂದು 5,000 ಹೋಗೋಣ, 85,000 ಹೋಗೋಣ. ಓಕೆ, ಬೋತ್ ವಿ ಶಾರ್ಟ್ ಹಿಯರ್. ಹಂಗೆ ಚೆಕ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಆಮೇಲೆ ಕುತ್ಕೊಂಡು, ವೆದರ್ ಇಟ್ ವರ್ಕ್ ಆರ್ ನಾಟ್. ವರ್ಕ್ ಆಗತ್ತೆ, ಯೂಸ್ ಮಾಡ್ಬೇಕಷ್ಟೇ. 200 ಲಾಟ್. Okay, if you put it $2,200, okay, analyze the paper prop, you'll see this big range. Okay, ಮೇಲ್ಗಡೆಯಿಂದ ಕೆಳಗಡೆ ನೋಡ್ಕೊಂಡ್ರೆ 1,04,682, ಕೆಳಗಡೆ 75,000 ಇದೆ. And if it is between this level, you'll make about 968. Okay, either of peaks. ಇದನ್ನ ಬೇಕಾದ್ರೆ ತಿಂಗ್ಳಿಗೆ ಮಾಡಿ, ಎಕ್ಸ್ಪರ್ಟ್ ಆದ್ರೆ ಲೈಕ್ ಕೀಪ್ ಇಟ್ ಫಾರ್ ಈವನ್ ಇಂಡಿಯನ್ ಮಾರ್ಕೆಟ್ ಆಲ್ಸೋ. ಇನ್ನೂ ದೊಡ್ಡದು ಮಾಡಬಹುದು. ವಿಂಗ್ಸ್ ಇದ್ರೊಳಗಡೆ ನಾನು ಬಹಳ ಸಬ್ಮಿಟ್ ಮಾಡಿದ್ದೀನಿ, 5,000 ಪಾಯಿಂಟಿಗೆ ಮಾಡಿದ್ದೀನಿ. ಸೊ ಡೂ ಹಿಯರ್ ಐ ಹ್ಯಾವ್ ಕೆಪ್ಟ್ ಇಟ್ 5,000. ಬೇಕಾದ್ರೆ 95 ಇತ್ತಲ್ಲ, 1,00,000 ಹೋಗೋಣ. ಈಗ ಇನ್ನೂ ಎಷ್ಟು ದೊಡ್ಡ ರೇಂಜ್ ಬರುತ್ತೆ ನೋಡೋಣ. 98 ಹೋಗೋಣ. 98. ಓಕೆ, 8,000 ಪಾಯಿಂಟ್ ಬಂದಿದ್ದೀನಿ. ಈ ಕಡೆ ಕೆಳಗಡೆ ಕೂಡ ಒಂದು 82,000 ಹೋಗ್ತೀನಿ. ಮಾಡಕ್ ಬರಲ್ಲ ಅಂತಿಲ್ಲ, ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಮಾಡ್ಬೋದು. ಐ ವಾಂಟ್ ಯು ಟು ಪ್ಲೀಸ್ ಮ್ಯೂಟ್. ಐ ವಾಂಟ್ ಯು ಟು ಡೂ ವೆರಿ ಅರ್ಲಿ. ಲೈಕ್ ನಾಳೆ ಈಗ ಡಿಸೆಂಬರ್ ಎಕ್ಸ್ಪೈರಿ ಮುಗಿತು ಅಂದ್ರೆ ಜನವರಿಗೆ ಅಡ್ವಾನ್ಸ್ ಮಾಡ್ಬೋದು. ಅಂದ್ರೆ ಮಾರ್ಜಿನ್ ಜಾಸ್ತಿ, ಪ್ರೀಮಿಯಂ ಜಾಸ್ತಿ ಸಿಗುತ್ತೆ. ಲೇಟ್ ಆಗಿ ಮಾಡಿ ಈಗ ನಾಳೆ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಯು ವಿಲ್ ಫೇಸ್ ಅ ಪ್ರಾಬ್ಲಮ್. ನಾಳೆ ಎದ್ದು ಕೂಡಲೇ ಮಾಡಿದ್ರೆ ಲೈಕ್ ಟೈಮ್ ಕಮ್ಮಿ ಇದೆ, ಪ್ರೀಮಿಯಂ ಕಮ್ಮಿ ಇರ್ತದೆ. 73,000 ಆ ಕಡೆ 1,07,000 ಹತ್ರ ರೇಂಜ್ ಇದೆ. ಸ್ಟಿಲ್ ಯು ಕ್ಯಾನ್ ಮೇಕ್ ಮನಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಇಲ್ಲಿ ಬಂದಿದೆ ನೋಡಿ ಸರ್, $3,000 ಬಂದಿದೆ. ಲೈಕ್ ಲಿವರೇಜ್ 20x ಇದೆ. ಅದಷ್ಟೇ ಕೊಟ್ಟಿದೆ ಬಿಕಾಸ್ ಲಾಂಗ್ ಟರ್ಮ್ ಇದೆ. ಲೈಕ್ ಇಟ್ ಇಸ್ ನಾಟ್ ನಿಯರ್ ಇದ್ರೆ ಲೈಕ್ ಬಹಳ ಹೇಳಿ ಹೇಳ್ರಿ ಸರ್. ಅದರ ಲಾಸ್ ಅನ್ಲಿಮಿಟೆಡ್ ಅಂತ ಇತ್ತಲ್ಲ? ಓ ಸಾರಿ, ಕೇಳ್ರಿ, ಒಬ್ರು ಯಾರಾದ್ರೂ ಕೇಳ್ರಿ.
ಮಾತಾಡಿ ಮೇಡಮ್, ನೀವು ಮಾತಾಡಿ ಮೇಡಮ್. ಸರ್ ಅದರಲ್ಲಿ ಲಾಸ್ ಅನ್ಲಿಮಿಟೆಡ್ ಅಂತ ತೋರಿಸ್ತಿತ್ತಲ್ಲ ಸರ್? ತೋರಿಸುತ್ತೆ ರೇಂಜ್ ಒಳಗೆ ಇದಿರಲ್ಲ ರೀ. ಇಲ್ಲ ಅದಕ್ಕೊಂದು ಹೆಚ್ಚು ತಗೊಳ್ರಿ, ಲಾಸ್ಟಿಗೆ ಏನ್ ಮಾಡ್ಲಿಕ್ಕೆ ಬರ್ತದೆ. 73,000 ತಗೋತೀರಾ, ತಗೊಳ್ರಿ. ಅಷ್ಟು ಬೀಳುತ್ತೆ ಅಂದ್ರೆ ತಗೊಳ್ರಿ 73,000ಕ್ಕೆ. ಇಲ್ಲ 1,07,000 ತಗೊಳ್ರಿ. ಇಫ್ ಇಟ್ ಇಸ್ ಅ ರೇಂಜ್, ಲೀವ್ ಇಟ್ ಫಾರ್ ದಿನ ಹೋದಂಗೆ. ನಾನು ತಗೊಂಡಿದ್ದು ಫೆಬ್ರವರಿಗೆ, ಇನ್ನು ಫೆಬ್ರವರಿ ಥಿಂಕ್ ಮಾಡಿದೆ. ಸೊ ಅಲ್ಲಿವರೆಗೂ ಲಾಜಿಕಲ್ ಥಿಂಕ್ ಮಾಡಿ, ಲೈಕ್ ಇದೊಂದು ತಿಂಗಳು ಮುಗಿತಪ್ಪ, ದಟ್ 1,07,000 73,000 ನನಗೆ ಚೀಪ್ ಅಲ್ಲಿ ಸಿಕ್ಕರೆ ಒಳ್ಳೇದೆ. ದಟ್ ಯು ಕ್ಯಾನ್ ಡೂ. ಚೀಪ್ ಅಲ್ಲಿ ಸಿಗ್ಬೇಕು. ಓಕೆ, ಟು ಟ್ರೈ ಮಾಡಿದ್ದೇನೆ. ಓಕೆ ಸರ್ ಇವಾಗ ಈವ್ನಿಂಗ್ 6:30ಗೆ 800 ಪಾಯಿಂಟ್ಸ್ ಮೂವ್ಮೆಂಟ್ ಆಯ್ತಲ್ಲ, ಆ ಟೈಮಲ್ಲಿ ವೇಲ್ ಅಲರ್ಟ್ ಏನಾದ್ರು ಬಂದಿತ್ತ ಅಂತ ಹೆಂಗ್ ನೋಡೋದು? ಇರಬಹುದು ಸರ್, ಕೆಲವೊಮ್ಮೆ ಗೊತ್ತಾಗತ್ತೆ. ಲೈಕ್ ಎಕ್ಸಾಂಪಲ್, ಇಫ್ ಯು ಗೋ ಚೆಕ್ ಹಿಯರ್, ನಿನ್ನೆ ಫಂಡಿಂಗ್ ಒಂದು ತೋರಿಸಿದೆ, ಅದಕ್ಕೆ ನೀವು ನೋಡಿದ್ರಿ ಅಂದ್ರೆ ಗೊತ್ತಾಕಿತ್ತು. ಓಕೆ, ಅಲ್ಲಿ ಲಿಕ್ ನೋಡೋಣ. ಈಗ ನಾನು ನೋಡಿಲ್ಲ. ಬಡಿ ಹಾ, USTC 15 ಅವರ್ಸ್ ಇಂದ ಇದೆ. ಇಲ್ಲ ಸರ್, 15 ಅವರ್ಸ್ ಬಿಫೋರ್ ಇದೆ. ಈಗ ಇತ್ತೀಚೆಗೆ ಯಾವುದೂ ಇಲ್ಲ. ಓಕೆ, 15 ಅವರ್ಸ್ ಬಿಫೋರ್ ಇದೆ ಎಲ್ಲ. ನಿನ್ನೆ ಮೂವ್ ಇರ್ಬೇಕು ಸರ್, ಅಷ್ಟೇ ಪಂಪ್ ತರ. ಅದಕ್ಕೆ ನಿಂತ್ಕೊಂಡಿಲ್ಲ. ಅದು ಡಿಸೆಂಬರ್ 20 ಇದೆ. 1515 BTC, ಜಸ್ಟ್ ವ್ಯಾಲೆಟ್ ಟು ವ್ಯಾಲೆಟ್. ಇಟ್ ಇಸ್ ನಾಟ್ ಚೇಂಜ್ ಎನಿಥಿಂಗ್. ಯಾವುದೇ ರೀತಿ ಚೇಂಜಸ್ ಇಲ್ಲ. ಹಾಗಾದ್ರೆ ಎಂ ಪ್ಯಾಟರ್ನ್ ನೋಡ್ಕೊಂಡು ಆ ಬೇಸಿಸ್ ಮೇಲೆ ಟ್ರೇಡ್ ಮಾಡಬಹುದು. ಪ್ರೈಸ್ ಆಕ್ಷನ್ ಪ್ರಕಾರ ಮಾಡಿ ಅಲ್ಲ. ಲುಕ್ ಹಿಯರ್, ದ ವೇಲ್ ಅಲರ್ಟ್ಸ್ ವಾಟ್ ಎವರ್ ಐ ಆಮ್ ಪುಟ್ಟಿಂಗ್ ಹಿಯರ್, ದೇ ಆರ್ ಜಸ್ಟ್ ಅಡಿಷನಲ್ ಪಾಯಿಂಟ್ ಟು ಯು. ಇಫ್ ದೇ ಆರ್ ಕಮಿಂಗ್, ದೇ ವಿಲ್ not come for a 500 points or 600 points logically. Okay, 500-600 points kala barodilla. They will become like heavier momentum agate, especially ಆ ಟೈಮಲ್ಲಿ 1000 ಆಗ್ಬೋದು, 2000, 3000 ಆಗ್ಬೋದು, ಬಟ್ ನಾಟ್ ಅ ಸ್ಮಾಲ್ ಪಾಯಿಂಟ್ಸ್. ಲೈಕ್ ಇವತ್ತು ಅಷ್ಟೇನು ಹೋಗಿಲ್ಲ ಅನ್ಕೋತೀನಿ. ಗೋ ಅಂಡ್ ಚೆಕ್. BTC ಅಷ್ಟೇನು ಹೋಗಿಲ್ಲ. 1 hour ಅಲ್ಲಿ 800 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ಸರ್, ಡೌನ್ ಸೈಡ್. ಇರ್ಬೋದು ಸರ್, ಆಬ್ವಿಯಸ್ಲಿ ಮೊಮೆಂಟಮ್ ಆಗ್ತವೆ. ಅದೇನು ಲೈಕ್ ಗುರುವಾರ ಪ್ರತಿ ಸಂಡೇ ನಾನು ನೋಡಿದ್ದೀನಿ, ಪ್ರತಿ ಸಂಡೇ ಕಾಮನ್. ಅಂಡ್ ಇಲ್ಲಿ ಯಾಕೆ ಬಿತ್ತು ಅನ್ನೋದು ಪಾಯಿಂಟ್ ಕೂಡ ಈಸಿಲಿ ಅಂಡರ್ಸ್ಟ್ಯಾಂಡ್ ಬೈ ದ ಪ್ರೈಸ್ ಆಕ್ಷನ್. ಎಂ ಪ್ಯಾಟರ್ನ್ ಹೌದು, ಅದರ್ವೈಸ್ ಮೊಮೆಂಟಮ್ ಲಾಸ್. ದಟ್ಸ್ ವಾಟ್ ಹ್ಯಾಪನಿಂಗ್ ಹಿಯರ್. 88ದಿಂದ ಲೈಕ್ ಐ ಕುಡ್ ಹ್ಯಾವ್, ಬಟ್ ಐ ಡಿಂಟ್ ಟೇಕ್ ಸೀರಿಯಸ್ಲಿ. ತಗೋಬೋದಿತ್ತು ನಾನು ಕೂಡ. ಎಷ್ಟು ದುಡ್ಡು ಹಾಕಿತ್ತು ಅಂದರೆ ಒಂದು ನಮಗೊಂದು $800 ಆಗ್ಬೋದಿತ್ತು, $700-800, ಬೇಸ್ಡ್ ಆನ್ ವಾಟ್ ಐ ಪ್ರೈಸ್, ಲೈಕ್ ನಮ್ಮ ಮಾರ್ಜಿನ್ ಕೆಪಾಸಿಟಿ ಮೇಲೆ. ಲೈಕ್ ಈ ಫಾಲ್ನ ಈಸಿ ಗೇನ್ ಮಾಡ್ಬೋದು. ಇಲ್ಲಿ ಎಕ್ಸಿಟ್ ಆಗ್ತಾ ಇದೆ, ರೀಸನ್ಸ್ ಇದೆ. ಮೊಮೆಂಟಮ್ ಲಾಸ್ ನಂಬರ್ 1. ಎರಡನೇದು ಸಪೋರ್ಟ್ ಇಲ್ಲೇ ಇರುತ್ತೆ, ಅದಕ್ಕೋಸ್ಕರ ಆಗಿರೋ ಒಂದು ಅದನ್ನ ನೋಡಿದ್ರೆ ಎಕ್ಸಿಟ್ ಹೊಡಿಬಹುದು. ಓಕೆ, ಇದನ್ನ ಪ್ರೈಸ್ ಆಕ್ಷನ್ ಪ್ರಕಾರ ಓದಿದ್ರೆ ಬಹಳ ಚಂದ ಗೊತ್ತಾಗ್ತದೆ. ಹೌದು, ಲೈಕ್ ವಾಟ್ ಎವರ್ ಥಿಂಗ್. ಇದ್ರ ಜೊತೆ ಅಡಿಷನಲ್ ಪಾಯಿಂಟ್ ವೇಲು, ಹೀಟ್ ಮ್ಯಾಪ್, ಅಂಡ್ ಯೂಸಿಂಗ್ ದ ವಾಲ್ಯೂಮ್ಸ್ ಆಲ್ಸೋ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಥಿಂಗ್ಸ್ ಹಿಯರ್. ಇಲ್ಲಿ ಮೊದಲಿಗೆ ಇಷ್ಟೊಂದು ವಾಲ್ಯೂಮ್ ಬಂದಿತ್ತು, ಸಡನ್ ದೇ ಆರ್ ಡಿಸಪಿಯರ್ಡ್ ಸರ್ ಆಫ್ಟರ್ ದಿಸ್ ಒನ್. ಈಗ ಸಿಂಪಲ್ ಆಗಿ ಒಂದು ಕೆಲಸ ಮಾಡ್ರಿ, ಇಲ್ಲಿ ವಾಲ್ಯೂಮ್ ಅದಲ್ಲ, ಚೆಕ್ ಹಿಯರ್. These people have given a free way after the breakdown. ತಿಳ್ಕೊಂಬಿಟ್ರೆ these buyers are dead. At least ವಾಲ್ಯೂಮ್ ನೋಡಿ ಆದ್ರೂ ತಿಳ್ಕೊಬೋದಿತ್ತು ಇದನ್ನು. ವಾಲ್ಯೂಮ್ ಡೆಡ್. ಆ ಆಂಗಲ್ ಇಂದ ಆದ್ರೂ ಕೂಡ ಮಾರ್ಕೆಟ್ ಇಸ್ ಗಾನ್. ಹಂಗೆ ಲಾಜಿಕಲ್ ಥಿಂಕ್ ಮಾಡಿದ್ರು ಕೂಡ. ಇನ್ನೊಂದು ಆಂಗಲ್ ಇಂದ ನೀವು ಮೊಮೆಂಟಮ್ ಲಾಸ್ ಕೂಡ ಥಿಂಕ್ ಮಾಡ್ಬೋದು, ಅಂಡ್ ವಾಲ್ಯೂಮ್ಸ್. ಸೊ ಆಕ್ಚುಲಿ ದಿಸ್ ಥಿಂಗ್ಸ್ ವರ್ಕ್ಸ್ ಸೀರಿಯಸ್ಲಿ. ನಾವು ಅದನ್ನೇ ಮಿಸ್ ಮಾಡ್ಕೋತೀವಿ. ಸೊ ದಿಸ್ ಇಸ್ ಜಸ್ಟ್ ಲೈಕ್ ಪಿನ್ ಬಾರ್ ಮಾಡ್ದ, ಕ್ಲಾರಿಟಿ ಕೊಟ್ಟ. ಅಟ್ಲೀಸ್ಟ್ ಇಲ್ಲಿ ಎಂಟ್ರಿ ಆಗಿದ್ರು ಕೂಡ 88,400 ಹತ್ರ ಕೂಡ ಎಂಟ್ರಿ ಆಗಿದ್ರು. ಇದು ಟಾರ್ಗೆಟ್ ಆಗ್ಬೋದಿತ್ತು. ಅಂಡ್ ಅದನ್ನು ಕೂಡ ಎಷ್ಟು ಬೇಗನೆ ಪಿನ್ ಮಾಡ್ಕೊಂಬಂದ. ಅಂಡ್ ಈ ಜಾಗ ಅರ್ಲಿಯರ್ ವ್ಯಾಲ್ಯೂ ಅಂತಾನೆ ವಾಪಸ್ ಅಲ್ಲೇನೆ ಟಚ್ ಮಾಡಿ ಈ ತರ ಕಿರಿಕಿರಿ ನಡೀತಾ ಇದೆ. ಅಂಡ್ ಹೀಟ್ ಮ್ಯಾಪ್ ಅಲ್ಲಿ ಕೂಡ ಅದು ಕಿರಿಕಿರಿ ಇದೆ. ಅಲ್ಲಿ ಹೀಟ್ ಮ್ಯಾಪ್ ಪ್ರಕಾರ ಅಲ್ಲಿ ಜನ ಇದ್ದಾರೆ, ಲಿವರೇಜ್ ತಗೊಂಡ್ರು ಜನ, ಅವ್ರಿಗೋಸ್ಕರ ಅದು ಎಕ್ಸಿಟ್. ಹೀಟ್ ಮ್ಯಾಪ್ ಟು ಫ್ಯೂಚರ್ಸ್ ಮತ್ತೆ ಎಫ್ ಅಂಡ್ ಇದು OA ಪ್ರಕಾರ ಇದು ಬರುತ್ತಾ ಅಥವಾ ಫ್ಯೂಚರ್ಸ್ ಪ್ರಕಾರ ಬಿಲ್ಡ್ ಆಗಿರುತ್ತಾ ಸರ್? ಅದು ಎಲ್ಲೋ ಲೈನ್ಸ್ ತಿಳಿಲಿಲ್ಲ ನನಗೆ. ಲಿವರೇಜ್ ಫ್ಯೂಚರ್ಸ್ ಅಲ್ಲಿ ಲಿವರೇಜ್ ತಗೊಂಡಿರ್ತಾರಲ್ಲ ಅದು ಬರುತ್ತಾ ಅಥವಾ ಆಪ್ಷನ್ಸ್ ಅಲ್ಲಿ ಬರುತ್ತಾರಲ್ಲ ಲಿವರೇಜ್ ಅದು ಬರುತ್ತಾ? ಆಪ್ಷನ್ಸ್ಗೂ ಲಿವರೇಜ್ ಕೊಡ್ತಾರೆ, ಫ್ಯೂಚರ್ಗೂ ಲಿವರೇಜ್ ಕೊಡ್ತಾರೆ. ಡಿಪೆಂಡ್ಸ್ ಆನ್ ಯು ವೇರ್ ಯು ಟೇಕ್. ಬಟ್ ಹೀಟ್ ಮ್ಯಾಪ್ ಅಲ್ಲಿ ಯಾವ್ದು ಬರುತ್ತೆ, ಯಾವ್ದು ತಗೊಳುತ್ತೆ? ಎರಡು ಕ್ಲಬ್ ಮಾಡಿ ತಗೊಳುತ್ತಾ ಅದು ಲೈನ್ಸ್? ನಂಬರ್ ಆಫ್ ಪೀಪಲ್ಸ್ ಪಾರ್ಟಿಸಿಪೇಷನ್. ಅದು ಆಪ್ಷನ್ಸ್ ಪ್ರಕಾರ ತಗೊಳುತ್ತೆ. ಒನ್ ಪಾಯಿಂಟ್ ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಫ್ಯೂಚರ್ ಪ್ರಕಾರನೇ ತಿಳ್ಕೊಳ್ತಿದ್ದೇನೆ, ನಾಟ್ ಆನ್ ದ OI ಲೈಕ್ ಓಪನ್ ಇಂಟ್ರೆಸ್ಟ್ ಆಂಗಲ್. ಆಪ್ಷನ್ಸ್ ಪ್ರಕಾರ ಬೇಡ. ಓಪನ್ ಇಂಟ್ರೆಸ್ಟ್ ಲೈಕ್ ಆಪ್ಷನ್ಸ್ ಆರ್ ಜಸ್ಟ್ ಅ ಡೆರಿವೇಟಿವ್ ಅಥವಾ ಡಿಪೆಂಡ್ಸ್ ಆನ್ ದ ಫ್ಯೂಚರ್.
ಓಕೆ, ಸೊ ನೀವು ತಗೊಳ್ಳೋದು ಮೇನ್ ಕಾಯಿನ್ ಅಥವಾ ಲೈಕ್ ಫ್ಯೂಚರ್ಗಳನ್ನ ನೋಡೇ ಅಥವಾ ಇವುಗಳನ್ನ ನೋಡೇ ತಿಳ್ಕೊಡ್ರಿ. ಅಲ್ಲಿ ಕೊಟ್ಟಿರೋದು ನಾಟ್ ಓನ್ಲಿ ದಟ್ ಫ್ಯೂಚರು ಅಥವಾ ಓಪನ್ ಇಂಟ್ರೆಸ್ಟ್ ಅನ್ನೋ ಪಾಯಿಂಟ್ ಅಲ್ಲ, ದೇ ಆರ್ ಗಿವನ್ ಬೇಸ್ಡ್ ಆನ್ ದ ಟೋಟಲ್ ಎಕ್ಸ್ಚೇಂಜ್ಗಳಲ್ಲಿ ಈ ಕಾಯಿನ್ಗಳ ಬಗ್ಗೆ ಟ್ರೇಡ್ ಆಗ್ತಾ ಇದೆ. ಎಕ್ಸಾಂಪಲ್, ನಾನು ಈವನ್ ಕಾಯಿನ್ ತಗೋಬೇಕಂದ್ರೂ ಕೂಡ, ಕಾಮನ್ ಕಾಯಿನ್ ತಗೋತೀನಪ್ಪ ಅಂದ್ರೂ ಕೂಡ ಐ ಕ್ಯಾನ್ ಟೇಕ್ ಅ ಲೆವರೇಜ್ ಕಾಮನ್ ಪಾಯಿಂಟ್ಸ್ನ. ಆ್ಯಂಡ್ ಇವಾಗ ನೀವು ಫಂಡಿಂಗ್ ಪಾಯಿಂಟ್ಸ್ನ ಗೊತ್ತಾಗಿದ್ರೆ ಈ ಕ್ವಶನ್ ಬರ್ತಿರ್ಲಿಲ್ಲ. ಫಂಡಿಂಗ್ ಅಂದರೆ ಹೆವಿ ನೆಗೆಟಿವ್ ಫಂಡಿಂಗ್ ಆಗಿರ್ತವೆ. ಲೈಕ್ ಈಗ ಫ್ಯೂಚರ್ ಟ್ರೇಡ್ ಮಾಡ್ತೀವಿ, ಸೊ ದ್ಯಾಟ್ ಇಸ್ ವೈ ಯೂಶಲಿ ಹೆವಿ ನೆಗೆಟಿವ್ ಆಗಿರ್ತದೆ ಕಂಪೇರ್ ಟು ಲೈಕ್ ಬೇಸ್ ತಿಂದನು ಕೂಡ. ಎಕ್ಸಾಂಪಲ್, ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ರಿಲಯನ್ಸ್ದು ಇಕ್ವಿಟಿ ಶೇರ್ ಮತ್ತು ರಿಲಯನ್ಸ್ ಫ್ಯೂಚರ್ ಶೇರ್ ನೋಡ್ಕೊಡ್ರಿ, ಡಿಫ್ರೆಂಟ್ ಇರುತ್ತಲ್ಲ. ಹಾಗೆ ಇಲ್ಲಿಯೂ ಕೂಡ ದ BTC ಮಾರ್ಕ್ ಪ್ರೈಸ್ ಅಥವಾ ಲೈಕ್ ಬೇಸ್ ಪ್ರೈಸ್ ಮತ್ತು BTC ಫ್ಯೂಚರ್ ಭಾಳ ಡಿಫ್ರೆನ್ಸ್ ಇರುತ್ತೆ ಕೆಲವೊಮ್ಮೆ, ಅಥವಾ ಕೆಲವೊಂದು ಕಾಯಿನ್ಸ್ಗಳು ಕೂಡ ಹೆವಿ ಡಿಫ್ರೆನ್ಸ್ ಇರುತ್ತೆ. ಇವನ್ನೇ ಮಾರ್ಕೆಟ್ ಅಡ್ಜಸ್ಟ್ ಮಾಡುತ್ತೆ. ನೀವು ನೋಡಬೇಕಾಗಿರೋ ಪಾಯಿಂಟ್ಗಳು ಇದರ ಬೇಸಿಸ್ ಮೇಲೆ ಲಿವರೇಜ್ ಇರುತ್ತೆ, ಮೇನ್ ಬೇಸಿಸ್ ಮೇಲೆ. ಯೂಶಲಿ ಇವೆಲ್ಲ ಫಂಡಿಂಗ್ನಲ್ಲಿ ಅಡ್ಜಸ್ಟ್ ಆಗ್ತವಲ್ಲ, ನಾವು ಅದನ್ನೇ ಫಂಡಿಂಗೋಸ್ಕರ ರಿಕಾರ್ಡಿಂಗ್ ಒಂದು ಮಾಡಿದೆ. ಲೈಕ್ ಎಕ್ಸಾಂಪಲ್, ಹೆವಿ ನೆಗೆಟಿವ್ ಫಂಡಿಂಗ್ ಇದು ಬಂದರೆ ಯೂಶಲಿ ಬುಲಿಶ್ ಆಗೋ ಚಾನ್ಸ್ ಇರುತ್ತೆ, ಅಥವಾ ನಿಮ್ಮ ಆ್ಯಕ್ಚುಯಲ್ ಫಿಸಿಕಲ್ ಪ್ರೈಸಿಗೆ ಲೈಕ್ ಇಟ್ ವಿಲ್ ಗೋ ಅಂಡ್ ಅಟ್ರಾಕ್ಟ್, ಅಥವಾ ಫಂಡ್ ಆಗುತ್ತೆ. ಯಾರು ಲಾಂಗ್ ಇದ್ರೋ ಅವ್ರಿಗೆ ಫಂಡ್ ಆಗ್ತದೆ. ಸೊ ಐ ಪರ್ಸನಲಿ ಸೇ ದಟ್ ಈಸ್ ಡಿಪೆಂಡ್ಸ್ ಆನ್ ದ ದಟ್ ಮೇನ್ BTC ಅಥವಾ ಫ್ಯೂಚರ್ ಬೇಸ್ ಮೇಲೆ ಮಾತ್ರ, ನಾಟ್ ಆನ್ ಆಪ್ಷನ್ಸ್. ಓಕೆ, ಹಲೋ, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಟೇಕ್ ಕೇರ್. ಓಕೆ, ಸಾಕು ಅನ್ಸ್ಕೋತೀನಿ. ಇಟ್ಸ್ ಮೋರ್ ದ್ಯಾನ್ 8:15 ಅಂದಿದೆ, 8:45 ಮಾಡಿದ್ದೀವಿ. ಅರ್ಥ ಆಗಿರೋ ಪಾಯಿಂಟ್ನ ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊತೀನಿ. ಆ್ಯಂಡ್ ದ ಸೇಮ್ ಥಿಂಗ್ ರಿಫ್ರೆಶಿಂಗ್ ವಿಲ್ ಬಿ ನೆಕ್ಸ್ಟ್ ಸ್ಯಾಟರ್ಡೆ ಆರ್ ಸಂಡೇ ಇಟ್ಕೋತೀನಿ. ಟ್ರೈ ಮಾಡಿ ಮ್ಯಾಕ್ಸಿಮಮ್ ಅಟೆಂಡ್ ಆಗಲಿಕ್ಕೆ. ಇಫ್ ದೇ ಆರ್ ನಾಟ್ ಅಟೆಂಡಿಂಗ್, ನೋ ಪ್ರಾಬ್ಲಮ್. ಬಟ್ ಅಟ್ ದ ಎಂಡ್ ದ ವೆಲ್ನೆಸ್ ಇಸ್ ಗೋಯಿಂಗ್ ಟು ಗೋ. 170 ಮೆಂಬರ್ಸ್ ಇದ್ದಾರೆ, ಬಟ್ ಜಾಯ್ನ್ ಆಗೋದು ಮಾತ್ರ 17 ಜನ, ಲಾಸ್ಟಿಗಳು 10 ಜನ. ಸರ್ Yeah. ಒಂದು ರಿಕ್ವೆಸ್ಟ್, Yeah. ಯಾವಾಗಾದ್ರೂ ಫ್ರೀ ಆದಾಗ ಈ BTC ಆಪ್ಷನ್ ಸೆಲ್ಲಿಂಗು ಸ್ಟ್ರಾಟಜಿ ಅದೊಂದು ವಿಡಿಯೋ ಮಾಡ್ಕೊಡ್ರಿ ಸರ್ ಪ್ಲೀಸ್. ಆಲ್ರೆಡಿ ಮಾಡಿದೀವಿ ಅನ್ಕೋತೀನಿ ಸರ್. ಇಲ್ಲ ಅಂದ್ರೆ ಅದನ್ನ ಪಾಸ್ ಆನ್ ಮಾಡ್ತೀನಿ, ನಮಗೋಸ್ಕರ ಮಾಡ್ತೀನಿ ಸರ್, ಡೆಫಿನೆಟ್ಲಿ. ಫ್ರೆಶರ್ಸ್ ನಾವು Done. ಡಿಸೆಂಬರ್ ಬ್ಯಾಚ್ ಅದನ್ನ Yeah, ಮಾಡ್ಕೊಂಡ್ರೆ ನಾವು Sure, ಮಾಡ್ತೀವಿ ಸರ್, ಶೋರ್. ಇವಾಗಲೂ ಕೂಡ ನೀವು ಲಾಜಿಕಲಿ ಯಾರನ್ನೂ ಕೇಳೋದು ಬೇಡ. ಓಕೆ, ಡೂ ಒನ್ ಥಿಂಗ್ ಇಸ್ ದಟ್ ಯು ಗಾಟ್ ಅ ಮೊಮೆಂಟಮ್ ಲಾಸ್ ಹಿಯರ್, ಗೋ ಅಂಡ್ ಸೆಲ್ 90,000 ಅಂಡ್ ಸಿಟ್ ಆರಾಮ್ಸೆ. ಓಕೆ, ಅದು ಎಲ್ಲಿವರೆಗೂ ಇದ್ರ ತಲೆ ಮೇಲೆ ಬರೋದಿಲ್ಲ, ಜಸ್ಟ್ ಹೋಲ್ಡ್ ಇಟ್. ಅಷ್ಟಾದ್ರೂ ಮಾಡ್ಬೋದು ನೀವು, ಅಟ್ಲೀಸ್ಟ್ ಇಲ್ಲಿ ನಾವು. ಇಲ್ಲ ಅಂದ್ರೂ ಕೂಡ ಯಾವಾಗ ಮಾಡಿದಿಲ್ಲ ಅದನ್ನ ರೆಕಾರ್ಡ್ ಮಾಡಿ ಕೂತ್ಕೋತೀನಿ ಈಗ. ಓಕೆ, ಆಲ್ ದಿಸ್ P&L ಆಲ್ಸೋ ಐ ರೆಕಾರ್ಡೆಡ್ ಅಂಡ್ ಐ ಪೋಸ್ಟ್ ಯು ಇನ್ ದ ಗ್ರೂಪ್. ಪ್ಲೀಸ್ ಪ್ಲೀಸ್. ಫೈನ್ ದೆನ್, ಥ್ಯಾಂಕ್ ಯು ಸರ್. ಹಾಗೆ ವೇಲಲ್ ರಿಲೇಟೆಡ್ ವಿಡಿಯೋ ಇದ್ರೆ ಹಾಗೆ ಕಳಿಸಿ ಸರ್, ಅದು ಮಿಸ್ ಮಾಡಿದ್ದೀನಿ, ಆದ್ರೂ ಕಳಿಸ್ತೀನಿ ಸರ್. ಮಾಡಿದ್ದೀನಿ, ಓಕೆ. ಆದ್ರೂ ಒಂದು ಲಿಂಕ್ ಕಳಿಸ್ತೀನಿ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು, ಟೇಕ್ ಕೇರ್, ಗುಡ್ ನೈಟ್. ಥ್ಯಾಂಕ್ ಯು ಸರ್. ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ಬೇರೆ ಧ್ಯಾನ ಕಮ್ಯ ವಂದೇ ವಿಷ್ಣು ಮಹಾಪರಂ ಸರ್ವಲೋಕೈಕನಾಥಂ ಜಯ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ.